ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನಮಕ್ಕನವರ್. ಈಗ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್. ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್ನಲ್ಲಿ ಒಬ್ಬ ಸರ್ಪ್ರೈಸ್ ಗೆಸ್ಟ್ ಇದ್ದಾರೆ. ಎಲೆಕ್ಷನ್ ಟೈಮು, ರಾಜಕೀಯ ಚರ್ಚೆ ನಡೀತಾ ಇದೆ. ರಾಜಕಾರಣನೇ ಇರಬಾರದು ಅಂತ ನಂಬುವ, ಅದಕ್ಕೊಂದು ಆಲ್ಟರ್ನೇಟಿವ್ ಅನ್ನು ಪ್ರಪೋಸ್ ಮಾಡುವಂಥ ದೂರದೃಷ್ಟಿಯ ವ್ಯವಸ್ಥೆಯ ಬದಲಾವಣೆಯ ಬಗ್ಗೆ ಮಾತನಾಡುವಂಥ ಚಿತ್ರನಟರು ಕೂಡ ಹೌದು. ನಮ್ಮ ಜೊತೆಗಿದ್ದಾರೆ ರಿಯಲ್ ಸ್ಟಾರ್ ಉಪೇಂದ್ರ ಅವರು. ಉಪೇಂದ್ರ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಉಪೇಂದ್ರ ಅವರನ್ನು ಪ್ರಶ್ನೆ ಮಾಡೋದಕ್ಕೆ ಬೇರೆ ಬೇರೆ ಪಕ್ಷಗಳು, ಸಿದ್ಧಾಂತಗಳು, ಸಂಘಟನೆಗಳಿಂದ ಅನೇಕರಿದ್ದಾರೆ. ಎಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಉಪೇಂದ್ರ ಅವರು ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ನೀವೇ ಆಗಿದ್ದೀರಾ? ನೀವು ಅವಳು ಚೆನ್ನಾಗೇ ಇರ್ತೀರ. ಹತ್ರ ಬರ್ತಾ ಇದೆ ಸರ್ ಎಲೆಕ್ಷನ್ನು. ನಾವು ನಮ್ಮ ರಿಪೋರ್ಟರ್ಗಳನ್ನು ಬೇರೆ ಬೇರೆ ಜಿಲ್ಲೆಗಳಿಗೆ ಕಳಿಸಿದ್ವಿ, ಫಸ್ಟ್ ಟೈಮ್ ವೋಟರ್ಸ್ನ ಮಾತಾಡಿಸಿ ಅಂತ. ಅವರ ಅಭಿಪ್ರಾಯ ಏನು ಬದಲಾವಣೆ ಬಯಸ್ತಾರೆ, ರಾಜಕೀಯವನ್ನು ಹೆಂಗೆ ನೋಡ್ತಾರೆ. ಅವರ ಪೈಕಿ ಅನೇಕ ಹುಡುಗರು ಪ್ರಜಾಕೀಯ ಬರಬೇಕು ಅಂತಿದ್ರು. ಅದಾದಾಗಿನಿಂದ ಮಾತುಗಳನ್ನು ಕೇಳಿದಾಗಿನಿಂದ ಅನ್ಕೋತಾ ಇದ್ವಿ ಉಪೇಂದ್ರ ಅವ್ರನ್ನ ಕರೆಸ್ಬೇಕು ಅಂತ. ಇವತ್ತು ಕಾಲ ಕೂಡಿ ಬಂತು. ಥ್ಯಾಂಕ್ ಯು. ಏನು ಅನ್ನಿಸ್ತಾ ಇದೆ ಇವತ್ತಿನ ರಾಜಕಾರಣವನ್ನು ನೋಡ್ತಾ ಇದ್ರೆ? ಏನೆಲ್ಲ ನಿಮಗೆ ಗೊತ್ತಿರೋದೆ, ನಾನು ಹೇಳಬೇಕಾದಂಥದ್ದು ಏನಿಲ್ಲ. ಬಾಯಲ್ಲಿ ಕೇಳಕ್ಕೆ ಚೆನ್ನಾಗಿರುತ್ತೆ. ಇಲ್ಲ, ನನ್ನ ಬಾಯಲ್ಲಿ ಪ್ರಜಾಕಾರಣ ಕೇಳಕ್ಕೆ ಚೆನ್ನಾಗಿರುತ್ತೆ. ರಾಜಕಾರಣ ಮತ್ತು ಅದನ್ನೇ ಹೇಳ್ತಾ ಇರಬೇಕು, ಹಿಂಗಿದೆ ಹಂಗಿದೆ ಅಂತ. ನನಗೆ ಯಾವಾಗಲೂ ಅನ್ನಿಸ್ತೋದು, ಇಲ್ಲಿ ನಾನು ನಿಜವಾಗ್ಲೂ ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ನನಗೆ ಭಾಳ ಇಲ್ಲಿ ಬಂದು ಏನೋ ಬದಲಾವಣೆ ಮಾಡಬೇಕು ಅಂತ ಭಾಳ ಆಸೆ. ಬಟ್ ಯೋಚನೆ ಮಾಡ್ತಿದ್ದೆ ಅಷ್ಟೇ, ಹೆಂಗೆ ಅಂತ. ಕೊನೆ ನನಗೆ ಅರ್ಥ ಆಗ್ತಾ ಎಲ್ಲೋಯ್ತು ಅಂದರೆ, ಎಲ್ಲೂ ಹೊರಗಡೆ ತಪ್ಪಿಲ್ಲ, ವಾಪಸ್ ಹುಡುಕ್ತಾ ತಪ್ಪು ನಮ್ಮೊಳಗೆ ಇದೆ ಅಂತ ಗೊತ್ತಾಗ ಶುರುವಾಯಿತು. ಅವಾಗ ಈ ತಪ್ಪನ್ನು ಸರಿ ಮಾಡ್ಕೊಳ್ಳೋದು ಹೇಗೆ ಅಂತ ಮೊದಲನೇ ಹೆಜ್ಜೆನೇ ಕರೆಕ್ಟಾಗಿ ಇಡಬೇಕು ಅಂತ. ಸೊ ಆಮೇಲೆ ಅನಿಸಿದ್ದು ನನಗೆ, ರಾಜಕಾರಣ ಅನ್ನೋದು ಬಿಸ್ನೆಸ್ ಆಗೋಗಿದೆ. ಆ ಹಣರಹಿತವಾದಂಥ ಒಂದು ವ್ಯವಸ್ಥೆ ಬರಬೇಕಿಲ್ಲಿ. ಹೆಂಗೆ ಸಾಧ್ಯ ಅದು? ಹಣ ಇಲ್ಲದೆ ತಲುಪೋದಕ್ಕೆ ಹೆಂಗೆ ಸಾಧ್ಯ? ಎಲ್ಲ ಕಮರ್ಷಿಯಲ್ ಆಗೋಗ್ಬಿಟ್ಟಿದೆ, ವ್ಯವಹಾರಿಕ ಆಗೋಗ್ಬಿಟ್ಟಿದೆ. ನೋಡೋಣ. ಯಾಕಂದ್ರೆ ಇವಾಗ ಒಂದು ಸೋಷಿಯಲ್ ಮೀಡಿಯಾ ಬಂದಿದೆ, ನಿಮ್ಮಂಥ ಅದ್ಭುತವಾದಂಥ ಪತ್ರಿಕೋದ್ಯಮ ಇದೆ, ಮೀಡಿಯಾ ಇದ್ದಾವೆ, ತುಂಬ ವಿಚಾರವಂತರಿದ್ದಾರೆ. ನೋಡೋಣ, ಈ ಸತ್ಯನ ಬಿಡಬಾರ್ದು, ಹೇಳ್ತಾ ಹೋಗೋಣ ಅಂತ ಒಂದು ಸಣ್ಣದಾಗಿ ಸ್ಟಾರ್ಟ್ ಮಾಡಿದ್ದಷ್ಟೇ. ಆಗಲಿ, ನನಗೇನಿದೇನು ಅರ್ಜೆಂಟಾಗಿ ಆಗ್ಬಿಡಬೇಕು ಅಂತೇನಿಲ್ಲ. ನನ್ನ ಪ್ರಕಾರ ಜನಗಳು ಇನ್ವಾಲ್ವ್ ಆದರೆ ಮಾತ್ರ ಆ ದೇಶ ಚೆನ್ನಾಗಿರುತ್ತೆ ಅಂತ ಒಂದೇ ಒಂದು. ನನ್ನ ಪ್ರಕಾರ ದೇಶ ಅಂದರೆ ಜನ. ದೇಶ ಉದ್ಧಾರ ಆಗೋದಂದರೆ ಜನ ಉದ್ಧಾರ ಆಗೋದು. ದೇಶ ವೈಚಾರಿಕತೆಯ ರಾಷ್ಟ್ರ ಆಗಬೇಕಂದ್ರೆ ಜನ ವೈಚಾರಿಕತೆ ಜನ ಆಗಬೇಕು. ಸೊ ಆ ವಿಚಾರನ ಯಾರೊಬ್ರು ಹೇಳ್ತಾನೆ ಹೋಗಬೇಕು. ಇಲ್ಲಿ ಗೆಲುವು ಸೋಲು ಮುಖ್ಯನೇ ಇಲ್ಲ, ಈಗ ಗೆಲ್ಲಬೇಕಾದ ಮುಖ್ಯ ಪ್ರೆಸೆಂಟಲ್ಲಿ. ಫ್ಯೂಚರಲ್ಲಿ ಗೆಲ್ಲೋಕ್ಕೋಸ್ಕರ ಈಗ ತಪ್ಪು ಮಾಡಿ ಬೇವು ಬಿತ್ತಿ ಮಾವು ಬೆಳೆಯುವ ತವಕ ಬೇಡ ಮಾನವ ಅಂತ ಹೇಳಿದ್ದಾರೆ. ನನಗೆ ತುಂಬ ಜನ ಹೇಳ್ತಾರೆ, ಗೆದ್ದು ಬಿಡ್ರಿ, ಗೆದ್ರ ಮೇಲೆ ಬದಲಾವಣೆ ಮಾಡ್ಬೋದು ಅಂತ. ಅಷ್ಟೊತ್ತಿಗೆ ನಾನೇ ಬದಲಾವಣೆ ಆಗೋಗ್ಬಿಟ್ಟಿರ್ತೀನಿ, ಅದಕ್ಕೆ ಬೇಡ ಅಂತ. ಉಪೇಂದ್ರ ಅವರೇ, ಬದಲಾವಣೆಯನ್ನು ತಂದಂಥ ಸತ್ಪುರುಷರು ಭಾಳ ಜನ ಇದ್ದಾರೆ ಸಮಾಜದಲ್ಲಿ. ಆದರೆ ಒಂದೇನೆಂದರೆ, ಅವರು ಆ ಬದಲಾವಣೆಗೋಸ್ಕರ ತಮ್ಮ ಲೈಫ್ ಟೈಮನ್ನು ಡೆಡಿಕೇಟ್ ಮಾಡಿಬಿಟ್ರು, ಒಂದು ಕಾಸ್ಗೋಸ್ಕರ ಡೆಡಿಕೇಟ್ ಮಾಡಿದ್ರು. ನೀವು ಹಂಗಿಲ್ಲ. ನಿಮ್ಗೊಂಥರ ಅಂದರೆ ಪಾಲಿಟಿಕ್ಸ್ ಇಸ್ ಪಾರ್ಟ್ ಟೈಮ್ ಫಾರ್ ಯು ಅಂತ ಅನ್ಸುತ್ತೆ ನನಗೆ. ನೀವು ಅದನ್ನು ನಿಮಗೆ ಪಾರ್ಟ್ ಟೈಮ್ ಕೆಲಸ ಥರ ಮಾಡ್ತೀರಿ ನೀವು. ಯಾಕೆ ಪಾರ್ಟ್ ಟೈಮ್ ಫುಲ್ ಟೈಮ್ ಅಂದರೆ ಅರ್ಥ ಆಗ್ತಿಲ್ಲ. ನಾನು ಫುಲ್ ಟೈಮ್ ಯೋಚನೆ ಮಾಡ್ಬೋದು, ಪಾರ್ಟ್ ಟೈಮ್ ಕೆಲಸ ಮಾಡ್ಬೋದು. ಓಕೆ, ಹಂಗೆ ನೋಡೋಕೊಂಡು ನಾನು ಫುಲ್ ಟೈಮ್ ಪೊಲಿಟಿಷಿಯನ್. ನೀವೇ ಫುಲ್ ಟೈಮ್ ಕೇಳಿ ಹೇಳ್ತೀನಿ ಹೆಂಗೆ ಅಂತ. ಎಲೆಕ್ಷನ್ ಟೈಮಲ್ಲಿ ಮಾತ್ರ ಪ್ರಚಾರ ಮಾಡ್ತಾರೆ ಎಲ್ಲರೂ. ನಾನು ಎಲೆಕ್ಷನ್ ಮುಗಿದ ಮೇಲೂ ಪ್ರಚಾರ ಮಾಡ್ತಾ ಇರ್ತೀನಿ. ಓಕೆ, 5 ವರ್ಷಗಳ ಕಾಲ ಮಾತಾಡ್ತಾನೆ ಹೋಗ್ತಾ ಇರ್ತೀನಿ ಎಲ್ಲಂದ್ರಲ್ಲಿ. ನನ್ನ ಹುಡುಗರುಗಳು ಅಷ್ಟೇ, ನನ್ನ ಜೊತೆಲಿರೋ ಪ್ರಜಾಕೀಯದ ಬಗ್ಗೆ ಹೇಳ್ತಾನೆ ಹೋಗ್ತಾರೆ, ವಿಚಾರಕ್ಕೆ ಬೆಲೆ ಕೊಡಿ, ವಿಚಾರದ ಬಗ್ಗೆ ಡಿಸ್ಕಸ್ ಮಾಡಿ ಅಂತ. ಸೊ ನಮಗೆ ಎಲೆಕ್ಷನ್ ಅನ್ನೋದು ಇಂಪಾರ್ಟೆಂಟೇ ಅಲ್ಲ. ಎಲೆಕ್ಷನ್ ಈಸ್ ಆಲ್ಸೋ ಒನ್ ಪ್ಲ್ಯಾಟ್ಫಾರ್ಮ್. ವಿಲ್ ಆಲ್ಸೋ ಟ್ರೈ. ಯಾಕಂದರೆ ಇದು ಸುಮ್ಮನೆ ಏನೋ ಹೇಳ್ತಾ ಹೋಗ್ತಿದ್ದಾರೆ, ಇವ್ರು ಆ್ಯಕ್ಟಿವ್ ಇಲ್ಲ ಅಂತ ಅನ್ನಿಸ್ಬಾರ್ದು ಅಂದ್ಬಿಟ್ಟು ವಿ ಆರ್ ಆಲ್ಸೋ ಆ್ಯಕ್ಟಿವ್. ಪಾರ್ಟಿಸಿಪೆಂಟ್ಸ್ ಇದ್ದಾರೆ ಇಲ್ಲಿ. ನಿಮಗೆ ಒಂದು ಪ್ರಜಾಕೀಯ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ನೋಡಿದ್ರೆ ಗೊತ್ತಾಗುತ್ತೆ. ನಾನು ಎಲ್ರಿಗೂ ಒಂದೇ ರಿಕ್ವೆಸ್ಟ್ ಮಾಡೋದು. ಇವನ್ ಯಶ್ ಅವರು ಮಾತಾಡ್ತಾ ಒಂದು ಮಾತು ಹೇಳಿದ್ರು, ಯಾರೇ ಒಂದು ಹೊಸ ವಿಚಾರ ಇದ್ದಾಗ ಒಂದು 5 ನಿಮಿಷ ಕೇಳ್ರಪ್ಪ. ಕೇಳಿದ್ರ ಮೇಲೆ ನೀವು ಬೈರಿ, ಕೇಳಿದ್ರ ಮೇಲೆ ನೀವು ಸರಿ ಇಲ್ಲ, ನೀವು ಕೇಳಿದ ಮೇಲೆ ರಿಜೆಕ್ಟ್ ಮಾಡಿ, ಕೇಳದೇನೆ ಅದ್ರ ಬಗ್ಗೆ ಯೋಚನೆ ಮಾಡದೆ ಮಾತಾಡ್ತಿದ್ದಾಗ ಸುಮ್ಮನೆ ಇರಿ, ನಿಮಗೇನು ಗೊತ್ತಾಗಲ್ಲ ಅಂತ ಯಾರಿಗೂ ಹೇಳಬಾರ್ದು. ನಾವು ಒಂದೇನೋ ಪ್ರಯತ್ನ ಪಡ್ತಿದ್ದೀನಿ ನೋಡಿ. ಹಂಗಂತ ಈಗಿನ ಯುವಕರು ತುಂಬ ಜನ ಕೇಳ್ತಾ ಇದ್ದಾರೆ. ಇವಾಗ ಏನೋ ಅರ್ಥ ಮಾಡ್ಕೊತಿದ್ದಾರೆ, ಏನೋ ಟ್ರೈ ಮಾಡ್ಬೋದು ಅನ್ನೋ ಒಂದು ಹೋಪ್ಸ್ ಬರ್ತಾ ಇದೆ. ನೀವೇ ಹೇಳ್ದಂಗೆ ಖಂಡಿತ ನೋಡೋಣ. ಯಾವ ರೀತಿಯ ಬದಲಾವಣೆ, ಗ್ರೌಂಡ್ ಲೆವೆಲಿನ ಬದಲಾವಣೆ ಬಗ್ಗೆ ಮಾತಾಡ್ತೀನಿ. ನನ್ನ ಪ್ರಕಾರ ನಾನು ಹೇಳಿದ್ನಲ್ಲ, ದೇಶ ಅಂದರೆ ಜನ. ಏನು ಹೇಳಿ, ನಾನು ಬದಲಾವಣೆ ಆಗಬೇಕು, ನೀವು ಬದಲಾವಣೆ ಆಗಬೇಕು, ಪ್ರತಿಯೊಬ್ಬರು ಬದಲಾವಣೆ ಆಗಬೇಕು. ಇಲ್ಲಿ ಏನು ಹೇಳಿ, ನಾನೊಬ್ಬ ಬದಲಾವಣೆ, ಯಾರೋ ಬಂದು ಬದಲಾವಣೆ ಮಾಡಬೇಕು ಅನ್ನೋ ಮನಸ್ಥಿತಿ ಇದೆಯಲ್ಲ ನಮ್ಮದು, ಅದು ತುಂಬ ರಾಂಗ್. ಅದು ನನ್ನ ಜೀವನ ಉದ್ಧಾರ ಮಾಡ್ಕೊಳ್ಳೋಕೆ ನಾನು ಪ್ರಯತ್ನ ಪಡಬೇಕು. ಅಜಿತ್ ಅವ್ರು ಬಂದು ನನ್ನ ಜೀವನ ಚೇಂಜ್ ಮಾಡಿಬಿಡ್ತಾರೆ ಅನ್ನೋದು ಮೂರ್ಖತನ ನನ್ನ ಪ್ರಕಾರ. ಗೊತ್ತಿಲ್ಲ ನನಗೆ ಕರೆಕ್ಟ್. ನನ್ನ ಪ್ರಕಾರ ಬೇರೆಯವ್ರ ಪ್ರಕಾರ ಇರ್ಬೋದು.
ಯಾರೋ ಬಂದು ಈ ದೇಶನ ಬದಲಾವಣೆ ಮಾಡಿಬಿಡ್ತಾರೆ, ಯಾರೋ ಬಂದು ಈ ದೇಶನ ಉದ್ಧಾರ ಮಾಡಿಬಿಡ್ತೇನೆ ಅನ್ನೋದು ನನಗೇನೋ ಸಮಂಜಸ ಅನ್ನಿಸ್ತಾ ಇಲ್ಲ. ಈಗೀಗ ಇತ್ತೀಚೆಗಂತೂ ಅನ್ನಿಸ್ತಾನೆ ಇಲ್ಲ ನನಗೆ. ನನಗೂ ಆ ಭ್ರಮೇಲಿ ಇದ್ದೆ, ಬಟ್ ಈಗ ಅನ್ನಿಸ್ತಾ ಇದೆ ಇಲ್ಲ ಅದು ಆಗಲ್ಲ. ಉತ್ತಮ ನಾಯಕ ಅನ್ನುವ ಕಾನ್ಸೆಪ್ಟೇ ಸರಿಯಲ್ಲ ಅಂತೀರಾ? ನನಗೆ ನಾಯಕತ್ವದ ಬಗ್ಗೆನೇ ನಂಬಿಕೆ ಇಲ್ಲ. ನನಗೆ ಅದು ಹೆಂಗೆ ಹೇಳಲಿ, ನಾನು ನಿಜವಾಗ್ಲು ನನಗಿಂತ ನನ್ನ ಜೀವನದಲ್ಲಿ ನನ್ನ ಜೀವನದ ನಾನೇ ನಾಯಕ, ನನ್ನ ಜೀವನ ಸಿನಿಮಾ ನಾನೇ ಹೀರೋ, ಬೇರೆಯವ್ನು ಹೀರೋ ಆಗಕ್ಕೆ ಸಾಧ್ಯನೇ ಇಲ್ಲ. ಅಲ್ಲ, ಒಂದು ಸಮಸ್ಯೆ ಅಂದ್ರೆ ನೀವು ಸಿನಿಮಾದವ್ರ ಕಲ್ಪನಾ ಲೋಕದಲ್ಲಿ ಇರ್ತೀರಿ ನೀವು. ಇಲ್ಲ ಇಲ್ಲ, ಒಬ್ಬ ಹೀರೋ ಬರ್ತಾನೆ, 20 ಜನರು ನೋಡಿತಾನೆ, ಅದು ರಿಯಾಲಿಟಿಲಿ ಆಗೋದಿಲ್ಲ ಸರ್. ಕೇಳಿ ಒಂದು ನಿಮಿಷ, ಪಾಲಿಟಿಕ್ಸ್ ಕೂಡ ಅಂತ ಒಂದೇ ಒಂದು ಸಿಂಪಲ್ ಹೇಳ, ಐನ್ಸ್ಟೈನ್ ಹೇಳಿರೋದು ಇದನ್ನ, ಫಸ್ಟ್ ಕಲ್ಪನೆ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಓಕೆ, ಕಲ್ಪನೆ ಮಾಡ್ಕೊಂಡ್ರ ಮೇಲೆ ಒಂದು ದಾರಿ ಸಿಗುತ್ತೆ. ಅದಕ್ಕೆ ಕಲ್ಪನೆನೇ ಮಾಡ್ಕೊಳ್ಳಿಲ್ಲ ಅಂದರೆ ದಾರಿನೂ ಸಿಗಲ್ಲ, ನಡೆಯೋದು ಇಲ್ಲ ಮುಂದೆ. ಕಲ್ಪನೆ ಬಹಳ ಮುಖ್ಯ. ಒಳ್ಳೇದನ್ನು ಕಲ್ಪನೆ ಮಾಡ್ಕೊಳ್ಳೋಕೆ ತಪ್ಪೇನಿದೆ? ಓಕೆ, ಈಗ ನಾನು ಈ ಥರ ಒಂದು ಅದ್ಭುತವಾದ ಒಂದು ವಿಶ್ವವಿದ್ಯಾಲಯ ತೆಗಿತೀನಿ ಅನ್ನೋದು ಕಲ್ಪನೆ ಫಸ್ಟು, ಆಮೇಲೆ ಅದಕ್ಕೆ ಮ್ಯಾನಿಫೆಸ್ಟ್ ಆಗ್ತಾ ಹೋಗುತ್ತೆ. ಆದರೆ ಆ ಕಲ್ಪನೆಯನ್ನು ಸಾಕಾರ ಮಾಡುವ ಪ್ರಯತ್ನ ಇದೆಯಲ್ಲ, ಆ ಪ್ರಯತ್ನ ತಮ್ಮಲ್ಲಿ ಆಗ್ತಿದೆಯಾ? ಆಗ್ತಾನೆ ಇದೆ ಪ್ರತಿದಿನ. ನಾನು ಅದೇ ಹೇಳಿದ್ದು, ಎಲೆಕ್ಷನ್ ಟೈಮಲ್ಲ, ಪ್ರತಿದಿನ ಆಗುತ್ತೆ. ಪ್ರತಿದಿನ ಸ್ವಚ್ಛತೆ ನನ್ನೊಳಗೂ ಆಗ್ತಾ ಇರುತ್ತೆ. ನಾನೇ ಏನು ಎಷ್ಟೋ ಸತಿ ಬದಲಾವಣೆ ಇಲ್ಲ. ನಾನು ಈ ಥರ ಹೇಳ್ತಿರೋ ನಾನು ಕರೆಕ್ಟ್ ಆಗಿರಬೇಕು. ಫಸ್ಟ್ ಎಲ್ಲ ನನಗೆ ಯಾರನ್ನ ಫೋನಲ್ಲಿ ರೆಕಾರ್ಡ್ ಮಾಡ್ಕೊಂಡು ಅದನ್ನು ಫೇಸ್ಬುಕ್ಕಲ್ಲಿ ಹಾಕಿದಾಗ ಒಂದು ಸ್ವಲ್ಪ ಬೇಜಾರಾಗೋದು, ನಾವೇನೋ ಪರ್ಸ್ನಲಾಗಿ ಮಾತಾಡ್ತೀವಿ, ಅದೆಲ್ಲ ಫೇಸ್ಬುಕ್ಕಲ್ಲಿ ಹಾಕಿ. ಈಗ ಅನ್ಸುತ್ತೆ ಹಾಕ್ಲಿ ಬಿಡ, ನಾನು ಏನು ಮಾತಾಡ್ತೀನೋ ಅದೇ ತಾನೇ ಬರುತ್ತಲ್ಲಿ, ಇರಲಿ ಬರಲಿ ಹಂಗೆ. ಅಂದರೆ ಈ ಥರ ಒಂದೊಂದು ಸ್ವಲ್ಪ ಇದು ಒಂಥರ ನಮ್ಮನ್ನು ಸರಿ ಮಾಡ್ಕೊಂಡು ಅಲ್ಟಿಮೇಟ್ಲಿ ಹೇಳಿದಾರಲ್ಲ ಗುರುವೆ, ಏನೋ ನಾನೇ ಯಾವುದೋ ಒಂದು ಸಿನಿಮಾಲೇ ಹೇಳಿದ್ದೀನಿ, ಯಾರೋ ಮಹಾನ್ ವ್ಯಕ್ತಿ ಹೇಳಿರೋ ಮಾತು, ಫಸ್ಟು ಮನುಷ್ಯನಿಗೆ ಅನ್ಸೋಕೆ ಶುರುವಾದಂತೆ ನಾನೊಬ್ಬನೇ ಸರಿ ಇದ್ದೀನಿ, ಪ್ರಪಂಚದಲ್ಲಿ ಯಾರೂ ಸರಿ ಇಲ್ಲ ಅಂತ. ಆಮೇಲೆ ಅನ್ಸತ್ತೆ ಇಲ್ಲ ನನ್ನಲ್ಲೇನೋ ತಪ್ಪಿದೆ, ಈ ಪ್ರಪಂಚ ಸರಿ ಇದೆ ಅಂತ. ಆಮೇಲೆ ಅನ್ಸುತ್ತೆ ಈ ಪ್ರಪಂಚನೂ ಸರಿ ಇದೆ, ನಾನು ಸರಿ ಇದ್ದೀನಿ ಅಂತ. ಸರ್, ಏಪ್ರಿಲ್ ಮೇಲ್ ಎಲೆಕ್ಷನ್, ಎಷ್ಟು ಜನ ಕ್ಯಾಂಡಿಡೇಟ್ ಹಾಕ್ತಿದ್ದೀರಿ? ಈಗ ಆಲ್ರೆಡಿ ಒಂದು 350-400 ಅಪ್ಲಿಕೇಶನ್ ಬಂದಿದೆ. ಅದರಲ್ಲೊಂದು 100 ಕ್ಷೇತ್ರ 120 ಕ್ಷೇತ್ರಗಳಿಗೆ ಆಲ್ಮೋಸ್ಟ್ ಫೈನಲೈಸ್ ಆಗಿದೆ. ಓಕೆ, ಏನು ಕ್ಯಾಂಡಿಡೇಟ್ನ ಡಿಫ್ರೆಂಟ್ ಆಗಿರುವಂಥದ್ದನ್ನು ಏನು ನಿರೀಕ್ಷೆ ಮಾಡ್ತೀರಿ? ಏನೂ ಇಲ್ಲ, ನೀವು ಏನು ಮಾಡದೇ ಇರೋದೇ ಒಳ್ಳೇದು ಅಂತೇಳಿ ಕ್ಯಾಂಡಿಡೇಟ್ ನಿಲ್ಲಿಸ್ತಾ ಇದ್ದೀನಿ. ಯಾಕಂದರೆ ಮತ್ತೆ ಅವನ ಐಡಿಯಾಲಜಿ ತೊಗೊಂಬರ್ತಾನೆ. ನಾನು ಸರ್ ನನ್ನ ಕ್ಷೇತ್ರನ ಹಂಗೆ ಮಾಡಿ ಅಲ್ಲೊಂದು ಫ್ಲೈಓವರ್ ಹಾಕಿ, ದಯವಿಟ್ಟಪ್ಪ ಅಲ್ಲಿ ಜನ ಇದ್ದಾರೆ, ಅವ್ರಿಗೇನು ಬೇಕು ಕೇಳು, ನೀನೇನು ಮಾಡಬೇಡ ಅಂತ. ಅದಕ್ಕೆ ಫಸ್ಟ್ ಡೇ ಇದು ಹೇಳ್ತಿರೋದು. ಏನೋ ಅದೊಂದು ಯಾವುದೋ ಒಂದು ಡೈಲಾಗ್ ಚೆನ್ನಾಗಿ ಬಂದಿತ್ತು ಅವಾಗ, ಹೇಳಿದ್ದು ಮತ್ತೆ ಸಿನಿಮಾ ಅಂತೀರ ನೀವು. ಹೇಳಿ. ನನಗೇನು ಗೊತ್ತಿಲ್ಲ, ನಾನೇನು ಮಾಡಲ್ಲ, ನೀವು ಹೇಳೋದು ಬಿಟ್ಟು ಅನ್ನೋದು ಪ್ರಜಾಕೀಯ. ನನಗೆಲ್ಲ ಗೊತ್ತು, ನಾನೆಲ್ಲ ಮಾಡ್ತೀನಿ, ನೀವು ಹೇಳೋದು ಬಿಟ್ಟು ಅನ್ನೋದು ರಾಜಕೀಯ. ಓಕೆ, ಇಲ್ಲಿ ನೀವು ಏನು ಗೊತ್ತಿಲ್ಲ ಅನ್ನೋದು ಬಂದ್ರಪ್ಪ ಸಾಕು ಅಂತ ನಾನು ಫಸ್ಟ್ ಯೋಚನೆ ಪ್ರಣಾಳಿಕೆ ಕೇಳಿ. ಪ್ರಣಾಳಿಕೆ ನನ್ನ ಪ್ರಕಾರ ಜನಗಳಿಗೆ ಏನು ಬೇಕೋ ಅದೇ ಪ್ರಣಾಳಿಕೆ. ನಂದು ಥಾಟ್ಸ್ ಇದೆಯಲ್ಲ ಪ್ರಣಾಳಿಕೆ, ಅದು ಮಹಾನ್ ಡೇಂಜರಸ್ ಪ್ರಣಾಳಿಕೆ ಅದು. ಓಕೆ, ನಾನು ಫಸ್ಟ್ ಇದು ನನ್ನಲ್ಲೂ ನೋಡಿ ಬದಲಾವಣೆ ಹೆಂಗಾಗ್ತಾ ಹೋಯ್ತು ಅಂದರೆ, ಫಸ್ಟ್ ಪ್ರಣಾಳಿಕೆ ತನ್ನಿ, ನಿಮ್ಮ ಕ್ಷೇತ್ರ ನೀವು ಅನಲೈಸ್ ಮಾಡಿ ತೊಗೊಂಬನ್ನಿ ಅಂತ ಇಷ್ಟಿಷ್ಟು ತಂದರು. ಎಲ್ಲರೂ ಇಷ್ಟಿಷ್ಟು ಬುಕ್ಸ್ಗಳು ಕೂರಿಸ್ಕೊಂಡು ಎದುರುಗಡೆ ಇಂಟರ್ವ್ಯೂ ಮಾಡೋದು. ಸರ್ ನಮ್ಮಲ್ಲಿ ಗಿಳಿಗಳು ಬರುತ್ತೆ ಸರ್, ಅಲ್ಲೊಂದು ಪಾರ್ಕ್ ಮಾಡಬೇಕು ಅಂತ. ಏನು ಸರ್ ಇಲ್ಲೊಂದು ಹೊಂಡ ಹೋಗುತ್ತೆ ಸರ್, ಅಲ್ಲೊಂದು ಟನಲ್ ಮಾಡಬೇಕು. ಅಲ್ಲ ಬಡ್ಜೆಟ್ ಎಷ್ಟಿದೆ ಗೊತ್ತಾ ಸರ್? ಬರುತ್ತೆ ಸರ್ ಬಡ್ಜೆಟ್ ಆಗಿ. ಕೊನೆಗೊಂದು ಆ ಜನನ ಕೇಳಿದರೆ ನಿಮ್ಗೆ ಏನು ಬೇಕು ಅಂತ. ಪಾಪ ಅಲ್ಲಿ ನಿಜವಾಗ್ಲೂ ಮಕ್ಕಳಿಗೆ ಒಂದು ಅದ್ಭುತವಾದ ಶಾಲೆ ಬೇಕಾಗಿರುತ್ತೆ, ಅಲ್ಲಿ ಯಾವುದೋ ಒಂದು ಮೆಡಿಕಲ್ ಪ್ರಾಬ್ಲಮ್ ಇರುತ್ತೆ, ಅಲ್ಲಿ ಯಾವುದೋ ಬಸ್ ಟ್ರಾನ್ಸ್ಪೋರ್ಟೇಷನ್ ಇಲ್ಲ, ಒಂದು ರಸ್ತೆ ಬೇಕಾಗಿರುತ್ತೆ. ನಾವು ಜನನ ಕೇಳೋದೇ ಬಿಟ್ಬಿಟ್ಟಿದ್ದೀವಿ, ಹೆಸರಿಗೆ ಪ್ರಜಾಪ್ರಭುತ್ವ ರಾಷ್ಟ್ರ ನಮ್ಮದು. ಆಮೇಲೆ ಅನ್ನಿಸ್ತು ಇಲ್ಲ ನೋ ಪ್ರಣಾಳಿಕೆ ಅಂತ. ಅವಾಗ ಒಂದಷ್ಟು ಜನ ಏನು ರೀ ಪ್ರಣಾಳಿಕೆ ಇಲ್ಲದೆ ಎಗ್ರಿ ಮಾಡ್ತೀರ ನೀವು? ಇಲ್ಲಪ್ಪ, ನಮ್ಮ ಪ್ರಣಾಳಿಕೆ, ನಿಮ್ಮ ಬೇಡಿಕೆನೇ ನಮ್ಮ ಪ್ರಣಾಳಿಕೆ ಅಲ್ವಾ. ಫಸ್ಟು ನನ್ನ ಪ್ರಕಾರ ಪೋಸ್ಟ್ಮನ್ ಕೆಲಸಗಳು ಗುರುವೆ ನಮ್ಮದು, ಏನೋ ಯಾರೋ ಈ ರೆಪ್ರೆಸೆಂಟೇಟಿವ್ಸ್ ಅನ್ನೋದು. ಹೌದು. ಆಮೇಲೆ ಏನು ರೀ ಎಜುಕೇಟೆಡ್ಸ್ ಬರ್ಬೇಕು ರೀ, ಇಲ್ಲಿ ವಿದ್ಯಾವಂತರು ಬಂದು ನಿಂತ್ಕೊಂಡೆಲ್ಲ ಅವರು ಇದನ್ನೆಲ್ಲ ಮಾಡಬೇಕು ಅಂತ. ನನಗೆ ಹಂಗಾರೆ ಸಂವಿಧಾನದಲ್ಲಿ ಯಾಕೆ ಬರ್ದಿಲ್ಲ ಅದನ್ನು ಅಲ್ವಾ? ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಇದೆ, ಅಲ್ಲಿ IAS KAS IPS ಎಲ್ಲ ಓದಿರೋಂಥವ್ರನ್ನೆಲ್ಲ ಅಲ್ಲಿಟ್ಟಿದ್ದಾರೆ. ಇವ್ರ ಕೆಲಸ ಪೋಸ್ಟ್ಮ್ಯಾನ್ ಕೆಲಸ ಇರೋದು. ಇವ್ರ ವಿದ್ಯೆ ಬೇಕಾಗಿಲ್ಲ ಇವ್ರಿಗೆ, ಇವ್ರು ಹಾನೆಸ್ಟ್ ವ್ಯಕ್ತಿಗಳು ಬೇಕಿಲ್ಲಿ. ಆಮೇಲೆ ಇವ್ರು ಇಲ್ಲಿಂದ ಪ್ರಾಬ್ಲಮ್ ತೊಗೊಂಡೋಗಿ ಅಲ್ಲಿ ಹೇಳಿ ಅದನ್ನು ವರದಿ ಕೊಡಬೇಕು, ಈ ಕೆಲಸ ಮಾಡಬೇಕಾದವ್ರು ಇವರು ಅಲ್ವಾ. ಅವಾಗ ಅನ್ನಿಸ್ತು ಕರೆಕ್ಟ್ ಅಲ್ಲ, ಯಾರು ಬೇಕಾದ್ರೆ ನಿಲ್ಬೋದಲ್ಲ ಅಂತ. ಆಮೇಲೆ ಇದು ಬಂತು, ಸೆಲೆಕ್ಷನ್ ನೀವೇ ಮಾಡಿ ಜನಗಳು, ಎಲೆಕ್ಷನ್ ನೀವೇ ಮಾಡಿ, ಕರೆಕ್ಷನ್ ರಿಜೆಕ್ಷನ್ ಪ್ರಮೋಷನ್ ಪ್ರತಿಯೊಂದು ಮಾಡೋವಂಥ ಒಂದು ಸಿಸ್ಟಮು ಯೂಸಿಂಗ್ ಟೆಕ್ನಾಲಜಿ ಮಾಡ್ಬೋದು ಅಂತ ಅನ್ನಿಸ್ತು. ಸೊ ಅದೇ ಪ್ರಯತ್ನದಲ್ಲಿದ್ದೀನಿ ಅಷ್ಟೇ. ನಿಮ್ಮ ಕ್ಯಾಂಡಿಡೇಟ್ ಕುಕ್ಕರ್ ಹಂಚೋದಿಲ್ಲ? ಕುಕ್ಕರ್ ಹಂಚ್ತೀರಂತ ಗ್ಯಾರಂಟಿ ಗೊತ್ತು ನಿಮಗೆ? ಪ್ರಶ್ನೆಗಳಂತ ಗೊತ್ತು ನನಗೆ. ಸರ್ ನಮಸ್ತೆ, ವಿನಾಯಕ್ ಅಂತ. ನಮಸ್ಕಾರ. ಗೊತ್ತಿಲ್ಲ ಹೇಗೆ ಉತ್ತರ ಕೊಡ್ತೀರಿ ಅಂತ. ನನಗೆ ಅಪ್ರಸ್ತುತ ಅನಿಸುತ್ತೆ ಸರ್ ಇತ್ತೀಚೆಗೆ. ಯಾಕೋ ಅಧಿಕಾರ ಮತ್ತು ಹಣದ ಆಸೆಗೆ ಜನ ಕೊಟ್ಟಂಥ ಮತಭಿಕ್ಷೆಯನ್ನು ಮಾರ್ಕೊಂಡು ಪಕ್ಷಾಂತರ ಮಾಡ್ಕೊಂಡು ಹೋಗ್ತಾರೆ, ಜನಕ್ಕೆ ದ್ರೋಹ ಮಾಡ್ತಾರೆ. ಅದೇ ಜನ ಈ ವ್ಯಕ್ತಿ ಕೊಡೋ 500,000 ಹಣಕ್ಕಾಗಿ ತಮ್ಮ ಮತಗಳನ್ನು ಮಾರ್ಕೋತಾರೆ. ಇದೇ ಜನ ಮತ್ತೆ ದ್ರೋಹ ಮಾಡ್ತಾರೆ.
ಈ ರೀತಿ ಕಲ್ಮಶ ತುಂಬಿರುವಂಥ ಸಮಾಜದಲ್ಲಿ ಬದಲಾವಣೆ ಅಂತ ಬಡ್ಕೋತಿದ್ದೀರಿ, ಲಿಟ್ರಲಿ ಬಡ್ಕೋತಿದ್ದೀರಿ. ನೀವು ಚುನಾವಣೆಗೆ ಸ್ಪರ್ಧೆ ಕೂಡ ಮಾಡೋದಿಲ್ಲ ಅಂತಿದ್ದೀರಿ. ನೀವು ಸೂಚಿಸುವಂಥ ವ್ಯಕ್ತಿಯನ್ನು ನಾವು ಹೇಗೆ ನಂಬೋದು, ಯಾವ ಆಧಾರದ ಮೇಲೆ ನಂಬೋದು ಅಂತ. ಒಂದು ನಿಮಿಷ, ನೀವು ಯಾವ ಪಕ್ಷದವರು ಫಸ್ಟ್ ಹೇಳಿ. ಕಾಂಗ್ರೆಸ್. ನೀವು ಏನಕ್ಕೆ ಇಲ್ಲಿದ್ದೀರಾ ಫಸ್ಟ್ ಆಫ್ ಆಲ್? ನನ್ನ ಈಗಾಗಲೇ ಹೇಳಿದ್ರಲ್ಲ. ಒಂದು ನಿಮಿಷ, ನೀವು ನಿಮ್ಮ ಕೈ ಏನು ಹೇಳುತ್ತೆ? ನಿಮ್ದೊಂದು ಪಕ್ಷ, ನೀವು ಜನನ ಉದ್ಧಾರ ಮಾಡಕ್ಕೆ ಬಂದಿದ್ದೀರಾ ಇಲ್ಲಿ, ಕರೆಕ್ಟ್ ತಾನೆ? ಜನನ್ನೇ ಬೈತಾ ಇದ್ದೀರಾ ನೀವು, ಜನನೇ ಸರಿ ಇಲ್ಲ ಅಂತ. ಇನ್ನೇನು ಉದ್ಧಾರ ಮಾಡ್ತೀರಾ ನೀವು? ನಾನು ಜನ ಅಲ್ವಾ ಸರ್? ನನ್ನನ್ನು ನಾನು ಬೈಕೋತಿದ್ದೀನಿ. ನೀವು ಸರಿ ಮಾಡ್ಕೊಳ್ಳಿ ಅಷ್ಟೇ, ನನ್ನ ನೀವು ಕ್ವಶನ್ ಕೇಳಬಾರ್ದು. ನಿಮ್ಮನ್ನು ನೀವು ಸರಿ ಮಾಡ್ಕೊಳ್ಳಿ ಅಷ್ಟೇ, ಮುಗಿದೋಯ್ತಲ್ಲಿ. ಅಲ್ಲಲ್ಲ, ನಾನು ಪ್ರಶ್ನೆ ಇದ್ದಿದ್ದು ತಾವು ಸೂಚಿಸುವ ವ್ಯಕ್ತಿಗಳನ್ನ ಯಾವ ಆಧಾರ. ನಾನು ಸೂಚಿಸ್ತಾನೆ ಇಲ್ಲ, ಸೆಲೆಕ್ಷನ್ ಮಾಡ್ತಿರೋದು ಜನಗಳಿವಾಗ. ನಾನು ಅದನ್ನೇ ಫಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಸೆಲೆಕ್ಷನ್ ನಾನು ಮಾಡ್ತಿಲ್ಲ, ನಾನು ಪಾರ್ಟಿ ಪ್ರೆಸಿಡೆಂಟ್. ಅವ್ರು ಹೇಳೋದು, ಈಗ ನೀವು ನಿಮ್ಮ ಪಕ್ಷದವ್ರು ಹೇಳಿದ್ರು 5,000 ಕೊಟ್ಟು ಅಪ್ಲಿಕೇಶನ್ ತಗೊಳ್ಳಿ, 2,000 DD ಕೊಟ್ಟು ಅಪ್ಲಿಕೇಶನ್ ಹಾಕಿ ಅಂತ. ಯಾರು ಆಸ್ಪಿರೆಂಟ್ಸ್ ಇದ್ದಾರೋ ಅವರ ಮಧ್ಯದಲ್ಲಿ ನಾವು ಒಬ್ಬರನ್ನ ಆರಿಸ್ತೀವಿ ಅಂತ. ಉಪೇಂದ್ರ ಅವ್ರು ಹೇಳೋದು ಜನರಿಗೆ ಬಿಡ್ತಾರೆ, ನಿಮ್ಮ ಕ್ಯಾಂಡಿಡೇಟ್ ಯಾರು ಆಗ್ಬೇಕು ಅಂತ ನೀವು ಚಾಯ್ಸ್ ಮಾಡಿ. ಈಗ ನಿಮ್ಮಂಥ ಯಂಗ್ಸ್ಟರ್ಸು ನೀವೇ ಒಂದು 50 ಜನ ಸೇರಿಕೊಂಡು ಒಬ್ಬನ ಸೆಲೆಕ್ಟ್ ಮಾಡಿ, ಹೋಗಯ್ಯ ನೀನು ನಿಂತ್ಕೊಳ್ಳಯ್ಯ, ನಾವೆಲ್ಲ ಸಪೋರ್ಟ್ ಮಾಡ್ತೀವಿ, ನನಗೆ ಟ್ರಾನ್ಸ್ಪರೆಂಟಾಗಿ ಕೆಲಸ ಮಾಡಬೇಕು, ನೀನು ಕೆಲಸ ಮಾಡಿ ನಾನು ಕೆಳಗಿಳಿಸ್ತೀವಿ, ಇಳಿಬೇಕು ಅಂತ ಹೇಳಿ ಮಾಡೋಕ್ಕೆ ಸಾಧ್ಯ ಇಲ್ವಾ? ಹೇಳಿ, ಯಂಗ್ಸ್ಟರ್ಸ್ ಸಾಧ್ಯ ಇಲ್ವಾ? ದೊಡ್ಡ ಲೆವೆಲ್ ಬಿಟ್ಬಿಡಿ, ಏನು ಹೇಳಿ, ನ್ಯಾಷನಲ್ ಲೆವೆಲ್ ಬಿಟ್ಬಿಡಿ. ಒಂದು ಹಳ್ಳೀಲಿ ಆಗಲ್ವಾ? ಅಲ್ಲ, ಅಪ್ರಸ್ತುತ ಅನ್ಸಲ್ವಾ? ಅಲ್ಲ, ನಿಮಗೆ ಅಪ್ರಸ್ತುತ ಅನ್ಸೋದು ಅದು ಯಾವತ್ತೂ ಅಪ್ರಸ್ತುತಾನೆ. ಯದ್ ಭಾವಂ ತದ್ಭವತಿ. ನಾನು ಏನು ಅನ್ಕೋತೀರ ಜೀವನ ಹಂಗೆ ನಡೀತದೆ. ಸರ್ ನಾನು ಉದ್ಧಾರ ಆಗಲ್ಲ ಸರ್ ಅಂದ್ರೆ, ಬದಲಾವಣೆ ಆಸೆ ನಮಗೂ ಇದೆ, ಬಟ್ ಯಾಕೋ ಆಸೆ ಇದ್ದಿದ್ರೆ ನಂತರ ಟ್ರೈ ಮಾಡ್ತಿದ್ರಿ. ನಿಮ್ಗೆ ಆಸೆನೇ ಬತ್ ಹೋಗಿದೆ ಯಂಗ್ಸ್ಟರ್ಸ್ಗೆ, ಅದು ಬಹಳ ಭಯ ಆಗೋದು. ಹೋಪ್ಲೆಸ್ ಸಮಾಜ ಆಗಬಾರ್ದು. ಇವತ್ತು ನನ್ನ ಜೊತೆ ಫಸ್ಟ್ ಪಕ್ಷ ಸ್ಟಾರ್ಟ್ ಮಾಡಿದಾಗ ನನ್ನ ಜೊತೆ 500 ಜನ 1000 ಜನ ಇದ್ರು. ಕೊನೆಗೆ ನಾನು ಒಬ್ಬನೇ ಉಳ್ಕೊಂಡೆ. ಬಟ್ ನಾನು ಹೋಪ್ಸ್ ಕಳ್ಕೊಂಡೇ ಇಲ್ಲ, ನಾನು ಸಾಯೋರು ಕಳ್ಕೊಳ್ಳೋದು ಇಲ್ಲ. ಯಾಕಂದ್ರೆ ನನಗೆ ಸೋಲು ಗೆಲುವಿನ ಭಯನೇ ಇಲ್ಲ, ನನಗೆ ಅವಮಾನಗಳಿಲ್ಲ, ನನಗೆ ಅಹಂಕಾರಗಳಿಲ್ಲ. ಗೆದ್ದು ನಾನೇನೋ ಸಾಧನೆ, ಈ ಬದಲಾವಣೆ ಆಗೋದು ನನ್ನಿಂದಲ್ಲ ಅಂತಲೂ ಗೊತ್ತಿದೆ ನನಗೆ. ಗೆದ್ದ ನಂತರ ಅವ್ರು ಪೂರ್ತಿ ಮಾತು ಮುಗಿಸ್ಲಿ. ಅಲ್ಲ, ಈ ಬದಲಾವಣೆ ನನ್ನಿಂದ ಆಗಲ್ಲ ಅಂತಲೂ ನನಗೆ ಗೊತ್ತಿಲ್ಲ. ನನಗೆ ಆ ಮೂರ್ಖತನೂ ಇಲ್ಲ. ನಾನು ಬಂದು ಈ ಜನನೆಲ್ಲ ಬದಲಾಯಿಸ್ಬಿಡ್ತೀನಿ, ದೇಶ ಬದಲಾಯಿಸ್ಬಿಡ್ತೀನಿ, ಮೂರ್ಖತನ ನನಗಿಲ್ಲ. ನನ್ನ ಕರ್ತವ್ಯ ನನಗನ್ಸಿರೋ ಸತ್ಯ ಹೇಳ್ತಾ ಹೋಗ್ತೀನಿ ಅಷ್ಟೇ, ನನ್ನ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ. ನಂದು ದೇಶ ಇದು, ನಂದೊಂದು ಕರ್ತವ್ಯ ಇದೆ, ನನ್ನ ಕರ್ತವ್ಯ ನಾನು ಮಾಡ್ತೀನಿ ಅಷ್ಟೇ. ಬಟ್ ಎಂಡ್ ರಿಸಲ್ಟ್ ಒಂದು ಏನೋ ಇರುತ್ತೆ, ಕಲ್ಪನೆ ಇರುತ್ತಲ್ಲ ಸರ್? ಎಂಡ್ ರಿಸಲ್ಟ್ ಅಲ್ಲ, ಇದು ಬಿಗಿನಿಂಗ್ ರಿಸಲ್ಟ್ ಬಗ್ಗೆ ನಾನು ಮಾತಾಡ್ತಿರೋದು. ಬದುಕು ಚೆನ್ನಾಗಿರಬೇಕು, ಸಾವಿನ ಬಗ್ಗೆ ಯೋಚನೆ ಮಾಡ್ತೀವಿ ನಾವು. ಸತ್ರ ಮೇಲೆ ಒಂದು ಸ್ಟ್ಯಾಚ್ಯೂ ಆಗಬೇಕು ಅಂತ ಯೋಚನೆ ಮಾಡ್ತೀವಿ, ಬದುಕು ಚೆನ್ನಾಗಿರ್ಬೇಕು ಅಂತ ಯಾರೂ ಯೋಚನೆ ಮಾಡಲ್ಲ. ಇವರು ಬಿಡಿ ಸರ್, ಏನು ಸರ್ ನಿಮ್ಮ ಟಾರ್ಗೆಟು, ಏನು ಸರ್ ಎಂಡ್ ರಿಸಲ್ಟ್, ಏನು ಸರ್ ಇದಕ್ಕೆ ಅಂತ. ಯಾಕೆ ಎಂಡ್ ರಿಸಲ್ಟ್? ಬಿಗಿನಿಂಗ್ ಚೆನ್ನಾಗಿದೆ, ಖುಷಿಯಾಗಿದ್ದೀವಿ ಇವಾಗ, ಅದು ಒಳ್ಳೆ ವಿಚಾರ ಹೇಳ್ಕೊಂಡು ಹೋಗೋಣ. 4 ಜನ ಬದಲಾಗಲಿ, ನಾಳೆ ನಮ್ಮ ಮಕ್ಕಳು ಇನ್ನೊಬ್ರು ಯಾರು ಬದಲಾಗಲಿ. ಅಲ್ಲ, ಫೈನಲಿ ಎಲೆಕ್ಷನ್ ಗೆಲ್ಲಬೇಕು ಉಪೇಂದ್ರ ಅವರೇ. ಸರಿ, ಜನ ಗೆಲ್ಬೇಕು. ನನಗೆ ನಾಯಕರು ಗೆದ್ದು ಸಾಕಾಗೋಗ್ಬಿಟ್ಟಿದೆ ಇಲ್ಲಿ. ಅವ್ರು ಗೆಲ್ತಾನೇ ಇದ್ದಾರೆ. ಜನ ಯಾವಾಗ ಸರ್ ಗೆಲ್ಲೋದು? ಮತದಾರರು ಗೆಲ್ಲಬೇಕು ಇಲ್ಲಿ. ಮತದಾರರು ಗೆಲ್ಲೋದು ಅಂದರೆ ಅವರ ಆಯ್ಕೆಯ ಪ್ರತಿನಿಧಿ ವಿಧಾನಸೌಧಕ್ಕೆ ಬರಬೇಕು. ಅಲ್ಲ, ಕರೆಕ್ಟು. ಅವ್ರು ನೀನು ಹೋಗಯ್ಯ ಅನ್ಬೇಕು, ನೀನು ಸರಿ ಇಲ್ಲ ಅಂದರೆ ಕೆಳಗಿಳಿಯ ಅನ್ಬೇಕು, ರೈಟ್ ಟು ರಿಜೆಕ್ಟ್ ಬರಬೇಕು ಅಲ್ವಾ, ರೈಟ್ ಟು ರೀಕಾಲ್ ಬರಬೇಕು, ಕಾನ್ಸ್ಟಿಟ್ಯೂಷನಲ್ ಆ ಬದಲಾವಣೆಗಳಾಗಬೇಕು. ಅದಾಗಬೇಕು ಅಂದರೆ SOP ಇರಬೇಕು ಪ್ರತಿನಿಧಿಗೆ. ಕರೆಕ್ಟ್. ನಾನು ಎಲೆಕ್ಟ್ ಮಾಡಿಬಿಟ್ಟು ನನಗೊಂದು ಮಾರ್ಗಸೂಚಿನೇ ಇಲ್ಲ ಅಂದರೆ ನಾನು ಹೆಂಗೆ ಬೇಕಾದ್ರೆ ಕೆಲಸ ಮಾಡ್ತೀನಿ. ನಾನು ನೀವು ಹೆಂಗೆ ವಾಪಸ್ ಕರಿತೀರಾ? ನಾವಿಲ್ಲಿ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂತ ಮಾಡಿದ್ದೀವಿ, ಇದೇ ಥರ ಕೆಲಸ ಮಾಡಬೇಕು. ನೀನು ಮಾಡಿಲ್ಲ ಅಂದರೆ ನಿನ್ನ ರೈಟ್ ಟು ರೀಕಾಲ್ ಮಾಡೋ ಇದು ಕೊಡಬೇಕು. 6 ಮಂತ್ಸ್ಗೆ 1 ಇಯರ್ಗೆ ಒಂದ್ಸತಿ ಸಣ್ಣ ಪುಟ್ಟ ಪೋಲಿಂಗ್ ಆಗಬೇಕು. ಆಗ್ಬೋದಲ್ಲ ಸರ್? ನಾವು ಕೋಟ್ಯಾಂತರ ರೂಪಾಯಿ ಮೊಬೈಲಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ, ಒಂದು ವೋಟ್ ಹಾಕೋಕ್ಕಾಗಲ್ವಾ? ಆಗಲ್ವಾ ಸರ್? ಮಾಡ್ಬೋದು. ಇವತ್ತಿನ ಟೆಕ್ನಾಲಜಿ ಎಲ್ಲವೂ ಸಾಧ್ಯ ಇದೆ. ಟೆಕ್ನಾಲಜಿಲಿ ಬ್ಲಾಕ್ ಚೈನ್ ಟೆಕ್ನಾಲಜಿ ಬಂದಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ, ಆಗತ್ತೆ. ಆಮೇಲೆ ಅಪ್ರಸ್ತುತ ಹೌದು. ಈಗ 200 ವರ್ಷದ ಹಿಂದೆ ಯಾವನೋ ಬಂದು ಹಿಂಗೊಂದು ಹಿಡ್ಕೊಂಡು ಹಿಂಗೆ ಮಾತಾಡ್ಕೊಂಡು ಹೋಗ್ಬೋದು ಅಂದ್ರೆ ನಾನ್ಸೆನ್ಸ್. ಅಪ್ರಸ್ತುತ ನೋಡಿ, ಇದು ನೀವು ಹೇಳಿದ್ರಿ ಕಲ್ಪನೆ ಅಂತ. ಮೊಬೈಲಲ್ಲಿ ಹಿಂಗೊಂದು ಬಟನ್ ಒತ್ತಿದ್ರೆ ನಾನು ಯಾವುದೋ ದೇಶಕ್ಕೆ ನಾನೊಂದು ಸುದ್ದಿ ಕಳಿಸ್ಬೋದು ಅಥವಾ ಮೆಸೇಜ್. ಆ ಟೈಮಲ್ಲಿ ಅಪ್ರಸ್ತುತ ಅನಿಸ್ತಿತ್ತು. ಅದು ಕಲ್ಪನೆ, ನೀವು ಬರೀ ಕಲ್ಪನೆ ಮಾಡ್ಕೊತಿದ್ದೀರಿ ಅಂತ. ಒಬ್ಬ ಕಂಡು ಹಿಡಿದು ಮಾತಾಡ್ದ, ಆಮೇಲೆ ಎಲ್ಲ ಸೂಪರ್ ಅಂತ. ಕಲ್ಪನೆ ಭಾಳ ಮುಖ್ಯ. ಆಮೇಲೆ ಅವ್ನು ಹುಡುಕ್ತಾನೆ ಅದನ್ನು. ವೈರ್ಲೆಸ್ ಫೋನ್ ಬೇಕು ಅಂತ ಒಂದು ಕಲ್ಪನೆ, ಅದು ಅವಾಗ ಅವ್ನಿಗೇನು ಗೊತ್ತಿರಲ್ಲ, ಕಲ್ಪನೆ ಮಾಡ್ಕೊಂಡ. ಈ ಗಾಳಿಲಿ ನಾನು ಅಕ್ಕಿ ಥರ ಹಾರಬೇಕು ಒಂದು ಕಲ್ಪನೆ ಮಾಡ್ಕೊಂಡ, ಆಮೇಲೆ ವಿಮಾನ ಕಂಡಿಡ್ದ ಅವನು. ಕಲ್ಪನೆ ಇಲ್ಲದೆ ಯಾವುದೂ ಮಾಡೋಕ್ಕೆ ಸಾಧ್ಯ ಇಲ್ಲ. ನಾನು ಮೈಸೂರು ತಲುಪಬೇಕು ಅನ್ನೋ ಆಸೆ ಇರಬೇಕು, ಆಮೇಲೆ ರೋಡ್ ಹುಡುಕ್ತೀನಿ ನಾನು ಹೆಂಗೆ ಹೋಗೋದು ಅಂತ. ನನಗೆ ಮೈಸೂರು ಹೋಗೋಕ್ಕೆ ಗೊತ್ತಿಲ್ಲ, ಸುಮ್ಮನೆ ಕೂತ್ಕೊಂಡು ಸರ್ ಏನು ಗೊತ್ತಾಗ್ತಿಲ್ಲ ಸರ್, ಏನೋ ಸರ್ ಎಲ್ಲೋಯ್ತೀನೋ ಹೋಗ್ತೀನಿ ಅದು. ಸರ್ ನಮಸ್ಕಾರ, ಸಂತೋಷ್ ರೆಡ್ಡಿ ಅಂತ. ನಮಸ್ಕಾರ. ಈಗ ತಾನೇ ಅವರು ನೀವು ಹೇಳಿದ್ರಿ ನಿಮ್ಮ ಪಕ್ಷದ ಅಫಿಲಿಯೇಷನ್ ಹೇಳ್ಕೊಂಡು ಶುರು ಮಾಡಬೇಕು ಅಂದ್ರೆ ಅವ್ರಿಗೆ ಉತ್ತರ ಕೊಡೋಕೆ ಈಸಿ ಆಗುತ್ತೆ. ನಾನು BJP ಕಾರ್ಯಕರ್ತ. ಓಕೆ. ತುಂಬ ಅದ್ಭುತವಾಗಿ ಹೇಳಿದ್ರಿ ಕಲ್ಪನೆ ಬಗ್ಗೆ.
ತಾವು ಈಗ ಒಟ್ಟಾರೆ 120 ಕ್ಷೇತ್ರದಲ್ಲಿ ಅಭ್ಯರ್ಥಿಗಳನ್ನು ಸ್ಪರ್ಧೆಗಿಳಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಈ ಚುನಾವಣೆಯಲ್ಲಿ. ತಾವು ಮುಖ್ಯಮಂತ್ರಿ ಆಗುವ ಕಲ್ಪನೆ ಇಟ್ಕೊಂಡು ಪ್ರಜಾಕೀಯ ಸ್ಥಾಪನೆ ಮಾಡಿದ್ರು ಅಥವಾ ಮುಖ್ಯ ಈ ಪಕ್ಷ ನೀವು ಸ್ಥಾಪನೆ ಮಾಡ್ಬೇಕಾರೆ ಯಾವ ಕಲ್ಪನೆ ಇಟ್ಕೊಂಡು ನೀವು ಪಕ್ಷ ಸ್ಥಾಪನೆ ಮಾಡಿದ್ರಿ? ಮುಖ್ಯಮಂತ್ರಿ ಆಗೋ ಆಸೆ ಇದೆಯಾ ಅಂತ ಒಂದು ನಿಮಿಷ ಪ್ರಶ್ನೆ ಯಾಕಂದರೆ ನೀವು ಕಲ್ಪನೆ ಮಾಡಿಕೊಂಡು ನಾನು ಮುಖ್ಯಮಂತ್ರಿ ಆಗಬೇಕು ಅಂತಲೇ ಕಲ್ಪನೆ ಇರುತ್ತೆ. ಈಗ ನಿಮ್ಮ ಪಕ್ಷದಿಂದ ಒಟ್ಟಾರೆ 120 ಕ್ಷೇತ್ರಗಳಲ್ಲಿ ಹೇಳಿ, ಇದೇ ಇಲ್ಲೇ ಆನ್ಸರ್ ಮಾಡ್ಬಿಡ್ತೀನಿ. ಒಂದು ನಿಮಿಷ ಅಲ್ಲ, ಇಲ್ಲೇ ನಿಮ್ಮ ಕ್ವಶ್ಚನ್ ಇಲ್ಲೇ ಆನ್ಸರ್ ಇದೆ. ಪ್ರಶ್ನೆ ಕಂಪ್ಲೀಟ್ ಮಾಡ್ತೀನಿ. ಓಕೆ. 120 ಕ್ಷೇತ್ರಗಳಲ್ಲಿ 4-5 ಸ್ಥಾನ ನೀವು ಗೆದ್ದರೆ ಇಲ್ಲ 2 ಗೆದ್ದರೆ ಯಾವ ಪಕ್ಷಕ್ಕೆ ನೀವು ಬೆಂಬಲ ಕೊಡ್ತೀರಾ? ಅಲ್ಲ, ಒಂದು ನಿಮಿಷ. ಬೆಂಬಲಕ್ಕೆ ಮುಂಚೆ ಒಂದು ಹೇಳಿದ್ರಿ ಮಂತ್ರಿ ಆಗಬೇಕು ಅಂತ. ನಾನು ಬಂದಿರೋದಿಲ್ಲಿ ರಾಜ ಆಗಬೇಕು ಅಂತ ಆಸೆಪಟ್ಟು, ನಾನು ರಾಜ ಅಂತ ಗೊತ್ತಿದ್ದು, ಪ್ರಜಾಪ್ರಭುತ್ವ ನಾನು ಪ್ರಜೆಯಾಗಿದ್ದರೂ ರಾಜನಾಗಿ ಬದುಕಬೇಕು ಅನ್ನೋ ಆಸೆ ಪಡ್ತೀನಿ. ನಾನು ಮಂತ್ರಿ ಆಗಬೇಕು ಅಂತ ಆಸೆ ಪಡಲ್ಲ. ಸರ್, ಅಡ್ಮಿನಿಸ್ಟ್ರೇಷನ್ ಬೇಕೇ ಬೇಕಲ್ಲ? ಕೇಳಿ ಒಂದು ನಿಮಿಷ. ಅಡ್ಮಿನಿಸ್ಟ್ರೇಷನ್ ಇದೆ, ಅದೆಲ್ಲ ನಡೀತದೆ. ಅದಕ್ಕೆ ನೀವೊಂದು 5 ನಿಮಿಷ ಈಗ ನಾನು ಒಂದೇ ಒಂದು ನಿಮ್ಮನ್ನೆಲ್ಲ ಕೇಳ್ತೀನಿ. ನೀವು ಕ್ವಶನ್ ಕೇಳೋಕ್ಕೆ ಮುಂಚೆ ನನ್ನ ಪಕ್ಷದ ಒಂದೇ ಒಂದು ಆ್ಯಪ್ನ ಓದಿದ್ದೀರಾ? ನೀವು ನನ್ನ ವೆಬ್ಸೈಟ್ ನೋಡಿದ್ದೀರಾ? ನೋಡಿ ಒಂದು ಸ್ವಲ್ಪ ತಿಳ್ಕೊಂಡಿದ್ದೀರಾ? ಅವಾಗ ನೀವು ಮಾತಾಡೋದಕ್ಕೆ ಒಂದು ಇದಿರುತ್ತೆ. ಏನೂ ಗೊತ್ತಿಲ್ಲ ನಿಮ್ಗೆ ಆ್ಯಕ್ಚುಲಿ. ಬೇರೆಯವ್ರಿಗೆ ಬಿಡಿ, ಏನು ಗೊತ್ತಿರೋ, ನೀವೆಲ್ಲ ರಾಜಕೀಯದಲ್ಲಿ ಇರೋರು. ಗೊತ್ತಿಲ್ಲ ಅಲ್ಲ ಕೇಳಿ, ನೀವು ರಾಜಕೀಯದವರು ಒಂದು 5 ನಿಮಿಷ ನೀವು ಕೊಡ್ಬೋದು ಟೈಮು ಅಲ್ವಾ? ಯಾವ್ಯಾವುದಕ್ಕೂ ಟೈಮ್ ವೇಸ್ಟ್ ಮಾಡ್ತೀವಿ. ಒಂದು 5 ನಿಮಿಷ. ನಾನು ಎಷ್ಟೋ ವರ್ಷಗಳು ಅನಲೈಸ್ ಮಾಡಿ ತಜ್ಞರ ಜೊತೆ ಡಿಸ್ಕಸ್ ಮಾಡಿ 3 ಪೇಜ್ ಬರೆದಿರೋದು, ನಾನು ಜಾಸ್ತಿ ಏನೂ ಬರೆದಿಲ್ಲ. ದಯವಿಟ್ಟು ಒಂದು ಸತಿ ಕೇಳಿ. ಸರಿ ಇಲ್ಲ ಅಂದರೆ ನೀವು ಹೇಳಿ, ಮತ್ತೆ ತಿದ್ಕೊಳ್ಳೋಣ. ನಾವೆಲ್ಲ ಚರ್ಚೆ ಮಾಡಿ ಇದು ಮಾಡಿನೇ ಚೆನ್ನಾಗಿ ಮಾಡ್ತಾ ಹೋಗಬೇಕು. ಇಲ್ಲೇನಾಗಿದೆ, ನನ್ನ ಪಕ್ಷ ಬೇರೆ, ನಿಮ್ಮ ಪಕ್ಷ ಬೇರೆ, ಅವ್ರ ಪಕ್ಷ ಬೇರೆ, ನಿಮ್ಮನ್ನು ನಾನು ಕ್ರಿಟಿಸೈಸ್ ಮಾಡೋದೇ ನನ್ನ ಕೆಲಸ ಅನ್ನೋ ಥರ ಆಗೋಗ್ಬಿಟ್ಟಿದೆ. ಹಂಗಲ್ಲ, ನಿಮ್ಮಲ್ಲಿ ಅದ್ಭುತವಾದ ವಿಚಾರ ಇರುತ್ತೆ, ಅದರಿಂದ ನಾನು ಬೆಳಿಬೋದು, ನನ್ನಲ್ಲಿ ವಿಚಾರಗಳು ನೀವು ತೊಗೊಬೋದು. ಆ ಪಾಸಿಟಿವ್ನೆಸ್ಸು ನಮ್ಮಲ್ಲಿ ಬರಬೇಕು. ತುಂಬ ಜನ ಹೇಳ್ತಾರೆ, ಹೋರಾಟ ಮಾಡಿರಿ, ನಮಗೆ ಸ್ವತಂತ್ರ ಬಂದಿದ್ದು, ನೀವೇನ್ರಿ ಹೋರಾಟನೇ ಮಾಡಲ್ಲ ಅಂತೀರಾ ಅಂತ. ಹೋರಾಟ ಮಾಡೋದಕ್ಕೆ ಅವಾಗೊಬ್ಬ ವಿಲನ್ ಬೇರೆ ದೇಶದವನಿದ್ದ. ಇವತ್ತು ನಮ್ಮ ಅಣ್ಣ ತಮ್ಮದ್ರು ನಮ್ಮ ಜೊತೆಲಿರೋ ಅವ್ರ ಮೇಲೆ ಏನಕ್ಕೆ ಹೋರಾಟ ಮಾಡಬೇಕು ನಾವು ಅಲ್ವಾ? ನಮ್ಗೆ ಅವಾಗ ಒಂದು ಎಲೆಕ್ಷನ್ ಇತ್ತು ಅಂದ್ಕೊಳ್ಳಿ, ಬ್ರಿಟಿಷರಿದ್ದಾಗ ಹೋರಾಟ ಮಾಡ್ತಿದ್ವಾ? ಇಲ್ಲ. ಎಲೆಕ್ಷನಲ್ಲಿ ವೋಟ್ ಹಾಕ್ತಿದ್ವಿ, ಬೇಡ ನಮ್ಗೆ ಬ್ರಿಟಿಷರು ಅಂತ ಅಲ್ವಾ? ಈಗ ಇನ್ನೂ ಹೋರಾಟ ಮಾಡ್ತೀವಿ ಅಂದರೆ ನಾವೊಂದು ಎಲೆಕ್ಷನ್ ಕೊಟ್ಟಿದ್ದಾರೆ ಹೇಳಿ ಪ್ರಜಾಪ್ರಭುತ್ವದಲ್ಲಿ. ನೀವು ವೋಟ್ ಹಾಕಿ ಹೋರಾಟ ಯಾಕೆ ಮಾಡ್ತೀರ? ಅವ್ರು ಕಿತ್ತು ಬಿಸಾಕಿ ಬೇರೆಯವ್ರನ್ನ ತೊಗೊಳ್ಳಿ. ಏನು ಗುರು, ಇಷ್ಟು ಸಿಂಪಲ್ ಆಗಿರೋ ಆದರೂ ನಾವು ಹೋರಾಟ ಮಾಡ್ತೀನಿ ಅಂದರೆ, ಈ ಹೋರಾಟ ಮಾಡಿದ್ರಲ್ಲೂ ನಾಯಕರು ಉಟ್ಕೊತಾರೆ, ಸಮಾಜ ಸೇವೆ ನಾಯಕರು ಉಟ್ಕೊತಾರೆ. ಮತ್ತೆ ಹೌದು, ನಾನು ಅದಕ್ಕೆ ಏನು ಮಾಡಿದ್ದೀನಿ, ಸಮಾಜ ಸೇವೆ ಮಾಡ್ರಪ್ಪ ನೀವು ಮಾಡ್ಕೊಳ್ಳಿ, ಬಟ್ ಸಮಾಜ ಸೇವೆ ಮಾಡಿದ್ದೀನಿ ಅಂತ ಇಲ್ಲಿಗೆ ಬರಬೇಡಿ. ಅದು ಕ್ರೈಟೀರಿಯಾ ಇಟ್ಕೊಂಡು ನನಗೆ ಓಟ್ ಹಾಕಿ ಅಂತ ಬರಬೇಡಿ. ಹೋರಾಟ ಮಾಡಿದ್ದೀನಿ ಕ್ರೈಟೀರಿಯಾ ಇಟ್ಕೊಂಡು ಬರಬೇಡಿ. ಇಲ್ಲಿ ನೀವು ಅದು ಮಾಡೋಂಗಿದ್ರೆ ಮಾಡ್ಕೊಳ್ಳಿ, ತಪ್ಪೇನಿಲ್ಲ ಅದು. ಬಟ್ ಅದು ಎಲೆಕ್ಷನ್ಗೋಸ್ಕರ, ಚುನಾವಣೆಗೋಸ್ಕರ ಅದಾಗಬಾರ್ದು. ಇಷ್ಟೇ ಹೇಳ್ತಾ ಇರೋದು ನಾನು, ಅಷ್ಟೇ. ಆಮೇಲೆ ಅದು ಬಿಡಿ, ಗಿಪೋರ್ಟ್ ಏನಿಲ್ಲ. ಮತ್ತೆ ನಾನು ಜನರ ಹತ್ರನೇ ಹೋಗ್ತೀನಿ. ನಾನು ಡಿಸಿಷನ್ ಏನೂ ತೊಗೊಳ್ಳಲ್ಲ ಇಲ್ಲಿ. ನಾನೊಬ್ಬ ಕೆಲಸಗಾರ ಅಷ್ಟೇ. ಇಲ್ಲಿ 3 ಜನ ಇದ್ರಾ, 3 ಜನ ಕ್ಷೇತ್ರದಲ್ಲಿ ಹೋಗಿ ಕೇಳ್ತೀನಿ, ನೋಡಪ್ಪ ಯಾರಿಗೆ ನೀವು ಸಪೋರ್ಟ್ ಮಾಡಿ ಹೇಳಿ, ಜನಗಳು ಹೇಳ್ದಂಗೆ ನಾವು ಮಾಡ್ತೀವಿ ಅಷ್ಟೇ. ಅರ್ಥ ಆಯ್ತಾ? ಇಲ್ಲಿ ನಾನು ಏನೂ ಮಾಡಲ್ಲ, ಇಲ್ಲಿ ನಾವೆಲ್ಲರೂ ಮಾಡ್ತೀವಿ ಅಷ್ಟೇ. ಆ ಥರ ಒಟ್ಟಾರೆ ಈ ಕಾಲಕ್ಕೆ ಸೂಕ್ತವಾದ ಯೋಚನೆ ಅಲ್ಲ ಅಂತ ಹೇಳ್ಬೇಕಾ, ಇಂಪ್ರಾಕ್ಟಿಕಲ್ ಅಂತ ಹೇಳ್ಬೇಕಾ, ನನಗೆ ಅರ್ಥ ಆಗ್ತಿಲ್ಲ. ಅಂದರೆ ಮುಂದೊಂದು ಕಾಲ ಬರ್ಬೋದು ನೀವು ಹೇಳುವಂಥದ್ದು. ಯಾಕದು ಈಗಲೇ ಬರಬಾರ್ದು? ಬಂದರೆ ಒಳ್ಳೇದಲ್ವಾ? ಮಾತು ಕೇಳ್ತಾರ? ಗೆದ್ದಿರೋ ಅಭ್ಯರ್ಥಿಗಳು ನಿಮ್ಮ ಮಾತು ಕೇಳ್ತಾರ? ಜನಗಳಿಗೆ ಫಸ್ಟ್ ಆಫ್ ಆಲ್ ಹೇಳ್ತೀನಿ ಕೇಳಿ, ನಾನು ಯಾವ ದಾರಿ ಹಾಕ್ಕೊಟ್ಟಿದ್ದೀನಿ ಅಂದರೆ ಅವ್ನು ಗೆಲ್ಲಕ್ಕೆ ಚಾನ್ಸ್ ಇಲ್ಲ. ಹೇಳ್ತೀನಿ ಕೇಳಿ 1 ನಿಮಿಷ. ಯಾಕೆ ಹೇಳ್ತೀರಿ ಗೊತ್ತಾ? ಕೇಳಿ, ಜನ ಗೆಲ್ಲೋವರೆಗೂ ಅವ್ನು ಗೆಲ್ಲಕ್ಕಾಗಲ್ಲ. ಒಂದು ತಿಳ್ಕೊಳ್ಳಿ, ನಾನು ಜನ ಗೆಲ್ಲೋದಕ್ಕೆ ಒಂದು ಸೂತ್ರ ಹುಡುಕಿರೋದು. ನೀವು ರಾಂಗ್ ಕರೆಕ್ಟಾಗಿ ಹೇಳ್ತೀನಿ ಕೇಳಿ. ನಿಮಗೆ ನಾನು ಹೇಳೋದು ಏನಾದರೆ, ನಾವು ಎಷ್ಟು ಸುಳ್ಳಿನ ಪ್ರಪಂಚದಲ್ಲಿ ಇದೀವಿ ಅಂದರೆ, ಸತ್ಯ ಹೇಳಿದ್ರೆ ನಮಗೆಲ್ಲ ಒಂಥರ ಕಚ್ಗುಳಿ ಇಟ್ಟಂಗೆ ಆಗುತ್ತೆ. ನಿಜವಾಗ್ಲೂ ನಾನು ಹೇಳಿದ್ದು ಇದುವರೆಗೂ ಸಿನಿಮಾದಲ್ಲೂ ಸತ್ಯ ಅಷ್ಟೇ. ಬಟ್ ನಾವು ಸತ್ಯದಿಂದ ಹೊರಗಿರ್ತೀವಲ್ಲ, ಸತ್ಯ ಹೇಳ್ತಿದ್ದಾಗ ನಾವು ಅದನ್ನು ಕೇಳೇ ಇಲ್ಲ. ಏನೋ ಹೇಳ್ತಾರೆ ಇವನು ಅಂತ. ಕೊನೆಗೆ ನಿಮ್ಗೆ ಕರೆಕ್ಟ್ ಅನಿಸುತ್ತೆ. ಜನ ಗೆಲ್ಲಬೇಕು ತಾನೆ. ನಾನು ಹೇಳ್ತಿರೋದು, ಜನ ಜವಾಬ್ದಾರಿ ತೊಗೊಳಗಿರೆ ಮಾತ್ರ ಓಟ್ ಹಾಕಿ ಅಂತ ಹೇಳ್ತಾ ಇದ್ದೀನಿ. ನೀವು ಸುಮ್ಮನೆ ಓಟ್ ಹಾಕ್ಬಿಟ್ಟು ಅಜಿತ್ ಅವ್ರು ಬಂದಿವ್ರು ಪ್ರಜಾಕೀಯದಿಂದ ಇವ್ರಿಗೆ ಓಟ್ ಹಾಕಿ ಗೆಲ್ಸ್ಬಿಡಿ, ಇವರೇನೋ ಬದಲಾವಣೆ ಮಾಡ್ತಾರೆ, ದಯವಿಟ್ಟು ಹಾಕಬೇಡಿ. ನಾನು ಎಲೆಕ್ಷನ್ ಮುಂದಿನ ದಿನ ಒಂದು ಟ್ವೀಟ್ ಮಾಡ್ತೀನಿ, ನೋಡಿ ಬೇಕಾರೆ. ದಯವಿಟ್ಟು ಪ್ರಜಾಕೀಯ ಪಕ್ಷಕ್ಕೆ ಓಟ್ ಹಾಕಬೇಡಿ ಹೇಳ್ತೀನಿ. ನಿಮ್ಗೆ ಇದು ಆಶ್ಚರ್ಯ ಅನಿಸ್ಬೋದು. ಯಾಕೆ ಅಂದರೆ, ನೀವು ಜವಾಬ್ದಾರಿ ತೊಗೊಳಂಗಿದ್ರೆ ಮಾತ್ರ ಪ್ರಜಾಕೀಯಕ್ಕೆ ಓಟ್ ಹಾಕಿ. ಅದು ಪ್ರಜಾಕೀಯ. ನೀವು ರಾಜಕೀಯದ ಮನಸ್ಥಿತಿಲಿ ಇದ್ಬಿಟ್ಟು ಪ್ರಜಾಕೀಯಕ್ಕೆ ಓಟ್ ಹಾಕಿದ್ರೆ 100% ನಿಮ್ಮ ಮಾತು ಅವ್ರು ಕೇಳಲ್ಲ. ನಾಳೆ ಅವನು ಸೋಲ್ಡ್ ಔಟ್ ಆಗ್ಬಿಡ್ತಾನೆ ಬೇರೆ ಪಕ್ಷಕ್ಕೆ. ಕರೆಕ್ಟ್ ಅಲ್ವಾ? ಎಸ್. ನನ್ನ ಹೆಸರು ಪದ್ಮಾ ಮಧುಕುಮಾರ್ ಅಂತ ಸರ್. JDS ಇಂದ ಬಂದಿದ್ದೀನಿ. ನಂದೊಂದು ಸಣ್ಣ ಪ್ರಶ್ನೆ. ಈಗ ನೀವು ಪ್ರಜಾಕೀಯ ಏನೋ ಯೂತ್ರೆಲ್ಲ ಸೇರ್ತಾರೆ, ಎಲ್ಲ ಮಾಡ್ತೀರಾ, ಗೆದ್ದಿತೀರಾ
ಗೆದ್ದು ಒಂದು ಗೆಲ್ಲೋದಿಲ್ಲಮ್ಮ, ಕೆಲಸ ಸಿಗುತ್ತೆ ಅಷ್ಟೇ. ಇಲ್ಲ ಕೆಲಸ ಸಿಕ್ತು ಅಂತ ಇಟ್ಕೊಳ್ಳಿ. ಈಗ ನಾವು 10 ಜನ, ಈಗ ಬಡ ಜನ, ಸಾಹುಕಾರರು, ದೊಡ್ಡವರು ಎಲ್ಲ ಇರ್ತಾರೆ. ಒಂದು 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 ತರಕಾರಿ ಬೆಲೆನೇ ಈಗ ಎಲ್ಲರನ್ನೂ ಕೇಳಿ ಮಾಡ್ತೀನಿ ಅಂತ ಹೇಳ್ತೀರಲ್ಲ ನೀವು. ಒಂದು 10 ರೂಪಾಯಿ kg ಇರೋ ತರಕಾರಿನ ನಾನು ತಗೋಬಲ್ಲೆ, ಒಬ್ರು ಕೈಲಿ ತೊಗೊಳಕ್ಕಾಗಲ್ಲ. ಈಗ ನಿಮ್ಮ ಹತ್ರ 100 ಕಂಪ್ಲೇಂಟ್ ಬರುತ್ತೆ, ನೀವೇನು ಆನ್ಸರ್ ಮಾಡ್ತೀರಾ ಸರ್ ನಮ್ಗೆ ಅವಾಗ? ಒಂದು ನಿಮಿಷ ಹೇಳ್ತೀನಿ, ಇದಕ್ಕೆ ಒಂದೇ ನಿಮಿಷ ಹೇಳ್ತೀನಿ. ಡೆಮಾಕ್ರಸಿ ಯಾವ ಥರ ನಡೀತಾ ಇದೆ? ಹೆಚ್ಚಿನ ಜನ ಏನು ಹೇಳ್ತಾರೆ? ಹೆಚ್ಚಿನ ಜನ ಏನು ಹೇಳ್ತಾರೋ ಇಡೀ ಪ್ರಧಾನಿನೇ ಹತ್ರ ನಾವು ಸೆಲೆಕ್ಟ್ ಮಾಡ್ತಾ ಇದ್ದೀವಿ, ಎಲೆಕ್ಟ್ ಮಾಡ್ತಾ ಇದ್ದೀವಿ, ಮನೆ ಮುಂದೊಂದು ಸಿಎಂ ಎಲೆಕ್ಟ್ ಮಾಡ್ತಾ ಇದ್ದೀವಿ. ಒಂದು ಸಣ್ಣ ಹಳ್ಳಿಲಿ ಒಂದು 50 ಜನ ಸೇರಿಸ್ಬಿಟ್ಟು ನಿಮ್ಗೆ ಏನ್ ಬೇಕ್ರಪ್ಪ ಅಂತ ಕೇಳೋದು ತಪ್ಪಾ? 50 ಜನ ಹಳ್ಳಿಯಲ್ಲಿ 50 ಜನ ಇರ್ತಾರೆ, ನಿಮ್ಗೆ 50 ಜನನು ಒಂದೇ ಪ್ರಶ್ನೆ ಕೇಳಲ್ವಲ್ಲ ನಿಮ್ಗೆ. ಒಬ್ರು 10 ರೂಪಾಯಿದು ಕೇಳ್ತಾರೆ, ಒಬ್ರು 2 ರೂಪಾಯಿ. ಉಪೇಂದ್ರ ಅವ್ರನ್ನ ತಂದು ನಿಲ್ಲಿಸ್ತಾವ್ ನಾವು, ಅವರು ನಮಗೋಸ್ಕರ ಬಂದಿರೋರು 2 ರೂಪಾಯಿ ಕೊಡ್ಬೋದಾಗಿತ್ತು ಅಂತ ಕೇಳಿದಾಗ ಅವಾಗ ಏನ್ ಮಾಡ್ತೀರಾ ಸರ್? ಅಲ್ಲಮ್ಮ, ಮೆಜಾರಿಟಿ ಅನ್ನೋದು ಇದ್ದೇ ಇದೆಯಲ್ಲಮ್ಮ, ಇರುತ್ತಲ್ವಾ? ನೀವು ಮೆಜಾರಿಟಿ ಕಡೆ ಹೋದ್ರೆ ಮತ್ತೆ ಎಲ್ಲ ಅದೇ ರಾಜಕೀಯ ಆಯ್ತಲ್ಲ. ಈಗ ಎಲ್ಲ ಹೋಗ್ತಾ ಪ್ರಜಾಪ್ರಭುತ್ವ. ಈಗ ನಿಮ್ಮ ಮನೆಯ ಮುಂದೆ ಚರಂಡಿ ರಿಪೇರಿ ಆಗ್ಬೇಕಾ ಅಥವಾ ರೋಡ್ ಆಗ್ಬೇಕಾ ಅನ್ನೋದು ನಿಮ್ಮನ್ನ ಯಾರು ಕೇಳಲಿಲ್ಲ. ಒನ್ ಫೈನ್ ಡೇ ಕೆಲಸ ಶುರುವಾಯ್ತು. ಅವ್ರು ಹೇಳೋದು ಬಂದು ನಿಮ್ಮನ್ನ ಕೇಳ್ತೀವಿ, ಎಷ್ಟು ದುಡ್ಡಿದೆ, ಈ ದುಡ್ಡಿನಲ್ಲಿ ಏನ್ ಮಾಡಬೇಕು ಅಂತ ಕೇಳ್ತೀವಿ. ಕೇಳಿ 50 ಲಕ್ಷ 100 ಜನರನ್ನ ಕೇಳಿದಾಗ 51 ಮೆಜಾರಿಟಿ, 49 ಮೈನಾರಿಟಿ. ಸಿಂಪಲ್ ಅಲ್ವಾ? ಓಕೆ ಸರ್, ಥ್ಯಾಂಕ್ ಯು. ಅಲ್ವಮ್ಮ? ಎಸ್ ಸರ್ ನಮಸ್ತೆ. ಶಾಜಲ್ ಅಹಮದ್ ಅಂತ, ಕಾಂಗ್ರೆಸ್ ವತಿಯಿಂದ. ಎಲ್ಲ ಕಲಾವಿದರು, ಆ್ಯಕ್ಟರ್ಸು ಮೆಜಾರಿಟಿ ಪಾಲಿಟಿಕ್ಸಲ್ಲಿ ಯಾಕೆ ಫ್ಲಾಪ್ ಆಗ್ತಾರಂತ ಸರ್ ನಿಮ್ಮ ಅನಾಲಿಸಿಸ್ ಏನು ಅಂತ ಸರ್? ಗೊತ್ತಿಲ್ಲ, ಯಾಕೆ ಸಕ್ಸಸ್ ಆಗಿದ್ದಾರೆ. ಅಲ್ಲ, ಮೆಜಾರಿಟಿ ಏನಿದೆಯಲ್ಲ ಸರ್. ಅಲ್ಲ, ನೀವು ಹೇಳೋದು ಕರ್ನಾಟಕದಲ್ಲಿ ನಿಜ ಇರಬಹುದು, ಬಟ್ ತಮಿಳ್ನಾಡು. ಒಂದು ನಿಮಿಷ ಹೇಳ್ತೀನಿ ಕೇಳಿ. ಇನ್ನು ಮೇಲೆ ಯಾರ ಪ್ರಜಾಕೀಯಕ್ಕೆ ಬಂದರೆ ಅವ್ನು ಫೇಲ್ಯೂರೇ ಆಗಲ್ಲ ನನ್ನ ಪ್ರಕಾರ. ರಾಜಕೀಯಕ್ಕೆ ಹೋದ್ರೆ ಸಕ್ಸಸ್ ಫೇಲ್ಯೂರ್ ಇದೆ ಅದರಲ್ಲಿ, ಬಿಕಾಸ್ ಅವ್ನು ಇಂಡಿವಿಜುವಲ್ ಸಕ್ಸಸ್ ಕೌಂಟ್ ಆಗುತ್ತೆ ರಾಜಕೀಯದಲ್ಲಿ. ಎಷ್ಟು ಓಟ್ ತಗೊಂಡ ಅಲ್ಲ, ನೀವು ನಂಬಲ್ಲ. ಒಬ್ಬ ಯುವಕರು ನನ್ನ ಕೇಳ್ತಾರೆ, ಏನ್ ಸರ್ ಎಂತ ಆಪರ್ಚುನಿಟಿ ಸಿಕ್ಕಿತ್ತು ಸರ್, ಅವ್ರು ಕರೆದ್ರು ಸರ್, ಇಷ್ಟೊತ್ತಿಗೆ ಹೋಗಿದ್ರಿ MP ಸರ್ ನೀವು. ನಾನು ಅಲ್ಲಪ್ಪ, ನಾನು ಉದ್ಧಾರ ಆಗಲಿ, ನಾನು ಹಣ ಮಾಡಲಿ, ನೀನು ಇಷ್ಟು ಖುಷಿ ಪಡ್ತಿಲ್ಲ, ಎಂಥ ಗ್ರೇಟ್ ವ್ಯಕ್ತಿ ಇರಪ್ಪ ನೀನು. ನೀವು ಚೆನ್ನಾಗಿರ್ತಿದ್ರೆ ಅವ್ನು ಖುಷಿ. ಇಂಥ ದೇಶ, ಇಂಥ ಜನ ಯಾವ ಪ್ರಪಂಚದಲ್ಲಿ ಸಿಗ್ತಾರೆ ಅಲ್ವಾ ಇವ್ರೆ? ಯಾರ್ಯಾರು ಕರೆದ್ರು ಸರ್ ನಿಮ್ಮನ್ನ? ಅಲ್ಲ, ಅವಾಗೆಲ್ಲ ಗೊತ್ತು ಬಿಡಿ, ಕರೆದಿರೋದು ಹೇಳಿ. ಅಲ್ಲಲ್ಲ ಬಿಡಿ, ಹಂಗಲ್ಲ ನಾನು ಅದು ಅಹಂಕಾರವಾಗಿ ಮಾತಾಡಬಾರ್ದು. ಎಲ್ಲ ಕಡೆ ಫ್ರೆಂಡ್ಸ್ ಇದ್ದಾರೆ, ಕರೆದ್ರು ಬನ್ನಿ ಇಲ್ಲಿ ನಿಂತ್ಕೊಂಡು ಏನಾರ ಮಾಡಿ. ನಾನು ಇದನ್ನು ತುಂಬ ಜನ ಡಿಸ್ಕಸ್ ಮಾಡಿದ್ದೀನಿ, ಎಲ್ಲ ಪಕ್ಷಗಳ ಹತ್ರ ಡಿಸ್ಕಸ್ ಮಾಡಿದ್ದೀನಿ, ದೊಡ್ಡ ನಾಯಕರ ಜೊತೆ. ಆ ಹೆಸರು ಹೇಳೋದು ಬೇಡ, ಅವ್ರ ಹತ್ರ ನಾನು ಇದನ್ನು ಏನೋ ಸ್ಪಷ್ಟವಾಗಿ ಹೇಳ್ತಿದ್ದೆ, ಸರ್ ಈ ಥರ ಏನಾರ ಮಾಡ್ಬೋದಾ, ಬನ್ನಿರಿ ಟ್ರೈ ಮಾಡಿರಿ ಇಲ್ಲಿ ನಿಂತ್ಕೊಂಡು, ಸರ್ ಇಲ್ಲಿ ಹೆಂಗೆ ಸರ್ ಇದು, ಇಲ್ಲಿ ಈ ಥರ ಎಲ್ಲ ಇದೆಯಲ್ಲ, ಹಿಂಗೆ ಹೋಗ್ಬೇಕ್ರಿ ದಾರಿಲಿ ಇಲ್ಲಿ ಅಂತ. ಸೊ ನಾನು ಅದನ್ನು ಟ್ರೈ ಮಾಡಿ ಏನಾರ ಮಾಡೋಕ್ಕೆ ಸಾಧ್ಯ ಏನೋ ಗೊತ್ತಿಲ್ಲ. ನಾನು ದೇವ್ರ ದೃಷ್ಟಿನಿ ಏನೋ ಇದನ್ನು ಮಾಡು ಅಂತ ಹೇಳಿದ್ನೋ, ನಂಗೆ ಮಾಡ್ತಾ ಇದ್ದೀನೋ ಗೊತ್ತಿಲ್ಲ. ಒಟ್ನಲ್ಲಿ ನನಗೇನೋ ಈ ದಾರಿ ಕರೆಕ್ಟ್ ಅನ್ನಿಸ್ತಾ ಇದೆ ಅಷ್ಟೇ. ಸರ್ ನಿಮ್ಮ ಅನಾಲಿಸಿಸ್. ನೀವು ಈಗ ಕ್ರಿಕೆಟ್ ಆಡೋದಕ್ಕೆ ಬಂದಿದ್ದೀರಿ ಸರ್, ರೂಲ್ಸ್ ಚೇಂಜ್ ಮಾಡ್ತೀನಿ ಅಂತಿದ್ದೀರಿ ನನ್ನ ಪ್ರಕಾರ. ಇಲ್ಲ ಸರ್, ಕ್ರಿಕೆಟ್ ಕರೆಕ್ಟಾಗಿ ಆಡಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಕ್ರಿಕೆಟ್ ಹೆಂಗಾಗ್ಬಿಟ್ಟಿದೆ ಗೊತ್ತಾ? ಯಾವನು 2 ಕೋಟಿ ಕೊಟ್ಟು ಅವನಿಗೆ ಬ್ಯಾಟ್ ಕೊಡ್ತಾ ಇದ್ದಾರೆ, ಯಾವನು 5 ಕೋಟಿ ಕೊಟ್ಟು ಅವ್ನಿಗೆ ಬಾಲಕಕ್ಕೆ ಬರಲ್ಲ ಅವನಿಗೆ ಕೊಡ್ತಾ ಇದ್ದಾರೆ. ಅವ್ನು ಸುಮ್ಮನೆ ಹಿಂಗೆ ಆಗ್ತಾನೆ, ಇವನು ಸುಮ್ಮನೆ ಹಿಂಗೆ ಹೊಡಿತಾನೆ 4 ಅಂತ. ಈ ಆಡಿಯನ್ಸ್ನು ಕೊಂಡ್ಕೊಂಡ್ಬಿಟ್ಟಿದ್ದಾರೆ ಎಲ್ಲರನ್ನು. ಅವರು ಕ್ಲಾಪ್ಸ್ ಹೊಡೋದು, ಓ 4 ಅಂತ ಎಲ್ಲ ಹಿಂಗೆ ನೋಡ್ಕೊಂಡು ಸೂಪರ್ ಅಂತ. ಕರೆಕ್ಟ್ ಕ್ರಿಕೆಟ್ ಅಂದರೆ ಟ್ಯಾಲೆಂಟ್ ಮೇಲೆ ಕ್ರಿಕೆಟ್ ಇರಬೇಕು. ಅವ್ನು ಅದ್ಭುತವಾಗಿ ಬೌಲರ್ ಆಗಬೇಕು, ಅವ್ನು ಅದ್ಭುತವಾಗಿ ಬ್ಯಾಟ್ಸ್ಮನ್ ಇರಬೇಕು, ಆ ಟ್ರಾನ್ಸ್ಪರೆನ್ಸಿ ಇರಬೇಕು. ಇದನ್ನು ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಬಟ್ ಇವಾಗ ಕ್ರಿಕೆಟ್ ಬೇರೆ ಥರ ಆಗೋಗ್ಬಿಟ್ಟಿದೆ. ಎಸ್ ಸರ್ ನಮಸ್ಕಾರ ಸರ್, ತಿಮ್ಮೇಗೌಡ ಅಂತೇಳಿ, ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರ, ಹಾಗೂ ನಾನು ಚಾಲಕರ ಅಧ್ಯಕ್ಷ ಕೂಡ ಇದ್ದೇನೆ. ಸರ್ ನೀವು ಆಟೋ ರಿಕ್ಷಾ ಚಿಹ್ನೆಯನ್ನು ಇಟ್ಕೊಂಡಿದ್ದೀರ, ತುಂಬ ಸಂತೋಷ. ಸರ್ ನಿಮ್ಮ ಪಕ್ಷ ಶುರುವಾಗಿ 4.25 ವರ್ಷ ಆಯಿತು. ಇದುವರೆಗೂ ನಮ್ಮ ರಾಜ್ಯದಲ್ಲಿ ಜನಗಳಿಗೇ ಏನೆಲ್ಲ ತೊಂದರೆಗಳಾದರೂ ಕೂಡ ನೀವು ಒಂದು ದಿವಸನೂ ಕೂಡ ಜನಗಳ ಪರವಾಗಿ ಧ್ವನಿನೇ ಎತ್ತಿದ್ದಿಲ್ಲ ಅಂತ ನನ್ನ ಅನಿಸಿಕೆ. ಜನಗಳು ಕೂಡ ಅದೇ ಹೇಳ್ತಿರ್ತಾರೆ. ನಿಮ್ಮ ಕಲ್ಪನೆ ಇದೆ, ಬಟ್ ಕೆಲವೊಂದು ನಿಮ್ಮ ಚಲನಚಿತ್ರದಲ್ಲಿ ಏನು ನೈಜ ಸನ್ನಿವೇಶವನ್ನು ಹೇಳ್ತಾಯಿದ್ರಿ, ಅದಾದ ನಂತರ ನೀವು ಪ್ರಜಾಕೀಯವನ್ನು ಪಕ್ಷವನ್ನು ಸ್ಥಾಪನೆ ಮಾಡಿದ ಮೇಲೆ ಜನಗಳಲ್ಲಿ ತುಂಬ ಒಂದು ಕಲ್ಪನೆ ಇತ್ತು, ಯಾರೋ ಬಂದು ಉದ್ಧಾರ ಮಾಡ್ತಾನೆ. ಅಲ್ಲ ಯಾರೋ ಬಂದಂತಲ್ಲ, ಈ ಥರ ಆಗ್ಬೋದು ಅಂತ. ಇದಕ್ಕೆ ಯಾವ ಥರ ಆಗ್ಬೋದು ಈ ನೀವೇನು ಹೇಳ್ತಾ ಇದ್ದೀರಾ ಈಗ ಕಲ್ಪನೆ ಅಂತೇಳಿ ಪ್ರಾಮಾಣಿಕವಾಗಿ ಉಪೇಂದ್ರ ಬಂದು ಏನೋ ಬದಲಾವಣೆ ಉಪೇಂದ್ರ ಅಲ್ಲ, ಒಂದು ಪಕ್ಷವನ್ನು ಇಂಥ ಸ್ಥಾಪನೆ ಮಾಡಿದ್ದಾರೆ. ನೀವೇನು ಹೇಳ್ತಾ ಇದ್ದೀರಾ, ಜನಗಳಿಗೋಸ್ಕರ ಜನರಿಂದಾಗಿ ಅಂತ ಏನು ಹೇಳ್ತಾ ಇದ್ದೀರಾ,
ಸೊ ಮಾಡ್ಲಿಕ್ಕೆ ಹೊರಟಿದ್ದಾರೆ, ಇವ್ರಿಗೆಲ್ಲ ಸಪೋರ್ಟ್ ಮಾಡ್ಬೋದು ಅಂತೇಳಿ ಒಂದು ಕಲ್ಪನೆ ಇತ್ತು. ಆದರೆ ನೀವು ಯಾವುದೇ ರೀತಿಯಾದಂಥ ಒಂದು ಇವತ್ತಿನ ದಿವಸ ಏನೇ ಮಾಡ್ಬೇಕನ್ನೋ ನಾಯಕತ್ವ ಬೇಕಾಗುತ್ತೆ. ಯಾಕೆ ಜನಗಳಂದ್ರೆ ಯಾವುದೇ ಒಂದು ಇದಕ್ಕೂ ಕೂಡ ಅವರವರಾಗಿ ಯಾರು ಮಾಡೋದಿಲ್ಲ. ನಾಯಕತ್ವದ ಕಾನ್ಸೆಪ್ಟೇ ಒಪ್ಪೋದಿಲ್ಲ ಅಂತ ಸರ್. ಒಂದ್ ನಿಮಿಷ, ನಾಯಕತ್ವ ಬೇಕು ಅಂದ್ರೆ 3-4 ಜನ ಕೂತಿದ್ದೀರಾ ಸರ್ ಇಲ್ಲಿ. ಸರ್ ಇದಾರೆ, ಇದಕ್ಕಿನ್ನ ನಾಯಕರು ನಾನು ಏನಕ್ಕೆ ಬೇಕು ಸರ್? ನೀವೆಲ್ಲ ಎಕ್ಸ್ಪೀರಿಯನ್ಸ್ಡ್ ಗ್ರೇಟ್ ನಾಯಕರು ಇದಾರೆ, ನಿಮ್ಮ ಪಕ್ಷದಲ್ಲಿ ಗ್ರೇಟೆಸ್ಟ್ ನಾಯಕರುಗಳಿದ್ದಾರೆ. ಹೌದೌದು, ನಾನು ಯಾಕೆ ಸರ್ ಬೇಕು? ಅದು ಜನಗಳಲ್ಲಿ ಒಂದು ಕಲ್ಪನೆ ಭರವಸೆ ಇತ್ತು. ಅಲ್ಲ ಇದೆಯಲ್ಲ ಕಲ್ಪನೆ ಕಣ್ಣು ಮುಂದೆ ಇದಾರಲ್ಲ, ನಾವು 5 ಜನ ಲೀಡರ್ಸ್ ಇದ್ದಾರೆ ಅದಿದೆ ಸರ್ ನಿಮ್ಮ ನಿಮ್ಮ ಪ್ರಶ್ನೆ ಸರಿಯಾಗಿ ಕೇಳ್ತೀನಿ. ನೀವು ಪಕ್ಷ ಸ್ಥಾಪನೆಯ ಘೋಷಣೆ ಮಾಡಿದಾಗ ಜನರಲ್ಲಿ ಒಂದು ನಿರೀಕ್ಷೆ ಇತ್ತು ಸರ್, ರಾಜಕೀಯದಲ್ಲಿ ಒಂದು ದೊಡ್ಡ ಮಟ್ಟದ ಬದಲಾವಣೆ ಆಗ್ಬಿಡುತ್ತೆ ಅಂತ. ಆದರೆ ನೀವು ಪಕ್ಷದ ಕಾನ್ಸೆಪ್ಟ್ ಅನ್ನ ಜನರ ತನಕ ತಗೊಂಡು ಹೋಗಲಿಲ್ಲ. ಇದೇ ಬದಲಾವಣೆ ಇದು ಕರೆಕ್ಟ್. ನಾನು ಹೇಳುದು ಜನರ ತನಕ ತಗೊಂಡು ಹೋಗಿಲ್ಲ. ಇಲ್ಲ, ಜನರ ತನಕ ತಗೊಂಡು ಹೋಗೋದು ಅಂದ್ರೆ ಏನು ಅಂದ್ರೆ, ಜನರಿಗೆ ಏನೋ ತೊಂದರೆ ಆದಾಗ ಅವ್ರ ಪರವಾಗಿ ಧ್ವನಿ ಎತ್ತಬೇಕು. ಸರ್ ಸರ್ಕಾರ ಈ ತಪ್ಪು ಮಾಡ್ತು, ಹಿಂಗ್ ಮಾಡಬಾರ್ದು, ಇದನ್ನ ತೊಂದರೆ ಜನರಿಂದನೇ ಆಗ್ತಾ ಇದ್ರೆ. ಓಕೆ, ಜನರಿಗೇನೋ ತೊಂದರೆ ಅಲ್ಲ, ಕೇಳಿ ಒಂದು ನಿಮಿಷ. ಆಗ್ತಿರೋದೇ ಜನರಿಂದ ತೊಂದರೆ. ಕೇಳಿ ಒಂದು ನಿಮಿಷ. ವೋಟ್ನ ಮಾರ್ಕೊಂಡ್ಬಿಟ್ಟಿದ್ದೀವಿ ಸರ್ ನಾವು. ಯಾರಿಂದ ತೊಂದರೆ ಆಗ್ತಿದೆ? ಜನಗಳಿಂದ. ಜಾತಿ ಧರ್ಮಕ್ಕೆ ಓಟ್ ಹಾಕಕ್ಕೆ ಶುರು ಮಾಡಿಬಿಟ್ಟಿದ್ದೀವಿ ಸರ್ ನಾವು. ಯಾರೋ ಒಬ್ಬ ಗ್ರೇಟ್ ಫಿಲಮ್ ಸ್ಟಾರ್ ಬಂದರೆ ಬಂದ ಅಮ್ಮ ಸೂಪರ್, ಆ ಸಿನಿಮಾಲಿ ಏನು ಎಕ್ಸ್ಟ್ರಾಂಡಿ ಮಾಡಿದ ಆಟ ಅವ್ನಿಗೆ ಓಟು ಅಂತ. ಇನ್ನು ಯಾರೋ ಸತ್ತೋದ್ರೆ ಯಾರಿಗೋ ಸಿಂಪತಿ. ಇನ್ನೊಂದ್ಸತಿ ಪಾಪ ಅವ್ರು ಏನೋ ಇದಾಗ್ಬಿಟ್ಟಿದ್ದಾರೆ, ಇವ್ರಿಗೂ ಒಂದು ಚಾನ್ಸ್ ಕೊಟ್ಬಿಡೋಣ, ಅವರು ಸ್ವಲ್ಪ ಎಂಜಾಯ್ ಮಾಡಲಿ. ಈ ಪರಿಸ್ಥಿತಿ ಯಾರದು ಸರ್ ಸರಿ, ಯಾರದು ಸರ್ ತಪ್ಪಿಲ್ಲಿ? ಇದನ್ನು ತಾನೇ ನಾನು ಹೇಳಬೇಕು. ನೀವು ಓಟು ಜವಾಬ್ದಾರಿಯುತವಾಗಿ ಮಾಡಬೇಕು, ವಿಚಾರಗಳಿಗೆ ಮಾಡಬೇಕು. ನೀವು ಏನಕ್ಕೆ ಮಾಡಬೇಕು ಸರ್? ಎಷ್ಟೋ ಜನಕ್ಕೆ ಟ್ಯಾಕ್ಸ್ ಕಟ್ಟೋದೇ ಗೊತ್ತಿರಲಿಲ್ಲ ಸರ್. ನಾನು 5 ವರ್ಷದಿಂದ ಹೇಳ್ತೇನೆ, ಇಲ್ಲಪ್ಪ ನೀವು ಟೀ ಕುಡಿದ್ರೆ ಟ್ಯಾಕ್ಸ್ ಕಟ್ತೀರಾ, ನೀವು ಬಟ್ಟೆ ತನ ಟ್ಯಾಕ್ಸ್ ಕಟ್ತೀರಾ, ನೀವು ಪೆಟ್ರೋಲ್ ಹಾಕಿ ಟ್ಯಾಕ್ಸ್ ಕಟ್ತೀರಾ, 4% ಟ್ಯಾಕ್ಸ್ ಕಟ್ಟೋದು ಅಂತ ವಾಟ್ಸಪ್ಪಲ್ಲಿ ನ್ಯೂಸ್ ಆಗೋಗ್ಬಿಟ್ಟಿತ್ತು. 4% ಟ್ಯಾಕ್ಸ್ ಈ ಪ್ರಪಂಚದಲ್ಲಿ ಅಂತ. ಆಮೇಲೆ ಎಲ್ಲ ಉಚಿತವಾಗಿ ಕೊಡ್ತೀವಿ ಅನ್ನೋ ಮಾತುಗಳು ಯಾರು ಸರ್? ಆಮೇಲೆ ನಾನು ಹೇಳೋಕ್ಕೆ ಶುರು ಮಾಡಿದೆ, ಈ ದೇಶನ ಯಾರು ಅವ್ರ ಮನೆಯಿಂದ ದುಡ್ಡು ತಂದು ಒಂದು ಫ್ಲೈಓವರ್ ಕಟ್ಟಿಲ್ಲ, ಮನೆಯಿಂದ ದುಡ್ಡು ತಂದು ಒಂದು ಸ್ಟೇಡಿಯಂ ಕಟ್ಟಿಲ್ಲ, ಎಲ್ಲ ಜನಗಳದ್ದೇ ದುಡ್ಡು ಅಲ್ವಾ? ಕರೆಕ್ಟಾ ಅಮ್ಮ? ಹೋಗ್ಲಿ, ಅದಾರೋ ಒಪ್ಕೊಂತೀರಾ? ನಾಯಕರುಗಳು ಬಂದು ಏನೋ ಮಾಡ್ಬಿಟ್ಟಿದಾರ? ಇದು ಸತ್ಯ ಸರ್, ಸತ್ಯ ಇದು. ಅದಕ್ಕೆ ನಾನು ಹೇಳ್ತಾ ಇರೋದು, ನೀವು ಜನಗಳ ಮಧ್ಯೆನೇ ಇದ್ದುಕೊಂಡು ಜನಗಳ ಮಧ್ಯೆನೇ ಸರ್, ಜನಗಳಿಗೆ ಅನ್ಯಾಯ ಆದರೂ ನೀವು ಧ್ವನಿ ಎತ್ಬೋದು. ಅನ್ಯಾಯ ಮಾಡ್ತಿರೋದೇ ಜನಗಳು, ಅದಾಗ ಏನ್ ಮಾಡ್ತೀರಾ? ನಾನು ಕೇಳ್ತಾ ಇರೋದು ಅದನ್ನೇ ನಾನು ಮಾಡಕ್ ಹೊರಟಿರೋದು. ನೋಡಿ, ಪಕ್ಷ ಮಾಡಿದ್ದೀನಿ, ಜನಗಳಿಗೆ ಹೇಳ್ತಾ ಇದ್ದೀನಿ, ನೋಡಿ ನೀವು ಜವಾಬ್ದಾರಿ ತಗೊಳ್ದಿರೋದೇ ನೀವು ಮಾಡ್ತಿರೋ ತಪ್ಪು. ಜವಾಬ್ದಾರಿ ಹೆಂಗ್ ತಗೊಳಕಾಗುತ್ತೆ ಸರ್? ತಗೊಳ್ಬೇಕು ಸರ್, ಸರ್ ತಗೊಳ್ಬೇಕು. ನಿಮ್ಮ ದುಡ್ಡು, ನಿಮ್ಮ ಮನೆ ಸರ್, ನಿಮ್ಮ ಮನೆ, ನೀವು ಜವಾಬ್ದಾರಿ ತಗೊಳಲ್ವಾ ಸರ್? ಹೌದು. ಇಲ್ಲ, ಅವ್ರ ಪ್ರಶ್ನೆ ಕರೆಕ್ಟ್ ಆಗಿದೆ ಅಲ್ವಾ? ಜನ ವೋಟ್ ಮಾರ್ಕಬೇಕು ಅಂತ ಎಲ್ಲರೂ ಮಾರ್ಕೊಂಡಿಲ್ಲ ಸರ್, ಇನ್ನು ಇವತ್ತಿಗೂ ಕೂಡ. ಒಂದು ನಿಮಿಷ ಸರ್, ಜಾತಿಯ ಆಧಾರದ ಮೇಲೆ ರಾಜಕಾರಣ ನಡೀತಿಲ್ವಾ? ಇಲ್ಲ, ಇನ್ನು ಇವಲ್ಲೂ ಕೂಡ ಎಲ್ಲ ಪೂರ್ತಿ ಇಲ್ಲ ಸರ್. ಸರ್ ನೀವು ಜೆಡಿಎಸ್ನವರು, ಸ್ವಲ್ಪ ಇದೆ. ಜೆಡಿಎಸ್ನವರು ಕೇಳ್ತಾ ಇದ್ದೀನಿ, ನಾನು ಜಾತಿ ಆಧಾರದ ಮೇಲೆ ರಾಜಕಾರಣ ನಡೀತಿಲ್ವಾ ಅಂದ್ರೆ ಇಲ್ಲ ಅಂತೀರಿ ನೀವು. ಸರ್ ಜಾತಿ ಆಧಾರದ ಮೇಲೆ ಇದ್ರೆ ಯಾಕೆ ನಮ್ಮಲ್ಲಿ ಇವತ್ತು ಎಷ್ಟು ಜನ ಬೇರೆಯವರೆಲ್ಲ ಇಲ್ಲ ಸರ್? ಅದು ತಪ್ಪು ಸರ್. ಜಾತಿ ಆಧಾರದ ಮೇಲೆ ಇಲ್ಲ ಸರ್, ಇನ್ನೂ ಕೂಡ ಜಾತ್ಯತೀತವಾಗಿ ಇದೆ ಸರ್. ಇಲ್ಲ ಅಂತ ಕಾಣಿಸ್ಬೋದು ಅಷ್ಟೇ. ಮುಂದಿನ ಪ್ರಶ್ನೆ ಮೇಡಮ್. ನಮಸ್ಕಾರ ಸರ್, ನನ್ನ ಹೆಸರು ಪ್ರಿಯದರ್ಶಿನಿ, JDS ಪಕ್ಷದ ವಕ್ತಾರೆ, ಮಹಾಲಕ್ಷ್ಮಿ ಲೇಔಟ್. ನಾಯಕತ್ವ ಬೇಡ ಅಂತ ಹೇಳಿದ್ರಿ, ನಾಯಕನಾಗಿ ಇರಬಾರ್ದು ಅಂತ. ಮತ್ತು ಜನರಿಂದನೇ ಜನರಿಗಾಗೆ ಜನರೇ ಅಂತ ಹೇಳಿದಾಗ, ಮತದಾರ ಪ್ರಭುಗಳೇ ಯಾಕೆ ಅಧ್ಯಕ್ಷ ಸ್ಥಾನ, ಉತ್ತಮ ಪ್ರಜಾಕೀಯದು ಅಧ್ಯಕ್ಷ ಆಗಬಾರ್ದಾಗಿತ್ತು? ನೀವು ಏಕೆಂದರೆ ನಿಮ್ಮ ವೆಬ್ಸೈಟ್ ನೋಡಿದಾಗ ಅಧ್ಯಕ್ಷ ಸ್ಥಾನ ಉಪೇಂದ್ರ ಅಂತಲೇ ಬರ್ತಾ ಇದೆ. ಅಲ್ಲ, ನೀವು ಇವಾಗ ಎಲೆಕ್ಷನ್ ನೀವು ನಿಲ್ಲಲ್ಲ ಅಂತ ಹೇಳಿದ್ರಿ, ಚುನಾವಣೆಗೆ ನಿಲ್ಲಲ್ಲ, ಮುಖ್ಯಮಂತ್ರಿ ಆಗೋದು ಇಲ್ಲ ಅಂದಮೇಲೆ ಅಧ್ಯಕ್ಷ, ಅದನ್ನು ನೀವು ಜನರೇ ನಿಮ್ಮನ್ನು ಆರಿಸಿದ್ರೆ ಅಧ್ಯಕ್ಷ ಆಗಿ, ಜನರೇ ನಿಮಗೆ ಒಪಿನಿಯನ್ ಕೊಟ್ಟರು. ನಾನು ಒಬ್ಬ ಈ ದೇಶದ ಸಿಟಿಸನ್ನು, ನಂದೊಂದು ಐಡಿಯಾಲಜಿ ಇದೆ, ನಾನೊಂದು ಪಕ್ಷ ಮಾಡಿದ್ದೀನಿ, ನಾನೊಬ್ಬ ಕೆಲಸಗಾರನ ಗುರುತಿಸ್ಕೊಂತ ಇದ್ದೀನಿ. ಇಲ್ಲಿ ಇನ್ನೊಬ್ಬ ಅದಕ್ಕೆ ಬರ್ತಾನೆ ಖಂಡಿತ. ನಾನೇ ಇಲ್ಲಿ ಏನು ಊಟ ಹೊಡ್ಕೊಂಡಿರೋಕ್ಕಾಗಲ್ಲ. ಕೇಳಿ ಒಂದು ನಿಮಿಷ, ಈ ಒಂದು ಮನಸ್ಥಿತಿಯಲ್ಲಿ ನಾಳೆ ಇಲ್ಲೊಬ್ಬನ ತಂದು ಕೂರಿಸಿದ್ರೆ ಅವ್ನು ಫಸ್ಟ್ ಲೀಡರ್ ಆಗ್ಬಿಡ್ತಾನೆ. ಮತ್ತೆ ಅದು ಆಗದೆ ಇರೋಕ್ಕೆ ನಾನು ಕೊನೆವರೆಗೂ ಪ್ರಯತ್ನ ಪಡಬೇಕು, ಲೀಡರ್ಶಿಪ್ ಆಗದೆ ಇರೋದಕ್ಕೆ. ಅದೇ ಸರ್, ಇವಾಗ ನಿಮ್ಮ ಆ್ಯಪ್ನಲ್ಲಿ ಕಾರ್ಯಕರ್ತರು ಬೇಡ ಅಂತ, ಕಾರ್ಯಕರ್ತರು ಇಲ್ಲ ಅಂತಿದ್ದು ಏನದ್ರ? ಏನಕ್ಕೆ ಸರ್? ನನಗೆ ಅರ್ಥ ಆಗ್ತಿಲ್ಲ ಸರ್. ನನಗೆ ಏನಕ್ಕೆ ಕಾರ್ಯಕರ್ತರು ಏನಕ್ಕೆ ಬೇಕು ಹೇಳಿ ಸರ್? ಹೋಗ್ಲಿ, ನಿಮ್ಮ ಥಾಟನ್ನು ಜನರ ತನಕ ತಗೊಂಡು ಹೋಗೋದಕ್ಕೆ ಒಂದು ಮೀಡಿಯಮ್ ಆಗಿರ್ತಾರೆ ಸರ್ ಅವರು. ಸರ್ ಸೋಷಿಯಲ್ ಮೀಡಿಯಾ ಇದೆ ಸರ್, ಪ್ರತಿಯೊಬ್ಬರ ಕೈಲಿ ಇವಾಗ ಮಾಧ್ಯಮ ಇದೆ ಸರ್. ಆಮೇಲೆ ಎಲ್ಲದಕ್ಕಿಂತ ಗೊತ್ತಾ, ನನ್ನ ಪ್ರಕಾರ ವೈರಲ್ ಆಗೋದು ಬೇರೆ ವಿಷಯ ಅಲ್ಲ ಸರ್. ನಿಜವಾಳು ಸತ್ಯ ಅಂತ ಅನ್ಸಿದ್ರೆ, ನೀವು ಮನದಟ್ಟಾದರೆ ನೀವು 4 ಜನಕ್ಕೆ ಹೇಳ್ತಿರಲ್ಲ ಸರ್, ಅದು ಮಾತ್ರ ಬಲವಾಗಿ ಉಳ್ಕೊಳ್ಳೋದಿಲ್ಲ. ಬೇರೆ ಎಲ್ಲ ವೈರಲ್ ಆಗುತ್ತೆ, 4 ದಿನಕ್ಕೆ ಹೊಟ್ಟೋಗ್ಬಿಡುತ್ತೆ. ಇದು ನಿಧಾನ ಆಗ್ಬೋದು ಸರ್, 10 ವರ್ಷ ಅಲ್ಲ 20 ವರ್ಷ ಆಗ್ಬೋದು. ಬಟ್ ಒಂದಲ್ಲ ಒಂದಿನ ಇವತ್ತು ಯಂಗ್ಸ್ಟರ್ಸು ಕೇಳಿ, ನಿಮ್ಮ ಮಗಳೇ ಏನಮ್ಮ ಅಂದರು ನೋಡಿ, ಇಲ್ಲೇ ಸಾಕ್ಷಿ. ಅವ್ರ ಜೊತೆಲೇ ಬಂದ್ಬಿಟ್ಟು ಅವರು ಮಗಳು, ಸರ್ ನಾನು ನಿಮ್ಮ ಕಡೆ ಸರ್ ಅಂದರೆ ನನ್ನ ಕಡೆ ಅಂತೂ ಹೇಳಿಲ್ಲ ಅವರು, ಸರ್ ಪ್ರಜಾಕೀಯದ ಕಡೆ ಅಂದರು. ನೋಡಿ ಯಂಗ್ಸ್ಟರ್ಸು ಅಲ್ವಾ?
ಇಲ್ಲ, ಬದಲಾವಣೆ ಬೇಕಾಗಿದೆ ದೇಶದಲ್ಲಿ. ಒಂದು ಅದೇ ಅಂದ್ರೆ ಸರ್, ಬದಲಾವಣೆ ರಾಜಕೀಯ ಅನ್ನೋದು- ಹೋಗ್ತಾ ಇರುವ ರೀತಿಯಲ್ಲಿ ಒಂದು ಬದಲಾವಣೆ ಅಂತ ಅದೇ ಸರ್, ಆ ಬೇಕಾಗಿದೆ. ಬದಲಾವಣೆ youngsters ಜಾಸ್ತಿ ಬೇಕಾಗಿದೆ. ಇಷ್ಟೊಂದು ಕಷ್ಟಕರದ್ದು ಅಂತ ಗೊತ್ತಿಲ್ಲ ಜನಕ್ಕೆ. ಬದಲಾವಣೆ ಅಂದ್ರೆ ಏನು ಗೊತ್ತಾ, ಹಿಂಗೆ ಇಟ್ಬಿಡೋದು ಅಂತ. ಅದು ನಾನಿಡಲ್ಲ, ಬೇರೆ ಅಂತಂದು ಹಿಂಗೆ ಇಟ್ಬಿಡ್ತಾನೆ, ಬದಲಾವಣೆ ಆಗೋಯ್ತು. ಬನ್ನಿ ಎಲ್ಲ ಸೇರ್ಕೊಂಡು ಹಿಂಗೆ ಇಡೋಣ ಅಂದರೆ ರೆಡಿ ಇಲ್ಲ. ನೀವು ಇಟ್ಟು ತೋರಿಸ್ರಿ, ನಿಮಗೆ ಸಪೋರ್ಟ್ ಮಾಡ್ತೀವಿ ನಾವು ಅಂತ. ಇದು ನನ್ನ ಒಬ್ಬನ ಕೈಲಿ ಆಗದೇ ಇರೋವಂಥ ವಿಷಯ. ಇದು ಎಲ್ಲರೂ ಸೇರ್ಕೊಂಡ್ರಾಗತ್ತೆ. ಇವಾಗ ರೈಟ್ ಟು ರೀಕಾಲ್ ಸರ್, ನಾನೊಬ್ಬ ಮಾಡೋಕ್ಕೆ ಸಾಧ್ಯನಾ ಸರ್ ಇದನ್ನು? ಒಂದು ಕ್ಷೇತ್ರದಲ್ಲಿ ಎಲ್ಲ ನಿಂತ್ಕೊಂಡು ನೋಡಿ, ನಮ್ಗೆ ಈ ಐಡಿಯಾಲಜಿಗೆ ನಾವು ಓಟ್ ಹಾಕಿದ್ದೀವಿ, ನಾವು ದುಡ್ಡು ಇಸ್ಕೊಂಡು ಓಟ್ ಹಾಕಿಲ್ಲ, ನಾವು ಯಾವುದೇ ಬೇರೆ ಈ 9 ಪಾಯಿಂಟ್ಗೆ ಓಟ್ ಹಾಕಿದ್ದೀವಿ ನಾವು, ಇವನು ಅದಕ್ಕೆ ಕರೆಕ್ಟಾಗಿ ಕೆಲಸ ಮಾಡ್ತಿಲ್ಲ, ಇವನ್ನ ಕೆಳಗೆ ಇಳಿಸ್ಬೇಕು ಅಂತ ನಾನೇ ಜನಗಳ ಜೊತೆ ಹೋಗಿ ಹೋರಾಟ ಮಾಡೋನು ಇಳಿಸಿದ್ವಿ ಅಂದ್ಕೊಳ್ಳಿ, ಅದು ಒಂದು ಸುದ್ದಿ ಆಗುತ್ತೆ ನ್ಯಾಷನಲ್ ಲೆವೆಲಲ್ಲಿ. ಡೆಫಿನೆಟ್ ಅಲ್ವಾ? ಅವಾಗ ಒಂದು ರೈಟ್ ಟು ರೀಕಾಲ್ ಬರುತ್ತೆ. ರೈಟ್ ಟು ರೀಕಾಲ್ ಬಂದಾಗ ಒಳ್ಳೊಳ್ಳೆ ವ್ಯಕ್ತಿಗಳು ಬರ್ತಾರೆ ಇಲ್ಲಿ ಕೆಲಸ ಮಾಡೋವಂಥವ್ರು. ಇದಷ್ಟೇ ಪ್ರಯತ್ನ ಅಷ್ಟೇ. ಜನ ರಿಸೀವ್ ಹೆಂಗೆ ಮಾಡ್ಕೊತಿದ್ದಾರೆ ನಿಮ್ಮ ಥಾಟನ್ನು? ಮಾಡ್ತಾ ಇದ್ದಾರೆ ಸರ್. ನಾನು ನಿಮ್ಗೆ ಹೆಂಗೆ ತೋರಿಸ್ಲಿ ಇದನ್ನು? ಇದು ಹೆಂಗೆ ಗೊತ್ತಾ ಸರ್, ಇದು ಒಳಗೆ ಹಬ್ತಿರೋಂಥ ವಿಷಯ ಸರ್. ಇದು ನಾನು ಹೊರಗಡೆ ತಂದು ತೋರಿಸ್ಬೇಕು. ಈಗ ಏನಾಗ್ಬಿಟ್ಟಿದೆ ಅಂದರೆ ಮಾಸ್ ಹಿಸ್ಟೀರಿಯಾ ಕ್ರಿಯೇಟ್ ಮಾಡೋದು ರಾಜಕೀಯ ಆಗೋಗ್ಬಿಟ್ಟಿದೆ ಸರ್. ನನಗೆ 50,000 ಜನ ಸೇರ್ತಾರಲ್ಲ ನನಗೆ ಗೊತ್ತಿಲ್ಲ, ಬಟ್ 50,000 ಜನ ಸೇರಿಸ್ತೀನಿ ಸರ್ ನಾನು. ಓಕೆ, ಏನು ಹೇಳಿ? ಉಪೇಂದ್ರ ಅವ್ರ ಹೆಸರಿಗೆ ಬರ್ತಾರೆ? ಅಲ್ಲ, ನನ್ನ ಹೆಸರಿಗೆ ಬರ್ತಾರಲ್ಲ, ಬಾಡೂಟ ಗೀಡೂಟ ಕೊಟ್ಟು ಲಾರಿ ಗೀರಿ ಮಾಡಿ ಹಚ್ಕೊಂಡು ಅದನ್ನು ನಾನು ಟಿ ವಿಲಿ ತೋರಿಸ್ತೀನಿ. ಉಪೇಂದ್ರಂಗೆ ಬೇರೆಯವ್ರು ನೋಡ್ತಾರೆ, ಹಿಂಗೆ ಏನ್ರಿ ಕ್ರೇಜ್ ಇವನಿಗೆ, 1 ಲಕ್ಷ ಜನ ರೀ ಜೈ ಅಂತ ನಂದು ಓಟ್ ಹಾಕ್ಬಿಡ್ತೀನಿ ತಾಳಿ ಅವನಿಗೆ, ನನ್ನ ಓಟ್ ವೇಸ್ಟ್ ಆಗುತ್ತೆ ಅಂತ. ನನಗೊಬ್ಬ ಕಾಲೇಜಲ್ಲಿ ಕೇಳ್ದ, ಸರ್ ನನ್ನ ಓಟ್ ನಿಮ್ಗೆ ಹಾಕ್ಬೇಕು ಅಂತ ಆಸೆ ಇದೆ ಸರ್, ಬಟ್ ನೀವು ಗೆಲ್ಲಲ್ಲ ಸರ್, ನನ್ನ ಓಟ್ ವೇಸ್ಟ್ ಆಗುತ್ತೆ ಸರ್ ಅಂತ. ನಾನು ಹೇಳ್ದೆ, ಅಲ್ಲ ಇಷ್ಟು ವರ್ಷನೇ ನಿನ್ನ ಓಟ್ ವೇಸ್ಟ್ ಆಗ್ಬಿಟ್ಟಿದೆ, ಇನ್ನೊಂದ್ಸತಿ ವೇಸ್ಟ್ ಮಾಡ್ಬಿಟ್ಟು ನಮ್ಗೆ ಹಾಕ್ಬಿಟ್ರು ಅಂತ. ಇದೊಂದು ಮನಸ್ಸಲ್ಲಿ ಗೆಲ್ಲೋ ಪಕ್ಷಕ್ಕೆ ನಾನು ಓಟ್ ಹಾಕಬೇಕು ಅಂತ ಒಂದು ಮನಸ್ಥಿತಿ. ಅವನಿಗೆ ವಿಚಾರ ಬೇಕಾಗಿಲ್ಲ, ಇನ್ನೊಂದು ಬೇಕಾಗಿಲ್ಲ, ಕ್ರೇಜ್ ಯಾವ ಕಡೆ ಹೋಗ್ತಿದೆಯೋ ಅಲ್ಲಿಗೆ ಓಟ್ ಹಾಕ್ಬಿಡೋದು. ಸರ್ ನಮಸ್ಕಾರ, ನನ್ನ ಹೆಸರು ಬಾಲು ಅಂತ, ಸುಂಕದಕಟ್ಟೆಯಿಂದ ಬಂದಿದ್ದೀನಿ, JDS ಪಕ್ಷದಿಂದಾನೆ. ಜನ ಬದಲಾವಣೆ ಆಗೋದು ಅಂದರೆ ಹೆಂಗೆ, ಯಾವ ಥರ ಬದಲಾಗ್ಬೋದು? ಈಗ ನಾನು ಆಗಿದ್ದೀನಲ್ಲ ಸರ್. ಅದಲ್ಲ ಸರ್, ಬದಲಾಗೋದಂದ್ರೆ ಈಗ ನಾ ಮೀಡಿಯಂ ಕ್ಲಾಸ್ ಜನ ಏನಿದ್ದಾರೆ ಅವ್ರವ್ರ ಕಮಿಟ್ಮೆಂಟಲ್ಲಿ ಓಡ್ತಾ ಇರ್ತಾರೆ. ಅವ್ರು ಯಾರು ಕೇಳೋ ಮನಸ್ಥಿತಿಯಲ್ಲಿ ಯಾರೂ ಇಲ್ಲ. ಅವ್ರಿಗೇನಂದರೆ ಮಕ್ಕಳು ಫೀಸ್ ಅಂತೆ, ಅವ್ರದ್ದು ಅದೇ ಕಮಿಟ್ಮೆಂಟ್ ಇದ್ದಾಗ ಚೇಂಜ್ ಹೆಂಗೆ ಆಗ್ತದೆ? ನೀವು ಹೇಳೋ ವಸ್ತು ಚೆನ್ನಾಗಿದೆ, ಬಟ್ ಅದು ರೀಚ್ ಆಗಲ್ಲ. ಯಾಕಂದರೆ ಬಿಕಾಸ್ ಆಫ್ ಜನ ಚೇಂಜ್ ಆಗೋದು ಹೆಂಗೆ ಅಂದ್ರೆ, ಮನೆಗೆ ಯಾವನಾರು ಕುಕ್ಕರ್ ಕೊಡಕ್ಕೆ ಬಂದಾಗ ಉಗಿದು ಆಟ ಅದಕ್ಕೆ ಹೇಳ್ತಾ ಇರೋದು ನಾವು. ಅದೇ ಬದಲಾವಣೆ ಅಂದ್ರೆ ಅದೇ ನಮ್ಮ ಅಲ್ವಾ? ರಾಜ್ಯದಲ್ಲಿ ಸಿಂಪಲ್ ಆಗಿ ಹೇಳ್ಬಿಟ್ರು. ರಾಜ್ಯದಲ್ಲಿ ಈಗ ಅಲ್ಲಲ್ಲ ಕೇಳಿ ಒಂದು ನಿಮಿಷ, ಎಷ್ಟು ಸಿಂಪಲ್ ಆಗಿ ಹೇಳಿದ್ರು ಅವರು. ಕುಕ್ಕರ್ ಕೊಡಕ್ ಬಂದ್ರೆ ಬೈದ್ ಕಳಿಸ್ಬಿಟ್ಟು ಆಗಿದೆ, ಸುಮಾರಾಗಿದೆ. ಆಮೇಲೆ ಕೇಳಿ ಒಂದು ನಿಮಿಷ, ಆಮೇಲೆ ನಾನು ನಿಮ್ಮ ಜಾತಿ ಅವನು ನನಗೆ ಓಟ್ ಹಾಕಿ ಅಂತ ಬಂದ್ರೆ ಉಗಿದು ಏ ಕಳಿಸ್ಬೇಕು. ಹೋಗಯ್ಯ, ನಾನು ನನ್ನ ಜಾತಿಯವರು ನನ್ನ ಮಕ್ಳು ಕೊಡ್ಕೊಂತೀನಿ, ನನ್ನ ಮನೇಲಿ ನನ್ನ ಜಾತಿ ಪಾಡಿಸ್ತೀನಿ, ನನ್ಗೆ ಯಾಕೆ ಎಲೆಕ್ಷನ್ ಯಾಕೆ ಜಾತಿ ಅನ್ಬೇಕು? ಈಗ ಯಾವ ಪಾರ್ಟಿ ಅವ್ರು ಏನು ಕೊಡ್ತಾರೆ ನೋಡ್ಬೇಕು ಫಸ್ಟ್. ಈಗೇನೀಗ ಇವಾಗ JDS ಎಕ್ಸಾಂಪಲ್ ಏನು ಕೊಡ್ತಿದೆ, ಎಜುಕೇಷನ್ ಕೊಡ್ತಿದೆ ಮತ್ತೆ ಶಿಕ್ಷಣ, ಇದು ಆರೋಗ್ಯ ಕೊಡ್ತಿದೆ. ಅವೆರಡು ಕೊಟ್ಬೇಕಾದ್ರೆ ಜನ ಫ್ರೀ ಆಗ್ತಾರೆ. ಅದನ್ನ ತಗೊಂಡು ಅದನ್ನ ವೋಟ್ ಹಾಕೋಕೆ ಯಾಕೆ ಆಗ್ತಾ ಇಲ್ಲ? ಅದರ ಬದಲಾವಣೆ ಶಿಕ್ಷಣ ಆರೋಗ್ಯ ಅಲ್ಲ, ಈ ಸಲ ಪಂಚರತ್ನ ಅದಿದೆ, ಬೇಸಿಕ್ ಒಂದು ನಿಮಿಷ ಪ್ರಾಮಿಸ್, ಅದು ಪಂಚರತ್ನ ಯಾತ್ರೆ ನಾವು ಅಧಿಕಾರಕ್ಕೆ ಬಂದು ಕೊಡ್ತೀವಿ. ಗೊತ್ತಾ, ಅದು ನಿಮ್ಮಂತ ಅಂದ್ರೆ ನಿಮ್ ತಿಳುವಳಿಕೆ ಇರುವಂತವ್ರು ಅದನ್ನ ಯಾಕೆ ನಾವು ಇದನ್ನ ಮಾಡ್ತಾ ಇಲ್ಲ? ಅಲ್ಲ, ಫ್ರೀ ಆಗಿ ಕೊಡ್ತೀನಿ ಅಂತ ಹೇಳ್ಬಿಡಿ. ಅಲ್ಲ, ಫ್ರೀಗೆ ಏನು ಕೊಡಲ್ಲ ಸರ್. ಏನು ನೀವೇ ಫ್ರೀ ಆಗಿ ಕೊಡ್ತಾರೆ, ಫ್ರೀ ಆಗಿ ಫ್ರೀ ಹೇಳಿ ಒಂದು ನಿಮಿಷ. ಅದೊಂದು ನೆನ್ನೆ ನಾನೊಂದು ಕತೆ ಓದ್ತಾ ಇದ್ದೆ. ಒಂದು ತೋಳ ಹೇಳ್ತಂತೆ ಎಲ್ಲ ಕುರಿಗಳಿಗೂ, ನನ್ನನ್ನು ಚುನಾವಣೆಯಲ್ಲಿ ಗೆಲ್ಸಿದ್ರೆ ಎಲ್ರಿಗೂ ಕಂಬಳಿ ಕೊಡ್ತೀನಿ ಅಂತ. ಅದು ಗೆದ್ದ ಮೇಲೆ ಕೊಡ್ತಂತೆ ಕಂಬಳಿ. ಅಲ್ಲ, ಗೆದ್ದ ಮೇಲೆ ಕಂಬಳಿ ಕೊಡ್ತಾರೆ. ಒಂದು ನಿಮಿಷ, ಅವ್ರು ಹೇಳೋದು ಯಾವುದನ್ನು ಫ್ರೀ ಅಂತ ಇರೋದಿಲ್ಲ ಅಂತ. ಸರ್ ಇದೊಂದು ಮಾತು ಹೇಳ್ತೀನಿ, ಒಂದು ಜೋಕ್ ಇದೆ ಸರ್, ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ, ಒಂದು ತಮಾಷೆಗೆ. ಯಾಕಂದ್ರೆ ಎಲ್ಲ ಸೀರಿಯಸ್ ಆಗಿ ನೋಡ್ತೀಯಾರ. ಅದಕ್ಕೆ ಇಬ್ರು ಬಂದ್ರಂತೆ, ಒಂದು ಇದೇ ಥರ ಒಂದಷ್ಟು ಜನ ಒಂದು ಪ್ಲೈನಲ್ಲಿ ಟ್ರಾವೆಲ್ ಮಾಡಬೇಕು ನೀವೆಲ್ಲ. ನಾನೊಬ್ಬ ಬಂದೆ, ಇವರೊಬ್ಬರು ಬಂದರು, ಓಕೆನಾ. ನಾನು ಬಂದು ನೋಡಿ, ನಾನು ಈ ಪ್ಲೈನ್ ಪೈಲಟ್ಟು, ನಾನು ಈ ಥರ ಎಲ್ಲ ಕ್ವಾಲಿಫಿಕೇಷನ್ ಇದೆ, ನಾನು ಇಷ್ಟು ಮೈಲ್ಸ್ ಓಡಿಸಿದ್ದೀನಿ ಪ್ಲೈನ್ನ, ನಾನು ಇಂಟರ್ನ್ಯಾಷನಲ್ ಫ್ಲೈ ಮಾಡಿದ್ದೀನಿ, ನನ್ನ ಜೊತೆ ಬರ್ತೀರಾ ಅಂತ. ಅಜಿತ್ ಅವ್ರು ಬಂದ್ರಂತೆ, ನಿಮ್ಮನ್ನೆಲ್ಲ ನಾನು ಹಾರಿಸ್ತೀನಿ, ನಿಮ್ಮನ್ನೆಲ್ಲ ಬಿಸ್ನೆಸ್ ಕ್ಲಾಸಲ್ಲಿ ಕೂರಿಸ್ತೀನಿ, ಯಾರಿಗೆ ಓಟ್ ಹಾಕ್ತೀರಾ ಅಂದರೆ ಎಲ್ಲ ಇವ್ರಿಗೆ ಹಾಕ್ಬಿಟ್ರು, ಬಿಸ್ನೆಸ್ ಕ್ಲಾಸಲ್ಲಿ ಕೂರಿಸ್ಬಿಡ್ತಾರೆ ಅಂತ. ನಾನು ಇಷ್ಟೆಲ್ಲ ಸರ್ಟಿಫಿಕೇಟ್ ತೋರಿಸ್ತೀನಿ, ನನಗೆ ಎಕ್ಸ್ಪೀರಿಯನ್ಸ್ ಇದೆ ಅಂತ. ಪ್ಲೇನ್ ಹಾರಿಸೋಕ್ಕೆ ಇವ್ರದ್ದು ಎಕ್ಸ್ಪೀರಿಯನ್ಸೇ ಕೇಳಿಲ್ಲ, ಬಿಸ್ನೆಸ್ ಕ್ಲಾಸ್ ಕರ್ಕೊಂಡು ಹೋಗ್ತಾನೆ ಇವನು ಅಂತ ತಗೊಂಡೋಗಿ ಕೆಳಗೆ ಹಾಕ್ಬಿಟ್ಟ ಫ್ಲೈಟ್ನ. ನಾವು ಈ ಆಶ್ವಾಸನೆಗಳಿದೆಯಲ್ಲ ಸರ್ ಒಂದು ನಿಮಿಷ ಹೇಳ್ತೀನಿ ಕೇಳಿ. ಫಸ್ಟ್ ಆಫ್ ಆಲ್ ನಾನು ಆಶ್ವಾಸನೆ ಕೊಡಬೇಕು, ನನಗೆ ಅನ್ಸಿತ್ತು ಸರ್. ಫಸ್ಟ್ ಆಫ್ ಆಲ್ ಹಾನೆಸ್ಟಾಗಿ ನಾನು ಕೊಡಬೇಕು. ಫಸ್ಟ್ ಆಫ್ ಆಲ್ ನಮ್ಮ ಬಡ್ಜೆಟ್ ಏನಿದೆ, ಏನು ಸರ್ ಡೆಫಿಸಿಟ್ ಎಷ್ಟಿದೆ, ಈ ಬಡ್ಜೆಟ್ನ ಡಿವೈಡ್ ಮಾಡಿದ್ರೆ ಏನು ಸಮಸ್ಯೆಗಳಿದೆ, ಇದಕ್ಕೆ ಎಷ್ಟು ಅಲೋಕೇಟ್ ಮಾಡ್ಬೋದು ನಾನು, ಗೊತ್ತಾಗಲ್ವಾ ಸರ್? ನನಗೆ ಗೊತ್ತಾಗಲ್ಲ ಸರ್. ನೀವೆಲ್ಲ 4 ವರ್ಷ, 50 ವರ್ಷ, 20 ವರ್ಷ, 8 ವರ್ಷ ರಾಜ್ಯ ಆಳಿರೋರು, ನಿಮಗೆಲ್ಲ ಗೊತ್ತಿದೆ. ಕ್ಲೀನಾಗಿ ಅಲೋಕೇಟ್ ಮಾಡ್ಬೋದಲ್ಲ ಸರ್? ನೆಕ್ಸ್ಟ್ ಬಡ್ಜೆಟ್ ಇಷ್ಟನ್ನು ನಾವು 40,000 ಕೋಟಿನ ಎಜುಕೇಷನ್ ಇದು ಹೆಲ್ತ್ಗೆ ಇಡ್ತೀವಿ, ಈ ಹಾಸ್ಪಿಟ್ಲ್ ಈ ಥರ ಬರುತ್ತೆ ಸರ್.
ಪಿಕ್ಚರ್ ಮಾಡಿ ಏನೋ ಇವಾಗ ನಾವೆಲ್ಲ ಒಂದು ಮನೆ ಕಟ್ಬೇಕಂದ್ರೆ 3D ಮಾಡಿಕೊಡ್ತೀವಿ. 3D ಮಾಡ್ಕೊಡ್ಬೋದು, ಸ್ಕೆಚ್ ಹಾಕಿ ತೋರಿಸ್ಬಿಡ್ಬೋದು ನೀವು. ಅದು ಮಾಡ್ತಾ ಇಲ್ಲ, ಅದನ್ನ ಹೇಳ್ತಾ ಇರೋದು. ಅಲ್ಲಲ್ಲ, ದಯವಿಟ್ಟು ಇನ್ಮೇಲೆ ಆಮೇಲೆ ಅದಕ್ಕೆ ಬಡ್ಜೆಟ್ ಎಷ್ಟು, ಬಾಳಿಕೆ ಎಷ್ಟು ಇದೆ, ಎಲ್ಲ ಬರುತ್ತೆ, ಮಾಡಿದ್ದಾರೆ. ಎಲ್ಲ ಮಾಡ್ಬೋದಲ್ವಾ ಸರ್? ಮಾಡಿದ್ದಾರೆ. ಮಾಡ್ಬೋದಲ್ವಾ ಮಾಡ್ಬೋದು ಸರ್, ಅದನ್ನ ಮಾಡ್ಬೋದಲ್ಲ. ಸರ್ ಇವತ್ತವರೆಗೂ ಬಡ್ಜೆಟ್ ಒಂದು PPT ಪ್ರೆಸೆಂಟೇಷನ್ ಮಾಡಿದಾರ ಸರ್ ಯಾರ? ಯಾರು ಮಾಡಿಲ್ಲ. ಈಗ ಯಾಕೆ ಮಾಡಿಲ್ಲ ನಾನು ಕೇಳ್ತಾ ಇರೋದು? ಕೇಳಿ ಸರ್, ನನ್ನ ಪ್ರಕಾರ ವಿಧಾನಸೌಧದಲ್ಲಿ ಒಂದು ದೊಡ್ಡ LED ಸ್ಕ್ರೀನ್ ಹಾಕ್ಬಿಟ್ಟು ಲಾಸ್ಟ್ ಇಯರ್ ಬಡ್ಜೆಟ್ 30,000 ಕೋಟಿ ಎಜುಕೇಷನ್ಗೆ ಆಗಿದೆ, ನೋಡಿ ಈ ಸ್ಕೂಲ್ ಹಿಂಗಾಗಿದೆ, ನೋಡಿ ಈ ಟಾಯ್ಲೆಟ್ ಹಿಂಗಾಗಿದೆ, ನೋಡಿ ಇದು ಹಿಂಗಾಗಿದೆ, ಈ ರೋಡ್ಗಳು ಇಷ್ಟಾಗಿದೆ, ಇಷ್ಟು ಖರ್ಚಾಗಿದೆ, ಇಷ್ಟಾಗಿದೆ, ನೆಕ್ಸ್ಟ್ ಬಡ್ಜೆಟ್ ನಮ್ಮ ಕಲ್ಪನೆ ಈ ಥರ ಇದೆ ಮಾಡ್ಬೋದಲ್ವಾ ಸರ್? ಮಾಡ್ಬೋದು, 100% ಮಾಡ್ಬೋದು. ಯಾಕೆ ಮಾಡ್ತಾ ಇಲ್ಲ? ಯಾರು ಕೇಳ್ತಾ ಇಲ್ಲ, ಅದೇ ಜನಗಳು. ನಾನು ಕೇಳ್ತಾ ಇದ್ದೀನಿ ಸರ್, ನಾನೊಬ್ಬ ಪ್ರಜೆಯಾಗಿ ಕೇಳ್ತಾ ಇದ್ದೀನಿ, ಯಾಕೆ ಮಾಡಬಾರ್ದು? ಉಪೇಂದ್ರ ಅವ್ರು ಕೇಳ್ತಾನೂ ಇದ್ದಾರೆ, ಹೇಳ್ತಾನೂ ಇದ್ದಾರೆ. ಸ್ವಲ್ಪ ಜನ ಕೇಳ್ತಾರೆ, ಎಲ್ಲ ಕೇಳುವಾಗಬೇಕು ಅಂದ್ರೆ ನಮ್ಗೆ ಅಲ್ಟಿಮೇಟ್ಲಿ ಎಜುಕೇಶನ್, ಆರೋಗ್ಯ ನಾವು ಫ್ರೀ ಆಗ್ತೀವಿ, ಜನ ಫ್ರೀ ಆಗ್ತಾರೆ. ಆ ಬದಲಾವಣೆಯ ಬಗ್ಗೆನೇ ಮಾತಾಡ್ತಿರೋದು ಅವರು. ಉಪೇಂದ್ರ ಅವ್ರು ಹೇಳಿದಂಥ ಒಂದು ಮಾತು ನನಗೆ ನಿಜ, ಯಾವ ಪಕ್ಷ ಯಾವ ಸರ್ಕಾರ ಏನನ್ನೂ ಫ್ರೀಯಾಗಿ ಕೊಡೋದಿಲ್ಲ ಸರ್, ಏನನ್ನೂ ಫ್ರೀಯಾಗಿ ಕೊಡೋದಿಲ್ಲ. ಹೇಳ್ತಿದಾರಲ್ಲ ಸರ್, ಈಗ ಹೇಳ್ತಿದಾರಲ್ಲ, ಹೇಳಿದ್ದನ್ನ ಮಾಡಿದಾರಲ್ಲ, ಅದನ್ನ ನೀವು ತಗೊಂಡು ನೋಡಿ. ಈಗ 26,000 ಕೋಟಿ ಮನ್ನಾ ಮಾಡಿದಾರಲ್ಲ, 14 ತಿಂಗಳಲ್ಲಿ ಮಾಡಿದಾರಲ್ಲ, ಅದು ಮಾಡ್ತೀನಿ 5 ವರ್ಷದಲ್ಲಿ ಎಲ್ಲ ಪಂಚಾಯತಿ ಲೆವೆಲ್ ಮಾಡ್ತಿದ್ದೀನಿ ಅಂತಿದ್ದಾರೆ. ನಾನು ಹೇಳೋದು ಅರ್ಥ ಆಗ್ತೀನಿ, ಇನ್ನೆಲ್ಲೋ ತೆಗೆದು ಮತ್ತೆಲ್ಲೋ ಕೊಡಬೇಕಾಗುತ್ತೆ. ಅದೇನು ಒಟ್ಟು ನಮ್ಗೆ ಫ್ರೀ ಸಿಕ್ಕರೆ ನಾವು ಫ್ರೀ ಆಗ್ತೀವಿ. ನಾವು ಒಂದೇ ಒಂದು ಹೇಳ್ತೀನಿ ಸರ್, ಒಂದೇ ಒಂದು ಕೇಳ್ತೀನಿ ಸರ್ ನಿಮ್ಮನ್ನ, ಓಕೆನಾ? ಇಷ್ಟೆಲ್ಲ ಮಾಡ್ತಿರಲ್ಲ ಸರ್, ಎಲೆಕ್ಷನ್ಗೆ ಇದೆಲ್ಲ ಏನೋ ಪ್ರಚಾರಕ್ಕೆ ಹಣ ಖರ್ಚಾಗತ್ತಲ್ವಾ ಸರ್? ಹೌದು ಸರ್. ಆಗುತ್ತಲ್ವಾ ಸರ್? ಎಲ್ಲಿಂದ ಬರ್ತಿದೆ ಸರ್ ಅದು ಹಣ? ಎಲ್ಲಿಂದ ಬರುತ್ತೆ ಅಂದ್ರೆ ಜನಗಳಿಂದ ಇರ್ತದೆ. ಒಂದು ನಿಮಿಷ, ನಾನೊಬ್ಬ ಕಾರ್ಯಕರ್ತ, ಸೀಟ್ ಕೊಟ್ರಿ, ನನಗೊಂದು ಟಿಕೆಟ್ ಕೊಟ್ರಿ, ನಾನು ಖರ್ಚು ಮಾಡ್ಬೇಕಲ್ಲ ಸರ್? ಹೌದು. ಎಷ್ಟು ಖರ್ಚು ಮಾಡ್ಬೋದು ಸರ್? ಹಾನೆಸ್ಟ್ ಆಗಿ ಮಾತಾಡೋಣ. ಹೌದು. ಒಂದು MLA ಎಲೆಕ್ಷನ್ಗೆ ಎಷ್ಟು ಖರ್ಚಾಗತ್ತೆ ಸರ್ ಇವಾಗ? 10 ರಿಂದ 20. ಎಷ್ಟು? 10 ಒಂದಂಗಿತ್ತು ಯಾರು? ನಾವು ಬೆಂಗಳೂರು ಸುತ್ತ ಕಡೆ ಗ್ರಾಮ ಪಂಚಾಯತಿ ನೋಡಿ ಒಂದು ನಿಮಿಷ ನೋಡಿ 50 crores ಖರ್ಚು ಮಾಡಿ ಸಂಬಳ ಎಷ್ಟು ಸರ್ MLAಗೆ? 1 ಲಕ್ಷ, 2 ಲಕ್ಷ, 2.25 ಲಕ್ಷ ಏನೋ ಬಿಡಿ. 3 ಲಕ್ಷ ಬರೋ 4 ಲಕ್ಷ ಸರ್. 3 ಲಕ್ಷ ರೂಪಾಯಿ ಜಾಬ್ಗೆ 50 ಕೋಟಿ ಸರ್. 50 ಕೋಟಿ ಬ್ಯಾಂಕಲ್ಲಿ ಇಟ್ಟರೆ ಒಂದು 15 ಲಕ್ಷ ಬಂದ್ಬಿಡುತ್ತೆ ಸರ್ ತಿಂಗಳಿಗೆ. ಅದನ್ನೇ ಬಿಸ್ನೆಸ್ ಮಾಡ್ಕೊಂಡಿದ್ದು ಅಂತ ಹೇಳ್ತಿದ್ರಲ್ಲ, ಅದೇ ಬಿಸ್ನೆಸ್ ಮಾಡ್ಕೊಂಡ್ಬಿಡ್ತಾರೆ. ಅದನ್ನ ಜನ ಯಾರು ಮಾಡ್ಕೊಂಡಿರೋದು? ರಾಜಕಾರಣಿಗಳು. ಯಾರು? ನೀವು ಯಾರು? ಜನನೇ, ನಾವೇ ಮಾಡಿರೋದು ಅದನ್ನ. ಈಗ ಯಾರು ಚೇಂಜ್ ಆಗಬೇಕಾಗಿರೋದು? ಈಗ ಯಾರು ಬದಲಾವಣೆ ಆಗಬೇಕಾಗಿರೋದು ಅಲ್ವಾ ಸರ್? ನನಗೆ ನಿಮ್ಮ ಪಕ್ಷದಲ್ಲಿ ಚಾನ್ಸ್ ಕೊಡಲ್ವಾ ಸರ್? ನೀವು ಕರೆದ್ರೆ ಸರ್ ನನಗೊಂದು ಕೆಲಸ ಕೊಡಿ ಸರ್ ಅಂದ್ರೆ ಕೊಡ್ತೀರಾ? ಇಷ್ಟೋ ತನಕ ಕರಿತಾನೆ ಇದಾರೆ ಅವ್ರು ನಿಮಗೆ ಗೊತ್ತಾಗ್ತಿಲ್ಲ. ಅದು JDS ಬನ್ನಿ ಅಂತಾನೆ ಕರಿತಿರೋದಲ್ಲ. ಹೌದು ಸರ್, ನನಗೆ ಈ ಬದಲಾವಣೆ ಬೇಕಿರೋದ್ರಿಂದ ಕೇಳಿ ಸರ್, ನನಗೆ ಈ ಬದಲಾವಣೆ ಬೇಕಂದ್ರೆ ನಾನು ಕೇಳ್ತಾ ಇದ್ದೀನಿ ಸರ್, ನೀವು ಮಾಡಿ ನಾನು ಬರ್ತೀನಿ. ಹೌದು. ಇಲ್ಲ ನಾನೇ ಮಾಡ್ಕೊಂತೀನಿ ಸರ್ ಒಂದು ದಾರಿಲಿ. ಅದೇ ಇದು ತಪ್ಪೇನಿಲ್ಲ ಸರ್, ತಪ್ಪೇನಿಲ್ಲ. ಅಷ್ಟೇ ಸರ್ ನಾನು ಕೇಳ್ತೇನೆ. ಅದೇ ಜನ ಬದಲಾಗಬೇಕು. ಈಗ ಅವ್ರು ನಿಮ್ಮನ್ನು ಪ್ರಜಾಕೀಯ ಕರೆದ್ರು, ಬರ್ತೀರಾ ಎಲ್ಲರೂ? ಈ ವರ್ಷ ಅಂತೂ ನಾವು ಬರ್ತೀರಾ ನೀವು ಪ್ರಜಾಕೀಯ? ಸಪೋರ್ಟ್ ಮಾಡೋಣ. ಯಾರು ಮಾಡೋದು? ಈಗ JDS ಅವ್ರು ಹೇಳಿದಾರಲ್ವಾ, ಆರೋಗ್ಯ ಮತ್ತು ಪಂಚರತ್ನ ಹೇಳ್ತಿದ್ದಾರೆ. ನಮ್ಗೆ ಎರಡು ಹೇಳ್ತಿದ್ದೀನಿ ಸಾಕಷ್ಟು. ಎಜುಕೇಶನ್ ಹೆಲ್ತ್ ಕೊಟ್ಟರೆ ಸಾಕು ನಮಗೆ, ಬೇರೆ ಹೆಂಗೋ ನಾವು ಫ್ರೀ ಆಗ್ತೀವಿ. ಮೈಕ್ ಸ್ಟ್ರೇಟ್ ಆಗಿ ಹಿಡ್ಕೊ, ಮೈಕ್ ಕರೆಕ್ಟ್. ಬೇರೆ ಅದನ್ನ ನಾವು ಯೋಚನೆ ಮಾಡಿ ಚೇಂಜ್ ಆಗೋಕ್ಕೆ ಒಂದು ಅವಕಾಶ ಚೆನ್ನಾಗಿದೆ ಅನ್ನೋದು ನಮ್ಮ ಕಾನ್ಸೆಪ್ಟ್. ಇದೊಂದು ಅವಕಾಶ JDS ಕೊಡ್ತೀವಿ. JDS ಕೆಲಸ ಮಾಡದೇ ಇದ್ರೆ ಪ್ರಜಾಕೀಯಕ್ಕೆ ಮಾಡೋಣ. ಕೊಟ್ಟು ಮಾಡ್ತಾರೆ, ಅದರಲ್ಲಿ ನೋ ಡೌಟ್ ಇಲ್ಲ. ಅದ್ರ ಬಗ್ಗೆ ನಮಗೆ ಗೊತ್ತಿದೆ, ಅದು ಮಾಡ್ತಾರೆ. ಹೆಂಗ್ ಸರ್? ಡೌಟ್ ಇಲ್ಲ, ನೋಡಿ ಮಾಡ್ತಾರೆ. ಗ್ಯಾರಂಟಿ ಏನು? ನನಗೆ ಗ್ಯಾರಂಟಿ ಕೊಡಿ, ನಾನು ಮಾಡ್ತೀನಿ. ಗ್ಯಾರಂಟಿ ಕೊಡ್ತಾರೆ, ಮಾಡ್ತಾರೆ. ಯಾವ ತರ? 120 ಸೀಟ್ ಬರ್ಬೇಕು ಸರ್. 120 ಸೀಟ್ ಬಂದ್ರೆ ಸಂತೋಷ ಸರ್, ಸಂತೋಷ. ನೋಡಿ ನಮ್ಮ ಪ್ರಾದೇಶಿಕ ಪಕ್ಷ ಬಂದ್ರೆ ಸಂತೋಷ, ತುಂಬಾ ಚೇಂಜಸ್ ಆಗುತ್ತೆ ಸರ್. ಬಟ್ ಗ್ಯಾರಂಟಿ ಏನು ಅಂತ ಕೇಳಿ, ನಾನು ಹೇಳ್ತೀನಿ ಕೇಳಿ. ನೀವೆಲ್ಲ ಈ ಆಶ್ವಾಸನೆ ಕೊಡ್ತೀರಲ್ಲ, ನಾನು ಇನ್ನೊಂದು ರಿಕ್ವೆಸ್ಟ್ ಮಾಡ್ತೀನಿ. ನೀವೆಲ್ಲ ಈ ಆಶ್ವಾಸನೆ ತಗೊಂಡು ಕೋರ್ಟಲ್ಲಿ ರಿಜಿಸ್ಟರ್ ಮಾಡಿಸ್ಬೇಕು. ಕೇಳಿ, ಒಂದು ನಿಮಿಷ ನಾನು ಹೇಳ್ತೀನಿ. 2 ವರ್ಷದಲ್ಲಿ ಇದು ಮಾಡಲಿಲ್ಲ ಅಂದ್ರೆ ನಮ್ಮನ್ನ ಕೆಳಗೆ ಇಳಿಸಿ ಅಂತ ನೀವು ಕೋರ್ಟಲ್ಲಿ ಹಾಕ್ಬೇಕು ಸರ್. ಹೇಳಿದಾರಲ್ಲ ಸರ್, 5 ವರ್ಷದಲ್ಲಿ ಇದು ಮಾಡಿಲ್ಲ ಅಂದ್ರೆ 5 ವರ್ಷ ಅಲ್ಲ ಸರ್, 2 ವರ್ಷದಲ್ಲಿ ಮಾಡ್ಬೇಕು ನೀವು. 1 ವರ್ಷದಲ್ಲಿ ಮಾಡ್ಬೇಕು ನೀವು. ಮಾಡ್ಲಿಲ್ಲ ನಮ್ಮನ್ನ ಕೆಳಗೆ ಇಳಿಸಿ ಅಂತ ಇದಾರ ಬರ್ಬೇಕು ಸರ್. ಅಲ್ಲಿವರೆಗೂ ನಾನು ರಿಕ್ವೆಸ್ಟ್ ಮಾಡ್ತೀನಿ ಜನಗಳನ್ನ, ಯಾವ ಪ್ರಣಾಳಿಕೆ ನಂಬೇಡಿ. ಕರೆಕ್ಟಾ ಸರ್? ತಪ್ಪಾ ಸರ್? ಇಲ್ಲ, ಈಗ ಸಾಲ ಮನ್ನಾ ಅಂದ್ರೆ ಸಾಲ ಮನ್ನಾ ಸರ್ ಇಲ್ಲ ಸರ್, ಇಲ್ಲ ಸರ್. ನಾನು ಹೇಳಿದ್ದು ಕ್ಯಾನ್ಸರ್ ಮಾಡಿ. ಒಂದು ನಿಮಿಷ. ಹೌದು, ನಾವೇನಿದೆ ಉಪೇಂದ್ರ, ಸದ್ಯದ ರಾಜಕಾರಣ ಎಲ್ಲಿ ತಪ್ಪಾಗ್ತಿದೆ ನಿಮ್ಮ ಪ್ರಕಾರ? ಸರ್ ಇಷ್ಟೊಂದು ಮಾತಾಡ್ತಿರ್ಬೇಕಾದ್ರೆ ಜನಕ್ಕೆ ಗೊತ್ತಾಗ್ತಿದೆ ಎಲ್ಲಿ ತಪ್ಪಾಗ್ತಿದೆ ಅಂತ. ನೀವು ಇನ್ನೊಂದು ಜೊತೆ ಕೇಳ್ತಾ ಇದ್ದೀರಾ? ಇಲ್ಲೇ ತಪ್ಪಾಗಿ ನಾವೇ ಮಾತಾಡ್ತಿದ್ದೀವಲ್ಲ. ಉಚಿತ ಘೋಷಣೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಅದೇ ಸರ್, ನಾನು ಉಚಿತ ಅದೆಲ್ಲ ಬಿಟ್ಬಿಡಿ ಸರ್. ನಾನು ಹೇಳಿದ್ದು ಸರ್, ನಾನು ಹೆಂಗೆ ಹೇಳಿ ಇದನ್ನ ಕೇಳಿ. ಒಂದು ನಿಮಿಷ. ಏನೋ ಯಾರೋ ಹೇಳಿದ್ದಾರೆ ಸರ್, ಪಾಲಿಟಿಕ್ಸ್ ಇದಕ್ಕಿನ್ನ ದೊಡ್ಡ ಸೋಷಿಯಲ್ ಸರ್ವಿಸ್ ಸಂಸ್ಥೆ ಇದೆಯಲ್ಲ ಸರ್, ಬೇರೆ ಯಾವುದೂ ಅಲ್ಲ. ಏನಕ್ಕೆ ಸರ್? ಗೌರ್ಮೆಂಟ್ ಅಂತ ಇರೋದೇ ಏನಕ್ಕೆ ಹೇಳಿ? ಇಲ್ಲಿಂದ ಜನ ತಗೊಂಡು ಟ್ಯಾಕ್ಸ್ ತಗೊಂಡು ಎಲ್ಲರಿಗೂ ಹಂಚೋದು, ಎಲ್ಲರಿಗೂ ಒಂದು ಅನುಕೂಲ ಮಾಡಿಕೊಡೋದೇ ಗೌರ್ಮೆಂಟ್ ಅಲ್ವಾ ಸರ್? ಹೌದು ಅಲ್ವಮ್ಮ? ಇಷ್ಟು ಸಿಂಪಲ್ ಅಲ್ವಾ ಅದು? ಇಲ್ಲ ಗೌರ್ಮೆಂಟ್ ಏನಕ್ಕೆ ಬೇಕು? ನಮ್ಮ ಮನೆ ಮುಂದೆ ನಾವೇ ರಸ್ತೆ ಹಾಕಂತೀವಿ, ನಾವೇ ಲೈಟ್ ಹಾಕಂತೀವಿ, ನಾವೇ ಎಲ್ಲ ಮಾಡ್ಕೊಂತೀವಿ, ನಾವೇ ಪೊಲೀಸ್ ಇಟ್ಕೊಂತೀವಿ, ನಾವೇ ಕೂತ್ಕೊಂಡ್ಬಿಡ್ತೀವಿ. ಗೌರ್ಮೆಂಟ್ ಯಾಕೆ ಬೇಕು? ಅಲ್ಲ, ಎಲ್ಲರೂ ಸಾಮೂಹಿಕವಾಗಿ
ನಮ್ದೊಂದು ದೇಶ, ನಮಗೊಂದು ಮಿಲಿಟ್ರಿ ಬೇಕು, ನಮಗೊಂದು ಸುರಕ್ಷತೆ ಬೇಕು, ನಮ್ದೊಂದು ಕಲ್ಚರು, ಇದೆಲ್ಲ ಸೇರಿ ಒಂದು ಮಾಡ್ಕೊಂಡಿದ್ದೀವಿ. ಅದನ್ನು ಕರಪ್ಟ್ ಮಾಡಬಾರ್ದು ಅಂತ ಅಷ್ಟೇ ಸರ್ ಹೇಳ್ತಿರೋದು. ಎಲ್ಲರದ್ದು ಇದು, ಜನಗಳು ಕರಪ್ಟ್ ಮಾಡಬಾರ್ದು ಇದನ್ನು, ಅಲ್ವಾ ಸರ್? ನೀವು ಮಾತ್ರ ಅಲ್ಲ, ಇವಾಗ ಏನು ಹೇಳ್ತೀರಿ, ಎಷ್ಟೊಂದು ಜನ ನಂಗೆ ದೊಡ್ಡ ದೊಡ್ಡ ನಾಯಕರು ಹೇಳಿದ್ದಾರೆ, ಇಲ್ಲ ಉಪೇಂದ್ರ ನೀವು ಹೇಳೋದು ಕರೆಕ್ಟ್, ನಮಗೂ ಈ ಪಾಲಿಟಿಕ್ಸ್ನ ಇಷ್ಟೊಂದು ದುಡ್ಡು ಖರ್ಚು ಮಾಡಿ ಸಾಕಾಗೋಗ್ಬಿಟ್ಟಿದೆ ನಮಗೆ, ನಾವು ಇದನ್ನು ಚೇಂಜ್ ಮಾಡಬೇಕು. ಸರ್ ಮಾಡಿ ಸರ್, ನೀವೇ ಚೇಂಜ್ ಆಗ್ಬಿಡಿ. ಅಲ್ಲಿ ಹೆಂಗೆ ಅವ್ನು ಮಾಡ್ತಾನಲ್ಲ, ನಾನು ಮಾಡಿಲ್ಲ ಅಂದರೆ ಅವ್ನು 20 ಕೋಟಿ ಹಂಚ್ಬಿಡ್ತಾನೆ, ನಾನೊಂದು 30 ಕೋಟಿ ಹಂಚಬೇಕು ಅಂತ. ನನಗೆ ಕೊನೆಗೆ ಏನು ಅನ್ನಿಸ್ತಂದರೆ ಮೇ ಬಿ ಇದೇ ಕರೆಕ್ಟ್ ಇರ್ಬೋದು ಈಗ ಸದ್ಯದ ಪರಿಸ್ಥಿತಿಗೆ. ಇದೊಂದು ಪ್ಯಾರಲಲ್ ಗೌರ್ಮೆಂಟ್ ನಡೀತಿದೆ, ಇವನೊಂದಷ್ಟು ತಗೊತಾನೆ, ಅಲ್ಲೊಂದಷ್ಟು ಜನ ತಿನ್ಕೊತಾರೆ, ಇವನೊಂದಷ್ಟು ತಿಂತಾನೆ, ಇವನೊಂದಷ್ಟು ಹಂಚ್ತಾನೆ, ಇವನೊಂದಷ್ಟು ಬಿಲ್ಡಿಂಗ್ ಮಾಡ್ತಾನೆ, ಅಲ್ಲೊಂದು ಕೆಲಸ ಕೊಡ್ತಾನೆ, ಏನೋ ಒಂದು ನಡೀತಾ ಇದೆ ಹೆಂಗೋ ಒಂದು. ಓಕೆ, ಮೇ ಬಿ ಇದೇ ಕರೆಕ್ಟ್ ಇರ್ಬೋದು. ನಾನು ಫಸ್ಟ್ ಡೇ ಹೇಳಿದ್ದೆ, ಕಾಲ ಪಕ್ವ ಆದರೆ ಮಾತ್ರ ಪ್ರಜಾಕೀಯ ಆಗುತ್ತೆ. ಜನಕ್ಕೆ ಅನಿಸಿದ್ರೆ ಮಾತ್ರ, ಇಲ್ಲ ಇದು ತಪ್ಪಿದು ಅಂತ ಜನಕ್ಕೆ ಅನಿಸಿದಾಗ ಮಾತ್ರ, ಅವ್ರ ಜವಾಬ್ದಾರಿ ತೊಗೊಂಡಾಗ ಮಾತ್ರ ಪ್ರಜಾಕೀಯ ಆಗುತ್ತೆ. ನನಗೆ ಆವೇಶದಲ್ಲಾಗೋ ಪ್ರಜಾಕೀಯ ಬೇಕಾಗಿಲ್ಲ ಸರ್, ಅದು ಬೇಗ ಸತ್ತೋಗ್ಬಿಡುತ್ತೆ, ಮತ್ತೆ ರಾಜಕೀಯ ಆಗೋಗುತ್ತೆ. ರಾಜಕೀಯ ಆಗಬಾರ್ದು ಅನ್ನೋಕ್ಕೋಸ್ಕರ ನಾನು ಹೋರಾಟ ಮಾಡ್ತಾನೆ ಇರ್ತೀನಿ. ಇಷ್ಟೇ ಸರ್, ಸಿಂಪಲ್, ಭಾಳ ಈಸಿ. ಆಮ್ ಆದ್ಮಿ ಪಕ್ಷದ ಬಗ್ಗೆ ಏನು ಅಭಿಪ್ರಾಯ ನಿಮ್ಮದು? ಸರ್ ನಾನು ಆಮ್ ಆದ್ಮಿ ಪಕ್ಷನೂ ಅಷ್ಟೇ ಸರ್, ನಾನು ಹೇಳ್ತಿರೋದು ಅವ್ರನ್ನೂ ನಾನು ಇದೇ ರಿಕ್ವೆಸ್ಟ್ ಮಾಡಿದೆ, ಯಾಕೆ ನೀವು ಆ್ಯಕ್ಚುಲಿ ಜನಾಭಿಪ್ರಾಯದ ಮೇಲೆ, ಇನ್ನು ನಮ್ಮ ಐಡಿಯಾನೇ ಅದು ಜನಾಭಿಪ್ರಾಯದ ಮೇಲೆ ಮಾಡಬೇಕು ಅಂತ, ಬಟ್ ಯಾಕೆ ಈಗಲಿಂದ ಸ್ಟಾರ್ಟ್ ಮಾಡ್ಬೋದು? ಇಲ್ಲ ಹಂಗಲ್ಲ, ನಾವು ಹೋಗ್ಬಿಟ್ಟು ಪೊಸಿಷನ್ ತೊಗೊಂಡು ಆಮೇಲೆ ಮಾಡಬೇಕು ಅಂತಾರೆ. ಅಧಿಕಾರಕ್ಕೆ ಬಂದ ಮೇಲೆ ಬದಲಾವಣೆ. ನಾನು ಪ್ರತಿ ಪಕ್ಷನೂ ಹಿಂಗೆ ಬಂದು ಒಂದು ಟೈಮಲ್ಲಿ ಒಂದು ಪಕ್ಷ ಇದ್ದಾಗ ಒಬ್ರು ಹೊಸಬ್ರು ಬರ್ತಾರೆ ಗೊತ್ತಾ, ಒಂದು ಆಸೆ ಬರುತ್ತೆ ಜನಕ್ಕೆ, ಇವ್ರು ಯಾರೋ ಹೊಸಬ ಬಂದಿದ್ದಾನೆ, ಆಮ್ ಆದ್ಮಿ ಪಕ್ಷ ಪರ್ಟಿಕ್ಯುಲರ್, ಇವ್ರು ಹೊಸಬ ಬಂದಿದ್ದಾನೆ, ಇವನೇನೋ ಬದಲಾವಣೆ ಮಾಡ್ತಾನೆ ಅಂತ. ನೆಕ್ಸ್ಟ್ ನೋಡ್ರಿ ಇವನು ಹಳಬಾಗಿ ಇವನು ಅದೇ ಥರ ಗ್ರಹದಾಕಾರ ಬೆಳ್ಕೊಂಡಿರ್ತಾನೆ, ಇನ್ನೊಂದು ಗಿಡ ಉಟ್ಕೊಳತ್ತೆ, ಓ ನೋಡಿ ಇವನು ಬಂದ. ಇವಾಗ ನೀವು ಹೇಳಿದ್ರಿ ಉಪೇಂದ್ರ ಬಂದ್ಕೊಳ್ಳಿ, ಎಲ್ರಿಗೂ ಒಂದು ಆಸೆ ಬಂತು, ಏನೋ ಒಂದು ಹೋಪ್ಸ್. ನನಗೆ ಅರ್ಥನೇ ಆಗ್ತಿಲ್ಲ ಹೆಂಗೆ ಬರುತ್ತೆ. ನಾನೊಬ್ಬ ಹೊಸಬ, ನನ್ನ ಮೇಲೆ ಆ್ಯಕ್ಚುಲಿ ಹೋಪ್ಸೇ ಇಡಬಾರ್ದು ಜನ ಹಂಗೆ ನೋಡೋಕೆ ಹೋದರೆ. ಏನೇ 20-25 ವರ್ಷದಿಂದ ರಾಜಕೀಯದಲ್ಲಿ ಇವನು ಯಾರೋ ಹೊಸಬ ಬಂದ, ಇವನೇನು ಮಾಡ್ತಾನೆ ಅನ್ಬೇಕು. ಆ್ಯಕ್ಚುಲಿ ಒಂದು ಹೊಸಬ ಬಂದ್ರೆ ಒಂದು ಹೋಪ್ಸ್ ಬರ್ತಾ ಇದೆ ಅಂದರೆ ಏನೋ ತಪ್ಪು ನಡೀತಿದೆ ಅಲ್ಲಿ ಅಂತ, ಅಲ್ವಾ ಸರ್? ಅಲ್ಲ, ನಾವು ಒಂದು ಸ್ವಲ್ಪ ಇದಾಗ ಯೋಚನೆ ಮಾಡಿ, ಯಾಕಂದರೆ ಸರ್ ಇದು ಬರೀ ನಮ್ಮ ಜೀವನ ಅಲ್ಲ ಸರ್. ನಮಗಿವತ್ತು ನಾವು ರಾಜಕೀಯದಲ್ಲಿ ಹೋಗಿ ಮನೆಗೆ ಇಟಾಲಿಯನ್ ಮಾರ್ಬಲ್ಸ್ ಹಾಕ್ಬೋದು, ಐಷಾರಾಮಿ ಜೀವನ ಸರ್, ನಾಳೆ ನಮ್ಮ ಮಕ್ಕಳು ಇದೇ ಸಮಾಜದಲ್ಲಿ ಓಡಾಡ್ಬೇಕು ಸರ್. ಸರ್ ಮೊನ್ನೆ ಒಂದು ಬಿತ್ತು ಗೊತ್ತಾ ಸರ್, ಯಾರ ತಲೆ ಮೇಲೋ ಸರ್, ನಾಳೆ ನಮ್ಮ ಮಕ್ಕಳೇ ಬೆಂಜ್ ಕಾರಲ್ಲಿ ಹೋಗ್ತಿರ್ಬೇಕಾದ್ರು ಬೀಳ್ಬೋದಲ್ವಾ ಸರ್? ಯೋಚನೆ ಮಾಡಿ ಸರ್, ಸೀರಿಯಸ್ ಆಗಿ ಯೋಚನೆ ಮಾಡಿ. ನಾನು ತುಂಬ ಸತಿ ಹೇಳಿದ್ದೀನಿ ಸರ್, ನಿಮಗೆ ಲಂಡನಲ್ಲಿ ಒಂದು ಫ್ಲ್ಯಾಟ್ ಕೊಡ್ತೀನಿ, ಅಫ್ಘಾನಿಸ್ತಾನದಲ್ಲಿ ಒಂದು 10 ಎಕರೆ ಜಾಗ ಕೊಡ್ತೀನಿ, ಎಲ್ಲಿ ಹೋಗ್ತೀರಾ ಅಂದರೆ ಎಲ್ಲಿ ಹೋಗ್ತೀರಾ ಸರ್ ನೀವು? ಲಂಡನ್ಗೆ. ಯಾಕಂದರೆ ಸಮಾಜ ಚೆನ್ನಾಗಿರ್ಬೇಕು. ನಾವು ಇರೋ ಮನೆ ದೊಡ್ಡದಾಗಿ ಕಟ್ಕೊಂಡು ಹೊರಗಡೆ ಎಲ್ಲ ಗಬ್ಬಾಗಿದ್ದರೆ ಏನು ಪ್ರಯೋಜನ? ನಮ್ಮದಲ್ವ ಸರ್, ನಮ್ಮೆಲ್ಲರದ್ದು ಅಲ್ವ ಸರ್ ದೇಶ ಇದು. ನಾವು ದ್ವೇಷ ಮಾಡಿಕೊಂಡು ನೀವು ಸರಿ ಇಲ್ಲ ನಾವು ಸರಿ ಇಲ್ಲ ಅಂದ್ಕೊಂಡು ಎಲ್ಲರೂ ಹಾಳು ಮಾಡ್ಕೊಂಡು ಹೋದರೆ ನಾಳೆ ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ನಾವೆಲ್ಲ ಚೇಂಜ್ ಆಗಬೇಕಲ್ವ ಸರ್? ಪ್ರಯತ್ನ ಪಡಬೇಕಲ್ವ ಸರ್? ನೀವು ಹೇಳಿ ಸರ್, ತಪ್ಪಾ ಸರ್ ಇದು ಹೇಳ್ತಿರೋದು? ಉಪೇಂದ್ರ ಅವರು, ಒಂದು ಬದಲಾವಣೆ ಬೇಕು ಅಂದರೆ ವಿ ವಾಂಟ್ ಅ ನ್ಯೂ ಥಿಂಗ್ ಅನ್ನೋದಾದರೆ ಪ್ರೆಸೆಂಟ್ ಥಿಂಗ್ ಸರಿ ಇಲ್ಲ ಅಂತಾರು ಕನ್ವಿನ್ಸ್ ಆಗಬೇಕು, ಈಗಿರೋ ವ್ಯವಸ್ಥೆ ಸರಿ ಇಲ್ಲ ಅಂತ ಕನ್ವಿನ್ಸ್ ಆಗಬೇಕು. ಆಗ್ತಾ ಇದೆಯಲ್ಲ ಸರ್? ನಿಮ್ಮ ಪಕ್ಷದಲ್ಲಿ ಯಾರ ವಿರುದ್ಧ ಪ್ರತಿಭಟನೆ ಮಾಡೋದಿಲ್ಲ, ನಾವು ದೂಷಣೆ ಮಾಡೋದಿಲ್ಲ ಅಂತೀರಿ ಸರ್? ನಾನು ಹೇಳ್ತಿರೋದೇ ಮೂಲ ಸರಿ ಇಲ್ಲ ಅಂತ. ನಾನು ಮೊದಲಿಂದ ಹೇಳ್ತಾ ಇದ್ದೀನಿ, ತಲೆನೇ ಒಬ್ಬ ಮನುಷ್ಯನಿಗೆ ಸರಿ ಇಲ್ಲ ಸರ್. ಅವ್ನು ಇಲ್ಲೆಲ್ಲ ಗಲೀಜಾಗಿರೋದು ನೋಡ್ತಾ ಇದ್ದಾನೆ, ನೋಡಿ ಇಲ್ಲಿ ಗಲೀಜಾಗಿದೆ, ಅವನೇ ತಲೆನೇ ಸರಿ ಇಲ್ಲ. ಇಲ್ಲಿ ಪ್ರಾಬ್ಲಮ್ ಇದ್ರೆ ಮೂಲನೇ ಸರಿ ಇಲ್ಲ, ನಮ್ಮ ಎಲೆಕ್ಷನ್ನೇ ಸರಿಗೆ ಮಾಡ್ತಾ ಇಲ್ಲ ನಾವು, ನಮ್ಮ ಆಯ್ಕೆನೇ ಸರಿ ಇಲ್ಲ. ಈಗ ಹೆಂಗೆ ಹೇಳ ಸರ್, ನಂದೊಂದು ಮನೆ ಇದೆ, ನಾನೊಬ್ಬ ಕಾರ್ಪೊರೇಟ್ ಇಟ್ಕೊಂಡಿದ್ದೀನಿ, ಒಬ್ಬ ಎಲೆಕ್ಟ್ರಿಷಿಯನ್ ಇಟ್ಕೊಂಡಿದ್ದೀನಿ, ಓಕೆನಾ ಸರ್, ಒಬ್ಬ ಪ್ಲಂಬರ್, ಒಬ್ಬ ಸೆಕ್ಯೂರಿಟಿ ಎಲ್ಲ ಇಟ್ಕೊಂಡಿದ್ದೀನಿ. ಅವನ್ನೆಲ್ಲ ನನ್ನ ಮನೆ ಬಂದು ಕೂತ್ಕೊಂಡು ನಿನ್ನ ಮನೆ ಚೆನ್ನಾಗಿ ಮಾಡ್ತೀನಿ ನನ್ನೇ ಮನೆಯಿಂದ ಹೊರಗೆ ಕೂರಿಸ್ಬಿಟ್ಟಿದ್ದಾನೆ. ಅವ್ನು ಡೈಲಿ ರಿಪೇರಿ ಮಾಡ್ತಾನೆ ಇರ್ತಾನೆ, ಪ್ಲಂಬಿಂಗ್. ಅವ್ನು ಐಷಾರಾಮಿ ಜೀವನ ಮಾಡ್ಕೊಂಡು ಪ್ಲಂಬಿಂಗ್ ಮಾಡ್ತಾನೆ, ಎಲೆಕ್ಟ್ರಿಕಲ್ ಮಾಡ್ತಾನೆ. ಅದು 5 ವರ್ಷ ಆದರೂ ಮುಗಿಯೋದೇ ಇಲ್ಲ. ನೀವು ಹೊರಗಡೆನೇ ಕೂತ್ಕೊಂಡು? ನಾವು ಹೊರಗಡೆನೆ ಸರ್, ಎಲೆಕ್ಟ್ರಿಸಿಟಿ ಸರಿ ಅಂತ ಇಲ್ಲ, ಆಗ್ತಾ ಇದೆ. ಕೊನೆಗೆ ನನಗೆ ದುಡ್ಡು ಕೊಟ್ಟು ನನಗೆ ಓಟ್ ಹಾಕು ಅಂತ ಬೇರೆ ಹೇಳ್ತಾನೆ. ನನ್ನ ಮನೆ ರಿಪೇರಿ ಮಾಡೋದಕ್ಕೆ ನನಗೆ ದುಡ್ಡು ಕೊಟ್ಟು ನನ್ನ ಕೈಲೇ ಓಟ್ ಹಾಕ್ಸ್ಕೊಂಡು ನಮ್ಮಲ್ಲೇ ಕೂತಿರ್ತಾನೆ ಅವನು. ಎಸ್, ನರಸಿಂಹಮೂರ್ತಿ ಅಂತ ನಾವು ಮೈಕ್ ಹೀಗೆ ಸರಿ ಹಿಡ್ಕೊಳ್ಳಿ. ನರಸಿಂಹಮೂರ್ತಿ ಅಂತ ನಾವು ಹೇಳಿ ಸರ್. ನೇಕಾರರು. ಹಾಂ ಸರ್. ಈಗ ನಿಮ್ಮ ಕಲ್ಪನೆನ TR ಸಾಮಣ್ಣವರು ಇಟ್ಕೊಂಡಿದ್ರು. ಇದೇ ಥರ ಅವರು ದುಡ್ಡು ಖರ್ಚು ಮಾಡ್ತಿದ್ದಿಲ್ಲ, ನಾಮಿನೇಷನ್ ಹಾಕಿ ಗೆಲ್ತಿದ್ರು. ಅದೇ ಥರ ಸಮಾಜ ಸೇವೆ ಮಾಡ್ತಿದ್ರು. ಆ ಕಲ್ಪನೆ ಇಟ್ಕೊಂಡು ನೀವು ಮಾಡ್ತಾಯಿದ್ದೀರ. ಆ ಥರ ಆ ಥರ ಲೀಡ್ರು ಇವಾಗ ಇಲ್ಲ. ಆವಾಗಿನ ಮತದಾರರು ಈಗಿಲ್ಲ ಇಲ್ಲ. TR ಸಾಮಣ್ಣ ಮತ್ತು ಕೃಷ್ಣಯ್ಯರು ಆವಾಗ ದುಡ್ಡು ಏನೂ ಇಲ್ಲ, ಅಭಿಮಾನಿಯಿಂದ ಓಟ್ ಹಾಕ್ತಾಯಿದ್ರು, ಅವರು ಜನಸೇವೆ ಮಾಡ್ತಾಯಿದ್ರು. ಈಗ ಆ ಥರ ಕಲ್ಪನೆ ನೀವು ಮಾಡ್ತಾಯಿದ್ದೀರಾ. ಈಗ ಆ ಥರ ಬದಲಾವಣೆ ಆಗ್ತಾಯಿಲ್ಲ. ಇದಕ್ಕೇನು ಉತ್ತರ ಕೊಡ್ತೀರಾ? ಅಲ್ಲ, ನನಗೆ ಇನ್ನೂ ಹೋಪ್ಸ್ ಜಾಸ್ತಿ ಆಯಿತು. ಹಿಂದೆ ಇಂಥ ರಾಜಕೀಯ ಆಗಿದೆ ಅಂತ ಹೇಳ್ತಾ ಇದ್ದೀರಿ. ಹೌದು, ಅದು ಮತ್ತೊಮ್ಮೆ ಬರಬೇಕು ಅಂತ ಹೇಳ್ತೀರಾ? ಹೌದು. ಅದೇ ಸರ್, ಬರಬೇಕು ಅಂತ ಕಲ್ಪನೆ ಪಡ್ಕೊಬೇಕು ಅಂತ. ಅಲ್ಲಲ್ಲ, ಅಂದರೆ ಹಿಂದೆ ಇಂಥ ರಾಜಕೀಯ ಆಗಿದೆ ಸರ್, ದುಡ್ಡು ತಗೊಳ್ಳೋದಿಲ್ಲ,
ಪ್ರಾಮಾಣಿಕವಾಗಿ ಚುನಾವಣೆ ಮಾಡ್ತೀವಿ. ಎಸ್ ಗೆದ್ದು ಬಂದ ಮೇಲೆ ಜನರ ಸೇವೆ ಮಾಡ್ತೀವಿ. ಹಿಂದೆ ಇಂಥ ಪ್ರಾಮಾಣಿಕ ರಾಜಕಾರಣ ಇತ್ತು. ಅಲ್ಲ ಸರ್, ಹೌದು, ಈಗಲೂ ಪ್ರಾಮಾಣಿಕರನ್ನ ಹುಡುಕ್ತಾನೆ ಇದ್ದಾರೆ ಸರ್. ನಾನು ಹುಡುಕಿದೆ ತುಂಬ. ನನಗೆ ಕೊನೆಗೆ ಹೆಂಗೆ ಅನ್ನಿಸ್ತು ಅಂದರೆ, ನನ್ನ ಹತ್ರ ಒಂದು ಮಿಷಿನ್ ಇದ್ದರೆ ಚೆನ್ನಾಗಿರೋದು, ಹಿಂಗೆ ಅಂದ್ಬಿಟ್ಟು ಹಿಂಗೆ ಅಂದರೆ ಕೊಯ್ ಇವನು ಪ್ರಾಮಾಣಿಕ ಅಲ್ಲ ಸರ್. ಹೆಂಗೆ ಸರ್ ಹುಡುಕ್ತೀರಾ? ಪ್ರಾಮಾಣಿಕರನ್ನ ಹೆಂಗೆ ಹುಡುಕ್ತೀರಾ? ಅದ್ರ ಬದಲು ವಿಚಾರ ಇಟ್ಕೊಳ್ಳೋದು ಬೆಟ್ರು ಸರ್. ನೀನು ಪ್ರಾಮಾಣಿಕನ ನಂಗೆ ಬೇಕಾಗಿಲ್ಲಪ್ಪ ಸರ್. ಇವಾಗ ಒಂದು ಕಾರ್ಪೊರೇಟ್ ಕಂಪ್ನಿಲಿ ಒಂದು ಕೆಲಸ ಕೊಡ್ತಾರೆ, ನೀನು ಪ್ರಾಮಾಣಿಕನ ಅಂತ ಕೇಳ್ತಾರೆ ಸರ್. ಯು ನೋ ದಿಸ್ ಈಸ್ SOP, ಟಾರ್ಗೆಟ್ ಇದು, ಇಷ್ಟು ಮಾಡ್ತೀಯಾ, ಇಲ್ಲಿ ಇರ್ತೀಯ, ಕೆಲಸ ಮಾಡ್ತೀಯಾ, ಇಲ್ಲ ಅಂದರೆ ಕಳಿಸ್ತಾ ಇರ್ತೀವಿ ಅಂತಾರೆ. ಇದು ಕರೆಕ್ಟಾ ಅದು ಕರೆಕ್ಟಾ ಸರ್? ನಮ್ಗೆ ಯಾಕೆ ಪ್ರಾಮಾಣಿಕರು ಬೇಕು? ಫಸ್ಟ್ ಆಫ್ ಆಲ್ ನಮಗೆ ಕರೆಕ್ಟಾಗಿ ಕೆಲಸ ಮಾಡೋರು ಬೇಕು, ಸಿಸ್ಟಮ್ ಬೇಕು. ಕಾರ್ಪೊರೇಟ್ ಕಂಪನಿಗಳಲ್ಲಿ ಕರಪ್ಟ್ ಆಗೋ ಅವಕಾಶ ಇರೋದಿಲ್ಲ, ಬಟ್ ರಾಜಕೀಯದಲ್ಲಿದೆ. ಹೌದು ಸರ್, ನೀವು ಇಲ್ಲಿ ತನ್ನಿ ಅದನ್ನು. ಟೆಕ್ನಾಲಜಿ, ಡಿಜಿಟಲ್ ಇಂಡಿಯಾ, ಟೆಕ್ನಾಲಜಿ ಇಷ್ಟು ಬೆಳೆದಿದೆ, ತನ್ನಿ. ಯಾಕೆ ಆಗಕ್ಕೆ ಸಾಧ್ಯ ಇಲ್ಲ? ಟ್ರಾನ್ಸ್ಪರೆನ್ಸಿ ತರೋಕ್ಕಾಗಲ್ವಾ ಸರ್? ಈಗ ಒಂದೇ ಒಂದು ಸಿಂಪಲ್ ಹೇಳ್ತೀನಿ, RTI ನಾನು ಏನು ಬೇಕಾದ್ರೆ ಹಾಕ್ಬಿಟ್ಟು ನಾನು ವಿಚಾರ ತಿಳ್ಕೊಬೋದಲ್ವಾ ಸರ್? ಹೌದು. ನೀವು ನನಗೆ ವಿಚಾರ ತಿಳ್ಕೊಳ್ಳೋ ಅಂಥದ್ದು ನೀವು ಯಾಕೆ ಮುಚ್ಚಿಟ್ಟಿದ್ದೀರಾ? ಓಪನ್ ಮಾಡಿಬಿಡಿ, ಜನಕ್ಕೆ ಗೊತ್ತಾಗ್ಬಾರ್ದು ಅನ್ನೋದು ಸೀಕ್ರೆಟ್ ಆಗಿಡಿ. ಯಾವುದೋ ಮಿಲ್ಟ್ರಿದು ಇನ್ನೊಂದು ಯಾವುದೋ ಮುಚ್ಚಿಡಿ. ನಾನು ಅಪ್ಲಿಕೇಶನ್ ಹಾಕಿ ನೀವು ಓಪನ್ ಮಾಡ್ತೀರಾ? ಅಪ್ಲಿಕೇಶನ್ ಯಾಕೆ ಹಾಕಬೇಕು? ಏನಕ್ಕೆ ಸ್ವಾಮಿ ನಾನು ಹಾಕ್ಬೇಕು? ಓಪನ್ ಆಗಿ ಇಟ್ಬಿಡಿ. ಎಲ್ಲ ಕಾಮಗಾರಿ ಇಷ್ಟಾಗಿದೆ, ಇಷ್ಟು ಇವ್ರಿಗೆ ಕೊಟ್ಟಿದ್ದೀವಿ, ಇಷ್ಟು ದುಡ್ಡು ಆಗಿದೆ, ಇಷ್ಟಾಗಿದೆ, ಎಲ್ಲ ಓಪನ್ ಆಗಿ ನೋಡ್ಕೊಳ್ಳಿ. ತಪ್ಪ ಸರ್? ಕರೆಕ್ಟ್ ಸರ್, ಒಪ್ಪಿ ಸರ್. ಈಗ ಈ ನಮ್ಮ ದೇಶದಲ್ಲಿ ಒಂದು 60% ಜನ ಮಾತ್ರ ರಾಜಕೀಯ ಅಥವಾ ಪ್ರಜಾಕೀಯ ಬಗ್ಗೆ ತಲೆ ಕೆಡಿಸ್ಕೊತಾ ಇದ್ದಾರೆ. ಒಂದು 40% ಜನ ಓಟೇ ಹಾಕಲ್ಲ, ಸೋಗಲಾಡಿತನ ಅಥವಾ ಸೋಂಬೇರಿತನ. ಇದ್ರ ಬಗ್ಗೆ ಏನಾದ್ರು ಕಾನೂನುಗಳು ಬಂದರೆ ಹೇಗಿರುತ್ತೆ ಅಂತ ಅನ್ಸುತ್ತೆ? ಅಲ್ಲಲ್ಲ, ಕಾನೂನಿಂದ ಏನು ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಇವಾಗ ಏನಾಗಿದೆ ಗೊತ್ತಾ, ಅದೇ ನಾನು ಕೆಲವ್ರಿಗೆ ಹೋಪ್ಸೆ ಒಟ್ಟಾಗಿದೆ ಅನ್ಕೊಳ್ಳಿ ಸರ್. ಏನು ಸರ್, ಯಾರು ಬಂದ್ರು ನೋಡಿದೀವಿ ನಾವು, ಅವ್ರಿಗೆ ಹಾಕಿದ್ವಿ ಅದೇ, ಮತ್ತು ಇವ್ರು ಬಂದರು ಅದೇ. ಪ್ರಾಬ್ಲಮ್ ಇವನಿಗೆ ಗೊತ್ತಾಗ್ತಿಲ್ಲ, ನಂದು ತಪ್ಪಿಲ್ಲ ಅಂತ ಇವನಿಗೆ ಗೊತ್ತಾಗ್ತಾನೆ ಇಲ್ಲ. ಅರ್ಥ ಆಯ್ತಾ ಸರ್? ಮನೆ ಓನರ್ದೇ ತಪ್ಪಿಲ್ಲಿ. ನಾನು ಬೈತಾ ಇದ್ದೀನಿ, ನಮ್ಮ ಮನೆಗೆ ಯಾರು ಬಂದರೂ ಕರೆಕ್ಟಾಗಿ ಕೆಲಸ ಮಾಡಲ್ಲ ರೀ. ಅವ್ನು ಬರ್ತಾನೆ ನೋಡ್ರಿ, ಯಾಕಂದ್ರೆ ಇವನೇ ಮನೇಲಿರಲ್ಲ. ಏನು ಸರ್, ಇವನೇ ಕೇಳಲ್ಲ ಬಂದು ಏನಪ್ಪ ಕರೆಕ್ಟಾಗಿ ಆಗಿದೆಯಾ ಅಂತ. ಇವನಿಗೆ ಆ ಜವಾಬ್ದಾರಿ ಇಲ್ಲ. ಅಲ್ಲಲ್ಲ, ಅವ್ರು ಹೇಳೋದು ನನಗೆ ಹೇಳ್ತಾರೆ ಎಲ್ಲ ಬೈರಿ ನೀವು ಬೇರೆಯವ್ರಿಗೆ. ನಾನು ಯಾಕೆ ರಾಜಕೀಯ ಪಕ್ಷಗಳಿಗೆ ಬೈಲಿ? ಏನಕ್ಕೆ ಸರ್ ಬೈಬೇಕು? ಫಸ್ಟ್ ಆಫ್ ಆಲ್ ನಾನೇ ಸರಿ ಇಲ್ಲ. ಅಲ್ಲ ಉಪೇಂದ್ರ, ಅವ್ರು ಹೇಳೋದು ಅಂದರೆ ಈ ಸಲ ನೀವು ಓಟ್ ಹಾಕಿದ್ರೆ ನಿಮ್ಗೊಂದು ಸರ್ಟಿಫಿಕೇಟ್ ಕೊಡಬೇಕಪ್ಪ, ಓಟ್ ಹಾಕಿದ್ದಾರೆ. ನೆಕ್ಸ್ಟ್ ಡೇ ಅವ್ನು ರೇಷನ್ ತಗೊಳಕ್ ಹೋದಾಗ ಸರ್ಟಿಫಿಕೇಟ್ ಇದ್ರೆ ಮಾತ್ರ ರೇಷನ್ ಕೊಡೋದು ಅಂತ. ಸರ್ ಅದಕ್ಕೋಸ್ಕರ ಓಟ್ ಹಾಕ್ತಾನೆ ಅವನು. ಸರ್ಟಿಫಿಕೇಟ್ ಅದು ಮಾರಾಟ ಶುರುವಾಗುತ್ತೆ ನೆಕ್ಸ್ಟ್. ನೀವು ಕಾನೂನಿಂದ ಈ ದೇಶನ ಬದಲಾಯಿಸೋದಲ್ಲ, ಮನಸ್ಥಿತಿಯಿಂದ, ವ್ಯಕ್ತಿ ನಿರ್ಮಾಣದಿಂದ ನೀವು ದೇಶನ ಬದಲಾಯಿಸ್ಬೋದು. ನಾನೊಬ್ಬ ಬದಲಾಗಬೇಕು ಸರ್. ಸರ್ ಆಮೇಲೆ ಇನ್ನೊಂದು ನನಗೆ ಅರ್ಥನೇ ಆಗ್ತದೆ ಸರ್, ಎಲ್ಲ ಇಲ್ಲಿ ಬರೋದು ದೇಶ ಉದ್ಧಾರ ಮಾಡ್ತೀನಿ ಅಂತ. ಕರೆಕ್ಟಾ? ದೇಶ ಉದ್ಧಾರ ಅಂದರೆ ಜನ ಉದ್ಧಾರ ಮಾಡ್ದಂಗೆ ತಾನೆ. ಹೌದು. ಜನನ್ನ ಯಾಕೆ ಬಿಗಿನಿಂಗಿಂದ ಉದ್ಧಾರ ಮಾಡಲ್ಲ ನೀವು? ನಾನು ಆಮೇಲೆ ಉದ್ಧಾರ ಮಾಡ್ತೀನಿ, ಈಗ ಎಂಡ ಸಾರ ಎಲ್ಲ ಕೊಟ್ಬಿಡ್ತೀನಿ ಅವನಿಗೆ, ಅವ್ನು ಓಟ್ ಹಾಕ್ಬಿಡ್ಲಿ, ಆಮೇಲೆ ಉದ್ಧಾರ ಮಾಡ್ತೀನಿ ನಾನು. ಈಗಲೇ ಕೊಡ್ಬೇಡಯ್ಯ, ಅವ್ನು ಉದ್ಧಾರ ಆಗ್ತಾನೆ. ಈಗ ಬೇರೆ ರಾಜ್ಯಗಳಿಂದ ಬೆಂಗಳೂರು ಬಂದು ತುಂಬ ಜನ ಇದ್ದಾರೆ ಇಲ್ಲಿ. ಅವರು ವೋಟಿಂಗ್ ಬೈ ತಲೆನೇ ಕೆಡಿಸ್ಕೊಳ್ಳಲ್ಲ. ಇಲ್ಲಿ ಯಾರೋ ನಿಂತಿರ್ತಾನೆ, ಅವ್ನು ಯಾರು ಅಂತ ಅವ್ನಿಗೆ ಗೊತ್ತಿರಲ್ಲ, ಅವ್ನು ಓಟೇ ಮಾಡಲ್ಲ. ನಾವಿಲ್ಲಿ ಮಾತಾಡ್ತಿರೋದು ವೋಟ್ ಮಾಡೋರ ಬಗ್ಗೆ. ಓಟೇ ಮಾಡ್ದಿರೋರ ಬಗ್ಗೆ ನೆಕ್ಸ್ಟ್ ಮಾತಾಡೋಣ. ಈ ವೋಟ್ ಮಾಡೋರ ಬಗ್ಗೆ ವೋಟ್ ಮಾಡ್ತಿರೋರು ಸರಿಯಾಗಿ ಹೆಂಗೆ ವೋಟ್ ಮಾಡಬೇಕು ಅನ್ನೋದು ಚರ್ಚೆ. ಬಂದೆ ಮೋಹನ್ ಅಂತ, ಗಿರಿನಗರ BJPಯಿಂದ ಬಂದಿದ್ದೀನಿ ಸರ್. ಯಾವ ಪ್ರಣಾಳಿಕೆಗಳನ್ನು ನಂಬೇಡಿ ಅಂತ ಹೇಳಿದ್ರಿ ನೀವು. ನಿಮ್ಮ ಪಕ್ಷದಲ್ಲಿ ಪ್ರಣಾಳಿಕೆಗಳಿಲ್ವಾ ಅಥವಾ ಮಾಡೋದಿಲ್ವಾ? ಇಲ್ಲ ಸರ್, ಮಾಡಲ್ಲ ಸರ್. ಕನ್ನಡದ ಚಲನಚಿತ್ರಕ್ಕೆ ತಮ್ಮ ಕೊಡುಗೆ ಏನು ಮುಂದಿನ? ಗೊತ್ತಿಲ್ಲ ಸರ್, ನನಗೇನು ಕೊಡುಗೆ. ನಾನೇನೋ ಒಂದೈದು ಸಿನಿಮಾ ಮಾಡಿದ್ದೀನಿ, ಒಂದೈದು ಸಿನಿಮಾ ಮಾಡ್ತಾ ಹೋಗ್ತೀನಿ. ಅದು ನನ್ನ ಕರ್ತವ್ಯ, ನನ್ನ ಕೆಲಸ, ನನ್ನ ಕಸುಬು, ನನ್ನ ಜೀವನ. ತುಂಬ ಜನ ಅದನ್ನು ಹೇಳಿದ್ರು, ಏನು ರೀ ಪಾರ್ಟ್ ಟೈಮಾ ಸಿನಿಮಾ ಮಾಡ್ಕೊಂಡು ರಾಜಕೀಯನೂ ಮಾಡ್ತೀರಾ ನೀವು, ಎಲ್ಲ ಬಿಟ್ಟು ಬನ್ನಿರಿ. ಏನಕ್ಕೆ ಬರಬೇಕು? 5 ವರ್ಷ ಹೋರಾಡಿ ಒದ್ದಾಡಿ ಆಮೇಲೆ ನಿಮ್ಗೆ ಓಟ್ ಹಾಕ್ತೀವಿ ಅಂತ. ಇದು ಹೆಂಗೆ ಗೊತ್ತಾ, ನಾನೊಬ್ಬ ಕಾರ್ ಡ್ರೈವರ್, ನನ್ನ ತೊಗೊಬೇಕು. ನಾನು ಒಬ್ಬ ಆಲ್ರೆಡಿ ಕಾರ್ ಡ್ರೈವರ್ ತೊಗೊಂಡಿದ್ದೀನಿ, ಒಂದು ಸಂಬಳ ಕೊಡ್ತಾ ಇದ್ದೀನಿ. ಇನ್ನೊಬ್ಬ ಕಾರ್ ಡ್ರೈವಿಂಗ್ ಬರ್ತೀನಿ ನೆಕ್ಸ್ಟು ಅಂದರೆ, ನೀನು 5 ವರ್ಷ ಕೆಲಸ ಮಾಡಿ ಆಮೇಲೆ ನೀನು ಡ್ರೈವಿಂಗ್ ಕೆಲಸ ಕೊಡ್ತೀನಿ ಅನ್ನೋ ಥರ ಇದು. ಅರ್ಥ ಆಯ್ತಾ? ಥಾಟ್ಗಳ ಬಗ್ಗೆ ಹೇಳಿ. ಬಂದ್ರ ಮೇಲೆ ನನಗೆ ಎಲೆಕ್ಷನಲ್ಲಿ ನನ್ನ ಕೆಲಸ ಕೊಟ್ರ ಮೇಲೆ, ನಾನು ಗೆಲ್ಸೋದು ಸೋಲ್ಸೋದು ಅಂತ ಹೇಳಲ್ಲ, ನನಗೆ ಕೆಲಸ ಕೊಟ್ರ ಮೇಲೆ ನೀವು ಕೇಳಬೇಕು, ಏನೋ ಮಾಡ್ತಾ ಇದ್ದೀಯ ನೀನು ಕೆಲಸ ಅಂತ. ನನಗೆ ಫಸ್ಟ್ ಆಫ್ ಆಲ್ ಕೆಲಸನೇ ಕೊಟ್ಟಿಲ್ಲ ನೀವು. ಅಲ್ಲಿ ನೀವು ಕೆಲಸ ಚೆನ್ನಾಗಿ ಮಾಡ್ತೀರ ಅಂತ ಕಾನ್ಫಿಡೆನ್ಸ್ ಬರಬೇಕಲ್ಲ ಜನರಿಗೆ. ಸರ್ ನಾನು ಹೇಳ್ತಾ ಇದ್ದೀನಿ, ಹಿಂಗೆ ಮಾಡ್ಬೇಕು, ನೀವು ಜೊತೆಲಿ ಸೇರ್ಕೊಳ್ಳಿ ಮಾಡೋಣ ಅಂತ ಹೇಳ್ತಾ ಇದ್ದೀನಿ ನಾನು. ಟ್ರಾನ್ಸ್ಪರೆನ್ಸಿ ಕೇಳಿ, ನೀವು ನಿಮ್ಮ ಹಕ್ಕದು ಕೇಳಿ ನೀವು ಅಂತ ಹೇಳ್ತಾ ಇದ್ದೀನಿ ನಾನು ಕೇಳ್ತೀನಿ, ನೀವು ಕೇಳಿ, ಎಲ್ಲ ಕೇಳೋಣ. ಇಡೋಣ, ಒಬ್ಬ ಕೆಲಸಗಾರ ಇಡೋಣ, ಮಾಡೇ ಈ ಥರ ಕೆಲಸ ಅಂತ ಹೇಳೋಣ, ಮಾಡಿಸೋಣ. ಪಾಲಿಟಿಕ್ಸ್ನ ಬಿಸ್ನೆಸ್ಸಿಂದ ಹೊರಗೆ ತರೋಣ. ಸರ್ ಏನಾಗಿದೆ ಸರ್, ನಿಮಗೆಲ್ಲ ಗೊತ್ತಿಲ್ಲ ಸರ್, ಪಾಲಿಟಿಕ್ಸ್ ಬಿಸ್ನೆಸ್ ಆಗಿರೋದು ಏನಾಗಿದೆ, ಎಜುಕೇಷನ್ ಬಿಸ್ನೆಸ್ ಆಗಿದೆ, ಹೆಲ್ತ್ ಬಿಸ್ನೆಸ್ ಆಗಿದೆ, ಎಲ್ಲ ಬಿಸ್ನೆಸ್ ಆಗಿದೆ. ಕೊನೆಗೆ ಎಲ್ಲ ಬಿಸ್ನೆಸ್ಸಾಗಿ ಪ್ರಪಂಚನೇ ಬಿಸ್ನೆಸ್ ಆಗ್ಬಿಟ್ಟಿದೆ. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಬಿಸ್ನೆಸ್ ಅವರೆಲ್ಲ ಇಲ್ಲಿಂದ ಹೀರ್ತಾರೆ.
ಅಲ್ವಾ ಸರ್? ಕೊನೆಗೆ ಎಲ್ಲಿಗೆ ಹೋಗುತ್ತೆ ಇದು? ಸರ್, ಒಬ್ಬ ಲೀಡರ್ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ ಒಂದು ದೇಶಕ್ಕೆ? ಸಮಾಜಕ್ಕೊಬ್ಬ ಲೀಡ್ರಪ್ಪ, ಅವನಿಗೊಂದು ದೃಷ್ಟಿಕೋನ ಇರುತ್ತೆ. ಅವನು ಕನ್ವಿನ್ಸ್ ಮಾಡ್ತಾನೆ ಜನರಿಗೆ, ಈ ದಾರಿಲಿ ಹೋಗೋಣ ಅಂತ ಕನ್ವಿನ್ಸ್ ಸರ್ ಮಾಡ್ತಾನೆ. ನಾನು ಹೇಳ್ತಾ ಇದ್ದೀನಲ್ಲ ಸರ್, ನನ್ನ ಲೀಡರ್ ಅನ್ಕೊಂಬಿಡಿ ಸರ್. ನಾನು ಹೇಳ್ತಿರೋ ದಾರಿ ಕರೆಕ್ಟ್ ಇದೆಯಲ್ವ ಸರ್? ಕರೆಕ್ಟ್ ಇದೆ. ನಾನು ಹೇಳ್ತಿರೋದು ಲೀಡ್ರ್ ಹೇಳ್ತಾ ಇದ್ದೀನಿ, ನಾನೇ ಲೀಡ್ರು ಸರ್, ಲೀಡ್ರ್ ಹೇಳ್ತಾ ಇದ್ದೀನಿ ವಿಚಾರ ಭಾಳ ಮುಖ್ಯ ಅಪ್ಪ ಅಂತ ಹೇಳ್ತಾ ಇದ್ದೀನಿ. ತಪ್ಪ ಸರ್? ಕೃಷ್ಣ ಇಂಪಾರ್ಟೆಂಟಾ? ಕೃಷ್ಣ ಹೇಳಿರುವಂಥ ಭಗವದ್ಗೀತೆಲಿರೋ ವಿಷಯಗಳು ಇಂಪಾರ್ಟೆಂಟಾ? ಬಸವಣ್ಣ ಇಂಪಾರ್ಟೆಂಟಾ? ಬಸವಣ್ಣ ಕೊಟ್ಟಿರೋ ತತ್ವಗಳು ಇಂಪಾರ್ಟೆಂಟಾ? ಏನು ಸರ್? ಅಲ್ಲ, ಹೇಳಿಬಿಟ್ಟಿದ್ದಾರೆ ಭಾಳ ಚೆನ್ನಾಗಿ. ಸಿದ್ದೇಶ್ವರ ಸ್ವಾಮಿಗಳು ಹೇಳಿದ್ರು, ಎಲ್ಲ ಅದ್ಭುತವಾದ ವಿಷಯಗಳು ಈ ಪ್ರಪಂಚದಲ್ಲಿ ಹೇಳ್ಬಿಟ್ಟಿದ್ದಾರೆ. ಫಾಲೋ ಮಾಡೋರು ಯಾರಿಲ್ಲ ಅಷ್ಟೇ. ಇನ್ನು ಹೇಳೋಕ್ಕೇನು ಉಳಿದಿಲ್ಲ ಇಲ್ಲಿ. ಹೇಳಿಲ್ವ ಅಮ್ಮ? ವಿಚಾರಗಳು ತಾನೇ ನಮಗೆ ಬೇಕಾಗಿರೋದು. ಯಾಕೆ ವ್ಯಕ್ತಿಗಳು ಪೂಜೆ ಮಾಡ್ತೀವಿ ನಾವು ಇನ್ನು? ಯಾಕಂದ್ರೆ ಆ ವಿಚಾರಗಳನ್ನು ಆತ ಕಾರ್ಯರೂಪಕ್ಕೆ ತರ್ತಿರ್ತಾನೆ. ಕಾರ್ಯರೂಪಕ್ಕೆ ನಾವುಗಳು ತರಬೇಕು ಅನ್ನೋದೇ ವಿಚಾರ. ಕಾರ್ಯರೂಪಕ್ಕೆ ಯಾರೋ ಒಬ್ಬ ತರಲ್ಲ ಅನ್ನೋ ಸತ್ಯ ಇನ್ನಾರ ಗೊತ್ತಾಗಬೇಕು ನಮಗೆ. ಅಲ್ಲ ಉಪೇಂದ್ರ ಅವರು, ಅದು ಎಲ್ಲ ವಿಷಯಕ್ಕೂ ಎಲ್ಲದಕ್ಕೂ ಮ್ಯಾಟರ್ ಆಗೋದಿಲ್ಲ. ನೀವು ಹೇಳ್ತಾ ಇರುವಂಥದ್ದು ಈ ದೇಶಕ್ಕೊಂದು ಎಜುಕೇಷನ್ ಪಾಲಿಸಿ ಬೇಕಪ್ಪ. ಜನ ಏನು ಕಾಂಟ್ರಿಬ್ಯೂಟ್ ಮಾಡ್ಬೋದು ಅದಕ್ಕೆ? ಈ ದೇಶಕ್ಕೊಂದು IT ಪಾಲಿಸಿ ಸರ್. ಒಂದು ನಿಮಿಷ, ನೀವು ಎಜುಕೇಷನ್ ಬಗ್ಗೆ. ಈ ರಾಜ್ಯಕ್ಕೊಂದು ಟೂರಿಸಂ ಪಾಲಿಸಿ ಬೇಕು. ಹೌದು ಸರ್, ಟೂರಿಸಂ ಪಾಲಿಸಿ ನಾನು ಹೇಳಲ್ಲ ಸರ್. ಒಂದು ಹಳ್ಳಿ ಸರ್, ಆ ಹಳ್ಳೀಲಿ ಒಂದು ಏನೋ ಕೆರೆ ಇರುತ್ತೆ ಸರ್, ಹಳ್ಳೀಲಿ ಏನೋ ಒಂದು ಜಾಗ ಇರುತ್ತೆ, ಅಲ್ಲಿ ಏನೋ ಬೆಳೀತಾರೆ ಸರ್. ಹಳ್ಳಿಯವ್ರಿಗಿನ್ನ ಅದ್ಭುತವಾದ ಟೂರಿಸಂ ಪ್ಲ್ಯಾನ್ ಮಾಡೋದು ನನ್ನ ಪ್ರಕಾರ ಬೇರೆ ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ ಸರ್. ನಾನು ಬೆಂಗಳೂರಲ್ಲಿ ಕೂತ್ಕೊಂಡು ಯಾವುದೋ ಒಂದು ಹಳ್ಳಿಗೆ ಒಂದು ಪ್ಲ್ಯಾನ್ ಕೊಡ್ತೀನಿ ಅನ್ನೋದು ನನ್ನ ಅಹಂಕಾರ ಆಗುತ್ತೆ ಅಷ್ಟೇ ಹೊತ್ತು. ದಾಟ್ ಐ ಅಗ್ರಿ. ಅಲ್ವಾ ಅಮ್ಮ? ನಿಮ್ಮ ಮನೆಗೆ ನಿಮಗಿಂತ ಚೆನ್ನಾಗಿ ನನಗೆ ಗೊತ್ತಾ ಅಮ್ಮ? ಏನು ಸರ್, ನಿಮ್ಮ ಮನೆ ನಿಮಗಿಂತ ಚೆನ್ನಾಗಿ ನನಗೆ ಗೊತ್ತಾ? ನಿಮ್ಮನ್ನೊಂದು ಕೇಳಿದ್ರೆ ನೀವು ಹೇಳ್ತೀರಾ ನನ್ನ ಮನೆ ಹೆಂಗಿದೆ, ನಮ್ಮ ಮನೆ ಹೆಂಗಿದ್ರೆ ಚೆನ್ನಾಗಿರುತ್ತೆ ಅಂತ. ಅದಕ್ಕೆ ನಾನು ರೆಸ್ಪೆಕ್ಟೇ ಕೊಡಲಿಲ್ಲ. ನಾನೆಂಥ ಲೀಡ್ರ್ ಸರ್? ನನಗೊಂದು ಗೊತ್ತು, ನನಗೆ ವಾಕ್ಚಾತುರ್ಯ ಗೊತ್ತು, ನನಗೆ ಮಾತಾಡೋ ವಿದ್ಯೆ ಗೊತ್ತು. ನಾನು ಹಿಟ್ಲರ್ ಥರ ಮಾತಾಡ್ತೀನಿ, ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ, ನಿಮ್ಮನ್ನೆಲ್ಲ ಅಂತೀನಿ. ನೀವೆಲ್ಲ ಹಿಂಗೆ ಕೂತ್ಕೊಂಡು ಏನ್ರಿ ಮಾತಾಡ್ತಾನೆ ಅವನು ಅಂತ ನಾನು ಇಷ್ಟಿಷ್ಟು ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತೀನಿ. ನೀವು ಖುಷಿ ಆಗ್ಬಿಡ್ತೀರ, ಒಬ್ಬ ಲೀಡ್ರ್ ಬಂದ ನಮ್ಮನ್ನೆಲ್ಲ ಉದ್ಧಾರ ಮಾಡೋದಕ್ಕೆ ಅಂತ. ನೀವು ಯಾರನ್ನ ಗಮನದಲ್ಲಿ ಇಟ್ಕೊಂಡು ಹೇಳ್ತಿದ್ದೀರಿ ಇದನ್ನ? ಎಲ್ಲ ಲೀಡ್ರಸ್ಸು ಸರ್. ಇಲ್ಲ, ಯಾರೋ ನಿಮ್ಮ ತಲೆ ನೋಡ್ತಾ ಇದ್ದಾರೆ ಸರ್. ನನಗೆ ಯಾವ ಲೀಡರ್ ಯಾರು ಹೇಳಿ ಸರ್? ದಯವಿಟ್ಟು ನೋಡಿ, ಮತ್ತೆ ಅದನ್ನು ಪರ್ಸ್ನಲೈಸ್ ಮಾಡಬೇಡಿ. ನನಗೆಲ್ಲ ಲೀಡ್ರು ಹಂಗೆ ಅನ್ಸೋದು. ನಮ್ಮ ಕಾಲೇಜಲ್ಲಿ ಒಂದು ಏನೋ ನಮ್ಮ ಸಣ್ಣ ಇದರಲ್ಲಿ ಎಲೆಕ್ಷನ್ ಆಗೋದಲ್ಲ, ಅಲ್ಲೂ ಕೂಡ ನನಗೆ ಹೆಂಗೆ ಅನ್ಸೋದು ಸರ್. ನಾವು ಎಲ್ಲ ಹಂಗೆ ಹೋಗಿದ್ದೀವಿ ಸರ್, ಕಾಲೇಜಲ್ಲಿ ನಿಂತ್ಕೊಂಡು ಹಿಂಗೆ ನೋಡ್ರೆ ಒಬ್ಬ ಯಾವನೋ ಯೂನಿಯನ್ ಲೀಡರ್ ನಿಂತ್ಕೊಂಡು ಮಾತಾಡ್ದಾಗ ಏನೋ ಇವನು, ಆಮೇಲೆ ಗೊತ್ತಾಯ್ತು ಅವ್ನ ಹಿಂದೆ ಏನೋ ದೊಡ್ಡ ದೊಡ್ಡ ವಿಷಯಗಳಿದ್ದಾವೆ ಅಂತ. ಲೀಡರ್ಸ್ಗೆ ಆ ಕೆಪಾಸಿಟಿ ಇರುತ್ತೆ ಸರ್. ಆ್ಯಕ್ಚುಲಿ ಅವ್ರು ಕನ್ವಿನ್ಸ್ ಮಾಡ್ತಾರೆ, ಇದು ಮಾಡ್ತಾರೆ. ಎಸ್ ಸರ್, ಎಜುಕೇಷನ್ ಬಂದೆ ಹಾಂ ಸರ್. ನವೀನ್ ಅಂತ ಬಸವನಗುಡಿಯಿಂದ, BJP ಸೋಷಿಯಲ್ ಮೀಡಿಯಾ. ಸರ್, ಪ್ರಣಾಳಿಕೆ ಯಾಕೆ ನೀವು ಬಿಡುಗಡೆ ಮಾಡ್ಬೋದು? ಇಷ್ಟೆಲ್ಲ ಹೇಳಿದ್ರಲ್ಲ ಸರ್, ಜನರಿಂದ ಹೇಳಿದ್ರಲ್ರಿ, ಬೇಡಿಕೆನೇ ಪ್ರಣಾಳಿಕೆ. ಕೊಡ್ತೀನಿ ಅಲ್ಲ, ಜನ ಏನು ಬೇಕು ಅಂತ ಹೇಳಪ್ಪ, ಇದೇ ಪ್ರಣಾಳಿಕೆ ಸರ್. ಸರ್ ಗೊತ್ತು ಸರ್. ಅದನ್ನ ನೀವು ಪ್ರಜಾಕೀಯದಲ್ಲಿ ನೀವು ವೆಬ್ಸೈಟಲ್ಲಿ ಹಾಕಿದ್ದೀನಿ ಅಂತ ಹೇಳಿದ್ರಲ್ಲ, ಒಂದು ಪಾಂಪ್ಲೆಟು ಏನನ್ನ ಮಾಡಿ. ಯಾಕಂದರೆ ಎಲ್ಲರೂ ಹೋಗಿ ವೆಬ್ಸೈಟ್ ನೋಡೋದಿಲ್ಲ ಸರ್. ಉದ್ಧಾರ ಆಗ್ಬೇಕನ್ನೋರು ನೋಡಿ ಅಂತ ನೋಡಿ ಸರ್. ಉದ್ಧಾರ ಸರ್, ನಿಮ್ಮ ಕೈಯಲ್ಲಿ ಮೊಬೈಲ್ ಇದೆ, ಒಂದು 5 ನಿಮಿಷ ನೀವು ಪ್ರಜಾಕೀಯ PRAJAA ಹೊಡೀರಿ ಸರ್, ಅಲ್ಲೇ ಬರುತ್ತೆ ನಿಮ್ಗೆ. ನಾವು ಹೊಡಿತೀವಿ ಸರ್. ಇಲ್ದಿರೋ ಇವಾಗ ಮೊಬೈಲ್ ಸಾಕಷ್ಟು ಜನ ಇವಾಗ ಹಳ್ಳಿಯಲ್ಲಿ. ಸರ್, ನೀವು ಹೊಡೆದಿದ್ದೀರಾ? ತೋರಿಸಿ ಸರ್. ನಾನು ಹೊಡೆದಿಲ್ಲ, ನಾನು ನೋಡಿಲ್ಲ ಸರ್. ಬಿಡಿ, ಮುಗಿದೋಯ್ತು. ನೀವು ಹೊಡೀರಿ ಫಸ್ಟ್, ಆಮೇಲೆ ಹಳ್ಳಿಯಲ್ಲಿದ್ದವ್ರ ಬಗ್ಗೆ ಯೋಚನೆ ಮಾಡಿ, ಆಮೇಲೆ ಹಳ್ಳಿಯವ್ರ ಬಗ್ಗೆ ಯೋಚನೆ ಮಾಡಿ. ಸರ್, ಸೈದ್ಧಾಂತಿಕ ಚರ್ಚೆಗಳು ಭಾಳ ಆಗೋಯ್ತು ಇಷ್ಟೊತ್ತು, ಎಲ್ಲ ನಗಾಡಿದ್ವಿ, ಖುಷಿ ಆಯಿತು. ಪ್ರಾಕ್ಟಿಕಲಿ ಒಂದು ಉತ್ತರ ಬೇಕು ನನಗೆ. ಶಿಕ್ಷಣ, ಉಚಿತ ಶಿಕ್ಷಣ ಅಥವಾ ಉಚಿತ ಆರೋಗ್ಯ ವ್ಯವಸ್ಥೆ ಬಗ್ಗೆ ಒಂದು ಕಲ್ಪನೆ ಇರಬೇಕು. ನೀವು ಹೇಳಿದ್ರಿ ಅಷ್ಟೊತ್ತಿಂದ ಕಲ್ಪನೆ ಇರಬೇಕು ಅಂತ. ಉತ್ತರ ಕೊಡಿ. ಅಂದರೆ ಏನು ಕಲ್ಪನೆ ಇದೆ? ಈಗ ನೀವು ಆಸೆ ಪಟ್ಟಂಥ ಜನಗಳು ಆಯ್ಕೆ ಆಗೋದ್ರು ಜನರಿಂದ. ಈಗ ಈ ಶಿಕ್ಷಣ ಕೊಡ್ಲಿಕ್ಕೆ ಸಾಧ್ಯವೇ ಇಲ್ವಾ? ಮುಂದೊಂದು ದಿನ ನಮಗೆ ಉಚಿತ ಶಿಕ್ಷಣ ಅಥವಾ ಉಚಿತ ಆರೋಗ್ಯ ವ್ಯವಸ್ಥೆನ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ವಾ ನಮ್ಮ ದೇಶದಲ್ಲಿ? ಸರ್, ಯಾರನ್ನು ಕೇಳ್ತಾ ಇದ್ದೀರಾ ನೀವು? ನಾನು ಹೇಳಿದೆ ಸೈದ್ಧಾಂತಿಕ ಚರ್ಚೆಗಳು ಆಯ್ತು, ಸಾಕು, ಪ್ರಾಕ್ಟಿಕಲ್ ಆಗಿ ಮಾತಾಡೋಣ. ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ. ಭವಿಷ್ಯದಲ್ಲಿ ಸಾಧ್ಯನಾ ಅಂತ? ಕಂಪ್ಲೀಟ್ಲಿ ಫ್ರೀ ಎಜುಕೇಶನ್, ಫ್ರೀ ಹೆಲ್ತ್ ಸಾಧ್ಯನಾ? ಸತ್ಯ ಹೇಳ ಸರ್. ಆ್ಯಕ್ಚುಲಿ ನಾನು ನಿಮ್ಮ ಹತ್ರ ಬರೋಕ್ಕೆ ಮುಂಚೆ ಮಾತಾಡಿದೆ, 4 ಗೋಡೆ ಮಧ್ಯೆ ನೀವು ಫ್ರೀ ಎಜುಕೇಷನ್ ಕೊಡೋದು ಕಷ್ಟ ಇರ್ಬೋದು, ಬಟ್ ಜಗತ್ತೇ ನಿಮಗೆ ಫ್ರೀ ಎಜುಕೇಷನೇ ಕೊಡ್ತಾ ಇರೋದು. ಒಬ್ಬ ಮಗು ಒಂದು ತೋಟಕ್ಕೆ ಹೋದರೆ ಬೆಳೆಯೋದು, ಏನೋ ಒಂದು ಅಗ್ರಿಕಲ್ಚರ್ ಮಾಡೋದನ್ನು ಫ್ರೀಯಾಗಿ ಕಲ್ತ್ಕೊಬೋದು. ಅದು ಒಬ್ಬ ಅಡುಗೆ ಭಟ್ಟನ ಮಗ, ನಾನು ಅಡುಗೆ ಕಲಿಯೋಕೆ ನಮ್ಮ ಅಪ್ಪನ ಜೊತೆ ಹೋದರೆ ನಾನು ಅಡುಗೆ ಕಲಿಬೋದು, ಹಣ ಸಂಪಾದನೆ ಮಾಡ್ಕೊಂಡು ಕಲಿಬೋದು ನಾನು. ಸರ್, ವಿದ್ಯೆಗೆ ಹಣ ವ್ಯಯಿಸಿ ಕಲಿಯೋದು ಬೇಕಾಗಿಲ್ಲ, ಹಣ ಸಂಪಾದನೆ ಮಾಡ್ತಾ ಕಲಿಬೋದು ನಾನು. ಇದು ತುಂಬ ದೊಡ್ಡ ಚರ್ಚೆ, ಬೇಡ ಬಿಡಿ. ಅದು ಜನಕ್ಕೆ ಹೋದಾಗ ಅರ್ಥ ಆಗುತ್ತದು. ನಾನೊಬ್ಬ ನಾಯಕನ ನಾನು ಹಿಂಗೆ ಮಾಡ್ತೀನಿ ಅಂದರೆ ಮತ್ತೆ ತಪ್ಪಾಗುತ್ತೆ. ಟೋಟಲ್ ಸಿಸ್ಟಮ್ ಹಾಳು ಮಾಡಿ ಇಟ್ಟಿದ್ದೀವಿ ನಾವು.
ಎಜುಕೇಶನ್ ಅಂದ್ರೆ 4 ಗೋಡೆ ಮಧ್ಯದಲ್ಲಿ ಈ ಕ್ಲಾಸು ಇಷ್ಟೇ ಮಾರ್ಕ್ಸ್ ತಗೊಂಡ್ರೆ ಸರ್, ಪಾಸು, ಇಲ್ಲದೆ ಇದ್ರೆ ಫೇಲು. ನಂದೊಂದು ಸಣ್ಣ ಪ್ರಶ್ನೆ. ಮೇಡಮ್ ನಾನೊಂದು ನೀವು ಸಣ್ಣ ಪ್ರಶ್ನೆ ದೊಡ್ಡದು ಕೇಳಿ ಇಲ್ಲ, ಕೇಳಿ ಪರವಾಗಿಲ್ಲ, ನಾನೊಂದು ದೊಡ್ಡದು. ಪ್ರಜೆ, ಈಗ ನನಗೆ ಯಾವ ಪಕ್ಷಾಂತರ ಕೇಳ್ತಿಲ್ಲ, ಪಕ್ಷಾಂತರ ಕೇಳ್ತಿದ್ದೀನಿ, ಒಂದು ಪ್ರಜೆ ಆಗಿ ಕೇಳ್ತಾ ಇದ್ದೀನಿ. ನೀವು ಹೇಳಿದ್ರಿ ವೆಬ್ಸೈಟ್ ಓಪನ್ ಮಾಡಿದ್ರೆ ನಾನು 3 ಪೇಜಲ್ಲಿ ಬರುತ್ತೆ, ನಾವು ವಿದ್ಯಾವಂತರು ಓದ್ತೀವಿ, ನಮ್ಮ ಮಕ್ಕಳು ಓದ್ತಾರೆ. ನಾನೊಂದು ಸಣ್ಣ ಹಳ್ಳಿಯಿಂದ ಬಂದಿರೋಳು. ಅದು ಸಿಕ್ಕಾಕೊಂಡ್ರೆ ನೀವು ಉಪೇಂದ್ರ ಅವ್ರ ಕೈಗೆ, ನೀವು ಓದಿದ್ದೀರಾ ಅಂತ ಕೇಳ್ತಾರೆ ಇವರು. ಹಳ್ಳಿಯಿಂದ ಬಂದಿರೋರು, ನಮ್ಮ ಹಳ್ಳಿಗಳಿಗೆ ನಿಮ್ಮ ವ್ಯವಸ್ಥೆ ಬಗ್ಗೆ ತಿಳಿಬೇಕು ಅಂದರೆ ನೀವು ಸ್ವಲ್ಪ ಒಂದೇ ಒಂದು ಸತ್ಯ ಹೇಳಮ್ಮ, ಪ್ರಜಾಕೀಯ ಫಸ್ಟ್ ಕ್ಲಿಕ್ ಆಗಿದ್ದು ಒಂದು ಅರೇಹಳ್ಳಿ ಅಂತ ಒಂದು ಗ್ರಾಮದಲ್ಲಿ ಒಬ್ಬ ಗ್ರಾಮ ಪಂಚಾಯತಿ ಯುವಕ ಗೆದ್ದಿರೋದಲ್ಲ, ಕೆಲಸ ಸಿಕ್ಕಿರೋದು. ಯಾವ ಸಿಟಿಲಿ ವರ್ಕ್ ಆಗಿಲ್ಲಮ್ಮ ಪ್ರಜಾಕೀಯ. ಯಾಕೆ ಗೊತ್ತಾ, ನಮ್ಮ ಎಜುಕೇಶನ್ ಎಷ್ಟು ಜಾಸ್ತಿ ತಲೆ ತುಂಬಿಸ್ಕೊಂಡಿದೀವಿ ಅಂದ್ರೆ ನಾವು ಬೇರೆ ತಗೊಳಕ್ ರೆಡಿನೇ ಇಲ್ಲ ನಾವು. ಸರ್ ನಮ್ಮ ಕಡೆ ಸರ್, ಅಮಾಯಕರು clean ಆಗಿ ಅರ್ಥ ಆಗುತ್ತೆ. ಒಂದೇ ನಿಮಿಷ ಮೇಡಮ್ ಇದು ಭಾಳ ಇಂಪಾರ್ಟೆಂಟ್ ಪಾಯಿಂಟ್, ಅದು ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಅವ್ರು ಹೇಳ್ತಾ ಇರುವಂಥದ್ದು. ಎಸ್, ಹೌದಮ್ಮ, ನಿಜವಾಳು ಹೇಳ್ತೀನಿ ಕೇಳಿ. ಈಗ ಈ ದೇಶಕ್ಕೆ ಬೇಕಾದ್ರೆ ನಿಜ ಹೇಳಮ್ಮ, ನಾನು ಅತ್ಯಂತ ಬುದ್ಧಿವಂತಿಕೆ ಬೇಡಮ್ಮ ಈ ದೇಶ ಚೇಂಜ್ ಮಾಡೋದಕ್ಕೆ. ಏನು ಹಾನೆಸ್ಟಿ ಬೇಕು, ಪ್ರಾಮಾಣಿಕತೆ ಬೇಕು. ಪ್ರಾಮಾಣಿಕತೆ ಬರೋದು ಸ್ವಚ್ಛತೆಯಿಂದ. ನನಗೆ ಅತ್ಯಂತ ತಿಳ್ಕೊಂಡು ಅನ್ಕೊಳ್ಳಿ ನನಗೊಂದು ಅಹಂಕಾರ ಬರುತ್ತೆ. ಏನು ನಾನು ಹಿಂಗೆ ಕೇಳ್ತಾವ್ರಿ ಇವರು, ನಾನು ಎಷ್ಟು ವರ್ಷ ಆಯ್ತು ಇಂಡಸ್ಟ್ರಿಗೆ ಬಂದು, ಏನು ಇನ್ನೂ ಈ ಹುಡುಗ ಇವನು ನನಗೆ ಹಿಂಗೆ ಕೇಳ್ತಾನೆ ಕ್ವಶನ್ನು ಅಂತ. ಇದು ನನಗೆ ಗೊತ್ತಿದೆ ಅಂತ ಗೊತ್ತಾದರೆ, ಆ್ಯಕ್ಚುಲಿ ಹಾನೆಸ್ಟಿ ಬೇಕು. ನಮ್ಗೆ ಗೊತ್ತಿಲ್ಲ ಅನ್ನೋದು ಗೊತ್ತಿರಬೇಕು ನಮಗೆ. ಈ ಪ್ರಜಾಕೀಯ ಎಲ್ಲ ಕಡೆ ತಲುಪೋಷ್ಟು ವ್ಯವಸ್ಥೆಗಳು ನೀವಿನ್ನ ನಮ್ಗೆ ಯಾಕೆ ಮಾಡಿಲ್ಲ? ಸರ್ ಒಂದೇ ನಿಮ್ಮ ಪ್ರಶ್ನೆನೇ ರಾಂಗ್ ಅಂತ ಹೇಳಿದ್ರು. ಹಳ್ಳಿ ಜನಕ್ಕೆ ಹೆಂಗೆ ತಲುಪಬೇಕು? ಹಳ್ಳಿ ಜನಕ್ಕೆ ಅವ್ರು ಹೇಳೋದು ಗ್ರಾಮ ಪಂಚಾಯತ್ ಮೆಂಬರ್ನ ಗೆಲ್ಸಿದ್ದ ಹಳ್ಳಿ ಅವರಲ್ಲ, ಪ್ರಜಾಕೀಯದ ತತ್ವದ ಮೇಲೆ. ಒಂದು ಕಡೆನೂ ನಾನು ಆಗತ್ತಮ್ಮ, ಯಾವಾಗಲೂ ಹನಿ ಕೂಡಿದ್ರಲ್ಲ, ನಿಧಾನಕ್ಕೆ ಆಗತ್ತೆ. ಒಂದೇ ಸತಿ ಒಂದು ಕಡೆ ಆಗಿದ್ದಾರೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಪ್ರತಿ ಒಂದು ಕಡೆನೂ ಇದು ತಲುಪಿ ಒಬ್ಬ ಮನುಷ್ಯನಾಗಿ ಬದುಕಬೇಕು ಅಂದ್ರೆ ಕಾಯ್ಬೇಕು. ನೀವು ಮನಸ್ಸು ಮಾಡಿದ್ರೆ ಇವತ್ತು ನೀವು ಮನೆಯನ್ನ ಚೇಂಜ್ ಮಾಡ್ತೀರಾ. ನಿಮ್ಮ ಮಗಳು ಆಲ್ರೆಡಿ ಚೇಂಜ್ ಆಗಿದ್ದಾರೆ, ಅವ್ರು ಆಲ್ರೆಡಿ ಕಾಲೇಜಲ್ಲಿರೋರನ್ನ ಚೇಂಜ್ ಮಾಡಿದ್ದಾರೆ. ನೀವು ನಿಮ್ಮ ಯಾವ್ದಾರ ಮದುವೆಗೆ ಹೋದಾಗ ಅಲ್ಲಿ 4 ಜನರ ಹತ್ರ ಮಾತಾಡಿ, ಓಕೆನಾ? ನಿಮ್ಮ ಫಂಕ್ಷನ್ಗೆ ಹೋದಾಗ ನೀವೆಲ್ಲರ ಹತ್ರ ಮಾತಾಡಿ. ಉಪೇಂದ್ರ ಅವರೇ, ಅವ್ರ ಪ್ರಕಾರ ನೀವು ಅಂದರೆ ಯೋಚನೆಗಳನ್ನು ತಗೊಂಡು ಹೋಗೋದು ಅಂದರೆ ಪಂಚರತ್ನ ಮಾಡಬೇಕು, ದಿಗ್ವಿಜಯ ಯಾತ್ರೆ ಮಾಡಬೇಕು, ಪ್ರಜಾಧ್ವನಿ ಯಾತ್ರೆ ಮಾಡಬೇಕು ಅಂತ. ಅದನ್ನು ಬಿಟ್ಟು ಬೇರೆ ರೀತಿಯಿಂದ ಯೋಚನೆಗಳನ್ನು ತಲುಪಿಸೋದಕ್ಕಾಗೋದಿಲ್ಲ ಅಂತ ಅವ್ರು ಹೇಳ್ತಾರೆ. ಕರೆಕ್ಟಾ? ಇರ್ಬೋದಮ್ಮ, ಗೊತ್ತಿಲ್ಲ. ಯಾಕಂದರೆ ಇದೇ ವರ್ಕ್ ಆದರೆ ಅದೇ ಸತ್ಯ ಇರ್ಬೋದು, ನನಗೆ ಗೊತ್ತಿಲ್ಲ. ಮೋಸ್ಟ್ಲಿ ಏನೋ ಅದೇ ವರ್ಕ್ ಆಗ್ತಾ ಇದ್ರೆ ಅದೇ ಸತ್ಯ ಇರ್ಬೋದು ಸರ್, ಅಲ್ವಾ ಸರ್? ನಾನೊಂದು ಟ್ರೈ ಮಾಡ್ತಿದ್ದೀನಿ ಅಷ್ಟೇ. ನಾನು ಅದನ್ನೇ ಯಾಕೆ ಮಾಡಲ್ಲ ಅಂದರೆ ನಿಮ್ಗೆ ಇನ್ನೊಬ್ಬ ಕಾಂಪಿಟೇಟರ್ ಬೇಡ ಅಂತ. ಆಲ್ರೆಡಿ 3 ಜನ ಇದ್ದೀರಾ ಅಖಾಡದಲ್ಲಿ. ನಾನು ಒಬ್ಬ ಅಲ್ಲಿ ಬಂದು ನಾನೊಂದು ಯಾತ್ರೆ ಮಾಡ್ತೀನಿ ಅಂದರೆ ಸುಮ್ಮನೆ ಇವನೊಬ್ಬ ಯಾಕೆ ಸರ್, ಶಶಿಧರ್ ಅಂತೇಳಿ BJP ಬಂದಿರೋದು ಸರ್. ಪ್ರಜಾಕೀಯ ಪಕ್ಷನ ಸ್ಥಾಪನೆ ಮಾಡಿದ್ದೀರಾ. ಪ್ರಜಾಕೀಯ ಪಕ್ಷ ಸ್ಥಾಪನೆ ಮಾಡಿ ಇಲ್ಲಿವರೆಗೂ ತಾವು ಯಾಕೆ ರಾಜಕಾರಣ ಅಂತ ಮಾತಾಡ್ತೀರಾ ಮತ್ತು ಪ್ರಜಾಕೀಯ ಜವಾಬ್ದಾರಿ ಅಂತ ಮಾತಾಡ್ತೀರಾ? ನೀವು ಯಾಕೆ ತೊಡಸ್ಕೊಂಡು ಸಮಾಜದಲ್ಲಿ 100 ಹಳ್ಳಿಗಳಿಗೆ ನೀವು ಒಂದು ಭೇಟಿ ಕೊಟ್ಟು ಸಮಾಜದ ಸ್ಥಿತಿಗತಿಗಳನ್ನ ಹೌದು ಆ ಮಾರ್ಗದ ಪ್ರಚಾರದ ಬಗ್ಗೆ ಬರೀ ಒಂದಳ್ಳಿ ಮಾತ್ರ ಹೇಳಿದ್ರಿ ನೀವು, ಅರೇಹಳ್ಳಿ ಅಂತ, ಅದು ಚನ್ನಗಿರಿ ತಾಲೂಕು. ಹೌದು, ಆ ಒಂದಳ್ಳಿ ಉದಾಹರಣೆ ಕೊಟ್ರಿ. ಅಂತ 100 ಹಳ್ಳಿಗೆ ನೀವು ಮಾರ್ಗದರ್ಶನ ಮಾಡಿಸ್ಬೋದಾಯ್ತಲ್ಲಪ್ಪ. ನಾನು ಅರೇಹಳ್ಳಿಗೆ ಹೋಗೇ ಇಲ್ಲ ಸರ್, ಹೋಗಿಲ್ಲ, ಗೊತ್ತು. ಅಲ್ಲಿ ಒಬ್ಬ ಹುಡುಗನೇ ಅವನೇ ಎಲ್ಲರಿಗೂ ಹೇಳಿ ಈ ತರ ಮಾಡೋಣ ಅಂತ ಮಾಡಿದ. ಹೌದು, ಅದು ನಿಜವಾದ ಗೆಲುವು. ಆಯ್ತಲ್ಲ ಸರ್. ಈಗ ನೀವು ಹೇಳಿದ್ರಿ ಎಲ್ಲರಿಗೂ ಜವಾಬ್ದಾರಿ ಬರಬೇಕು ಅಂತ. ಈಗ ಜವಾಬ್ದಾರಿ ಇರ್ತಕ್ಕಂಥ ಪ್ರಜಾಕೀಯದಲ್ಲಿ ಇದುವರೆಗೂ ಇರ್ತಕ್ಕಂಥ ನಿಮ್ಮ ಪ್ರಜಾಕೀಯ ಸದಸ್ಯರು ಕೋವಿಡ್ ಅಂತ ಸಮಯದಲ್ಲಿ ಪ್ರಜಾಕೀಯ ಪಕ್ಷದ ಕೊಡುಗೆ ಏನು? ಯಾಕೆ ಸರ್ ಗೌರ್ಮೆಂಟ್ ನಾವು ಕೊಡುಗೆ ಕೊಟ್ಟಿದ್ದೀವಿ, ಸರಿ ಮಾಡಿ. ಪ್ರಜಾಕೀಯ ಪಕ್ಷದ ಕೊಡುಗೆ ಏನು ಸರ್? ಕೋವಿಡ್ ನಾವು ವೋಟ್ ಹಾಕಿರೋದೇ ನಮ್ಮ ಕೊಡುಗೆ ಸರ್, ನಾವು ಟ್ಯಾಕ್ಸ್ ಕಟ್ತಿರೋದೇ ನಮ್ಮ ಕೊಡುಗೆ. ಎಲ್ಲರೂ ಕಟ್ತೀವಿ ಸರ್, ನಾವು ಕಟ್ತಿದೀವಿ. ಮತ್ತಿನ್ನ ನಿಮ್ಮ ಕೊಡುಗೆ ಆಗೋಯ್ತಲ್ಲ. ಪ್ರಜಾಕೀಯ ಪಕ್ಷದ ಸದಸ್ಯರ ಕೊಡುಗೆ ಏನು ಸರ್? ಪ್ರಜಾಕೀಯ ಪಕ್ಷದ ಸದಸ್ಯರೇ ಇಲ್ಲ ಸರ್. ಇಲ್ಲ ಸರ್. ಸರ್ ಅವ್ರು ಹೇಳೋದು ದೇರ್ ಇಸ್ ನೋ. ಒಂದೇ ನಿಮಿಷ ಅಲ್ಲ, ಅವ್ರು ಮತ್ತೆ ಹೇಳ್ತಾರೆ ಆ್ಯಪ್ ತೆಗೆದು ನೀವು ಪ್ರಜಾಕೀಯ ಪಕ್ಷದ ಬಗ್ಗೆ ಓದಿ ಅಂತ. ಅಲ್ಲಿ ಕಾರ್ಯಕರ್ತರಿಲ್ಲ, ಮುಖಂಡರಿಲ್ಲ, ನೀವು ಸದಸ್ಯರಿಲ್ಲ, ನೀವು ಮೆಂಬರ್ಶಿಪ್ ಮಾಡಿಸ್ಬೇಕು ಇಲ್ಲ ಸರ್ ಅಲ್ಲಿ. ಇನ್ನೊಂದು ಪ್ರಶ್ನೆ. ಸೊ ನೀವು ಇಷ್ಟು ಈಗ ಚಿತ್ರರಂಗದಲ್ಲಿ ತೊಡಸ್ಕೊಂಡಿದ್ದೀರಾ, ಈಗ ರಾಜಕಾರಣದಲ್ಲೂ ಈಗಿದ್ದೀರಾ. ಸೊ ಇದರಲ್ಲಿ ನೀವು ಕಬ್ಜಾ ಒಂದು ಚಿತ್ರನ ಈಗ ಬಿಡುಗಡೆ ಮಾಡ್ತಾ ಇದ್ದೀರಾ. ಯಾಕೆ ನೀವು ಈಗ ಈ ಎಲೆಕ್ಷನ್ ಮೂಮೆಂಟಲ್ಲಿ ಈಗ ಒಂದು 6 ತಿಂಗಳ ಮುಂಚೆನೇ ಎಲ್ಲ ಕಡೆ ತೊಡಗಿಸ್ಕೊಂಡು ಯಾಕೆ ರಾಜ್ಯನ ಕಬ್ಜಾ ಮಾಡಿ ಪ್ರಜಾಕೀಯ ಮಾಡಬಾರ್ದು ಸರ್? ನಾನು ಯಾರು ಸರ್ ರಾಜ್ಯನ ಕಬ್ಜಾ ಮಾಡೋದಕ್ಕೆ? ರಾಜ್ಯನ ಕಬ್ಜಾ ಮಾಡೋಕ್ಕೆ ದೊಡ್ಡ ನಾಯಕರುಗಳು ಬ್ರದರ್
ಈ ಪ್ರಶ್ನೆ ಹೆಂಗಂದ್ರೆ ಬೆಳತನಕ ರಾಮಾಯಣ ಕೇಳಿ ಬೆಳಗ್ಗೆ ರಾಮಗೆ ಸೀತೆಯೇನಾಗಬೇಕು ಅನ್ನೋದು ಅವ್ರು ಇಷ್ಟತನ ಹೇಳ್ತಿರೋದೇ ಅದನ್ನು. ನೀವೇನು ಈ ಸಾಂಪ್ರದಾಯಿಕ ಮಾರ್ಗದ ಪ್ರಚಾರಗಳಿದಾವಲ್ಲ ಅದ್ರ ಮೇಲೆ ನನಗೆ ನಂಬಿಕೆ ಇಲ್ಲಪ್ಪ. ಆಮೇಲೆ ಅವ್ರಿಗೆ 2023 ಏಪ್ರಿಲ್ ಮೇನಲ್ಲಿನ ಚುನಾವಣೆಯಲ್ಲಿ ಗೆದ್ದು ಬಿಡಬೇಕು ಅನ್ನೋ ಅರ್ಜೆನ್ಸಿನೂ ಇಲ್ಲ. ತಗೊಳ್ಳಿ ಒಂದು 20 ವರ್ಷ, ಬದಲಾವಣೆಗಳು ನಿಧಾನಕ್ಕೆ ಆಗ್ತವೆ, ಆಗಲಿ ಬಿಡಿ ಅಂತಾರೆ ಅವರು. ನಿಮಗೆ ಕನ್ವಿನ್ಸ್ ಆರ್ ನೀವು 4 ಜನರಿಗೆ ಹೇಳಿ, ಅವ್ರು ಇನ್ನೊಂದು 4 ಜನರಿಗೆ ಹೇಳಿ. ನಾನು ಯಾತ್ರೆ ಮಾಡಲ್ಲ, ಸಮಾವೇಶ ಮಾಡಲ್ಲ. ದಟ್ ಈಸ್ ಹಿಸ್ ಸ್ಟ್ಯಾಂಡ್, ದಟ್ ಈಸ್ ಹಿಸ್ ಸ್ಟೈಲ್ ಆಫ್ ಪಾಲಿಟಿಕ್ಸ್. ಸಕ್ಸಸ್ ಆಗುತ್ತಾ, ಫೇಲ್ ಆಗುತ್ತಾ, ಈಗಲೇ ಸಕ್ಸಸ್ ಆಗುತ್ತಾ, ಮುಂದೆ ಯಾವಾಗಾದ್ರೂ ಸಕ್ಸಸ್ ಆಗುತ್ತಾ, ಟೈಮ್ ಉತ್ತರ ಕೊಡ್ಬೇಕು ಅದಕ್ಕಷ್ಟೇ. ಆ್ಯಸ್ ಸಿಂಪಲ್ ಆ್ಯಸ್ ದಟ್. ಸರ್, ಇವತ್ತಿನ ದಿವಸ ನಮ್ಮ ದೇಶ ಪ್ರಜಾಪ್ರಭುತ್ವ ವ್ಯವಸ್ಥೆ ಇರ್ತಕ್ಕಂಥದ್ದು. ಇಲ್ಲಿ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಡೆಸ್ತಕ್ಕಂಥ ಅಧಿಕಾರ ನಡೆಸ್ತಕ್ಕಂಥ ಸರ್ಕಾರ ತಪ್ಪುಗಳನ್ನು ಮಾಡಿದ್ರೆ ವಿರೋಧ ಮಾಡೋದಕ್ಕೆ ರಾಜಕೀಯ ಪಕ್ಷಗಳು ಮತ್ತು ಸಂಘಟನೆಗಳು ಅದರದೆಲ್ಲ ಇರ್ತದೆ. ನೀವೊಂದು ರಾಜಕೀಯ ಪಕ್ಷವನ್ನು ಸ್ಥಾಪನೆ ಮಾಡಿದ್ದೀರಾ. ರಾಜಕೀಯ ಪಕ್ಷ ಅಲ್ಲ, ಪ್ರಜಾಕೀಯ ಅಂತಕ್ಕಂಥದ್ದು ಮತ್ತೇನು ಸರ್? ರಾಜ ಮತ್ತು ಪ್ರಜಾ ವ್ಯತ್ಯಾಸ. ಆಯಿತು, ಪ್ರಜೆ ರಾಜ. ಯಾವುದಾದ್ರು ಒಂದು ನಾಡು ನುಡಿ ಜಲದ ಬಗ್ಗೆ ನಮ್ಮ ರಾಜ್ಯದಲ್ಲಿ ಅನ್ಯಾಯವಾದಾಗ ನೀವು ವಿರೋಧ ಯಾವತ್ತಾದರೂ ಧ್ವನಿ ಎತ್ತಿದ್ದೀರಾ ನಮ್ಮ ರಾಜ್ಯಕ್ಕೆ, ನಮ್ಮ ಜನರ ಪರವಾಗಿ? ಅಲ್ಲ, ಒಂದು ನಿಮಿಷ ಹೇಳ್ತೀನಿ ಸರ್, ಅದೇ ಹೇಳಿ ಸರ್. ಎಷ್ಟು ಹೋರಾಟಗಳು ಮಾಡಿದ್ದೀರಾ ಸರ್? ನೀವೆಷ್ಟು ಹೋರಾಟ ಮಾಡಿದ್ದೀರಾ? ನಾವು ಮಾಡಿದ್ದೀವಿ ಸರ್. ಎಷ್ಟು ಸಕ್ಸಸ್ಫುಲ್ ಆಗಿದ್ದೀರಾ ಸರ್? ಅದು ಮಾಡಿಲ್ಲ, ಇನ್ನೂ ಜಾಸ್ತಿ ಮಾಡ್ತಾರೆ. ಹೋರಾಟನ ಮಾಡಿಲ್ಲ ಅಂದ್ರೆ ಅಲ್ಲ, ಅಂದ್ರೆ ಈ ದೇಶ ಇರೋವರೆಗೂ ಹೋರಾಟ ಮಾಡ್ತಾನೆ ಇರ್ಬೇಕಾ ಸರ್? ಮಾಡಿದಾಗ ಸ್ವಲ್ಪ ಕಡಿಮೆ ಆಗಿದೆ. ಅಲ್ಲ, ನನ್ನ ಹೋರಾಟ ಏನು ಗೊತ್ತಾ ಸರ್? ನಿರ್ನಾಮ ಆಗ್ಬಿಡ್ಬೇಕು ಹೋರಾಟ ಅನ್ನೋದು. ಹೋರಾಟನೇ ಇಲ್ದೇ ಇರೋಂಥ ಒಂದು ಅದ್ಭುತವಾದ ಸಮಾಜ ಆಗಬೇಕು. ಪ್ರಜಾಪ್ರಭುತ್ವದಲ್ಲಿ ಸಾಧ್ಯ ಅಲ್ವಲ್ಲ ಸರ್? ಯಾಕೆ ಸರ್? ಪ್ರಜಾಪ್ರಭುತ್ವದಲ್ಲೇ ಸಾಧ್ಯ ಅದು, ರಾಜಪ್ರಭುತ್ವದಲ್ಲಿ ಸಾಧ್ಯ ಇಲ್ಲ. ರಾಜ ತಪ್ಪು ಮಾಡಿದ್ರೆ ಪ್ರಜೆಗಳಿಗೆ ಗಲಾಟೆ ಮಾಡ್ತಾರೆ, ಪ್ರಜೆಗಳೇ ರಾಜರಾಗ್ಬಿಟ್ರೆ ಯಾರು ಗಲಾಟೆ ಮಾಡ್ತಾರೆ? ಎಲ್ಲರೂ ರಾಜಗಳಾಗಲ್ಲ ಸರ್, ಎಲ್ಲ ರಾಜರಾಗ. ಪ್ರಜಾಪ್ರಭುತ್ವ ಅವರು ಆವಾಗ ಒಂದು ಮಾತನ್ನು ಹೇಳಿದ್ರು, ಸ್ವಾತಂತ್ರ್ಯ ಹೋರಾಟ ನಡೀತ್ರಿ, ಹೊರಗಿನವ್ರು ಬಂದು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದಾರೆ, ಅವ್ರ ವಿರುದ್ಧ ಹೋರಾಟಪ್ಪ, ಅದು ಕರೆಕ್ಟು. ಅವ್ರು ಹೋದ್ಮೇಲೆ ಇರೋರೆಲ್ಲ ನಮ್ಮವರಲ್ಲ, ನಮ್ಮವ್ರ ವಿರುದ್ಧ ನಮ್ಮವ್ರು ಯಾಕೆ ಹೋರಾಡಬೇಕು ಅನ್ನೋದು ಅವ್ರು ಹೇಳೋದು. ಸರಿಯಾದ ನಾಯಕನನ್ನ ಆಯ್ಕೆ ಮಾಡಿದ್ರೆ ಆಯ್ಕೆ ಕರೆಕ್ಟ್ ಆಗಿದ್ರು ಹೋರಾಡುವ ಅವಶ್ಯಕತೆ. ಮಹಾತ್ಮ ಗಾಂಧಿಗೆ ಏನಾರ ಎಲೆಕ್ಷನ್ ಇದ್ದಿದ್ರೆ ಹೋರಾಟ ಮಾಡೋರ ಸರ್? ಹೇಳಿ, ಮಹಾತ್ಮ ಗಾಂಧಿ ಹೋರಾಟ ಮಾಡಿ ಬ್ರಿಟಿಷರು ಭಾರತವನ್ನು ಆಳ್ಬೇಕು ಆಳಬಾರ್ದ, ಎಲೆಕ್ಷನ್ ಓಟ್ ಹಾಕ್ಬಿಡೋರು, ಆಳ್ಬಾರ್ದು ಒಟ್ಟಾಗಿ ಅಂತ ಒಟ್ಟಾಗ್ಬಿಡ್ರು ಅವರು. ಈಗ ನಿಮ್ಗೆ ಸರಿ ಇಲ್ಲ ಅಂತ ಗೊತ್ತಾದ್ರ ಮೇಲೆ ನೆಕ್ಸ್ಟ್ ಎಲೆಕ್ಷನ್ ಬರುತ್ತೆ, ಬೇಡ ಅಂತ ಓಟ್ ಹಾಕ್ಬಿಡಿ, ಒಟ್ಟಾಗ್ತಾರ ಅವರು. ಬಟ್ ಇದ್ದಾಗ ಅಧಿಕಾರದಲ್ಲಿದ್ದಾಗ ಮಾಡಿದಂತ ವಿರೋಧ ಮಾಡಲೇಬೇಕು. ಹೋರಾಟ ಅಂತ ಯಾಕೆ ಮಾಡ್ಕೊಂಡಿದ್ದೀರಾ ಅಂದ್ರೆ ನನ್ನ ಅಭಿಪ್ರಾಯ, ಒಬ್ಬ ನಾಯಕ ನಿರ್ಮಾಣ ಮಾಡೋದಕ್ಕೋಸ್ಕರ ಹೋರಾಟಗಳು. ಪಕ್ಷಗಳು ಹುಟ್ಟಿರೋದೆಲ್ಲ ನಾಯಕರ ನಿರ್ಮಾಣಕ್ಕೋಸ್ಕರ. ಒಬ್ಬೊಬ್ಬ ಸರ್ ಒಂದು ಸಂಘಟನೆ ಉಟ್ಕೊಂಡು ಒಂದು ಪ್ರಾಬ್ಲಮ್ನ ಎತ್ತಿ ನಿಂತ್ಕೊಂತಾನೆ ಅವನು. ಸ್ಟಾರ್ಟ್ ಅವನೊಬ್ಬ ನಾಯಕ ಹಾಕೊಟ್ಟಿರ್ತಾನೆ, ಅವ್ನು ಪಕ್ಕದಲ್ಲಿ ಹೇಳ್ತಾನೆ, ನೀನು ಬೆಳೀತಾ ಇದೆಯಾ ಕಣೋ, ಹುಷಾರು, ಬೆಳೀತಾ ಇದೆಯಾ ನೀನು. ಅವನು ಬೆಳೀತಾ ಇದ್ದೀನಾ, ಹಾಂ, ನೆಕ್ಸ್ಟು ಜನ ನೀರು ಬೆಳೆಸೋದು, ಅವ್ನು ಬೆಳ್ಕೊಡು. ಸರ್, ಇವತ್ತಿನ ವ್ಯವಸ್ಥೆಯಲ್ಲಿ ಸರ್ ಯಾವುದೇ ಒಂದು ಸಣ್ಣ ಪ್ರಜೆಗೆ, ನನಗೆ ಉದಾಹರಣೆಗೆ ಒಬ್ಬ ನಾಗರಿಕನಿಗೆ ಒಬ್ಬ ಪ್ರಜೆಯಾಗಿ ಏನಾದ್ರು ತೊಂದರೆ ಆದರೆ, ಯಾವುದೇ ಒಂದು ರೆವಿನ್ಯೂ ಯಾವುದೇ ಒಂದು ಇಲಾಖೆ ಇರ್ಬೋದು, ತೊಂದರೆ ಆಗಿ ಒಬ್ಬ ಪ್ರಜೆಯಾಗಿ ಹೋದ್ರೆ ಅದನ್ನು ಫೇಸ್ ಮಾಡೋಕ್ಕಾಗಲ್ಲ ಸರ್ ಇವತ್ತಿನ ವ್ಯವಸ್ಥೆಯಲ್ಲಿ. ಸರ್, ಅವ್ರು ಹೇಳ್ತಾ ಇರೋದು ಆ ತೊಂದರೆ ಆಗದೇ ಇರುವಂತಹ ವ್ಯವಸ್ಥೆ ನಿರ್ಮಾಣದ ಬಗ್ಗೆ ಹೇಳ್ತಾ ಇದ್ದಾರೆ. ತೊಂದರೆ ಆದ್ಮೇಲೆ ಮಾಡಬೇಕು ಅಂತ ಹೇಳ್ತೀವಿ ಸರ್. ಒಂದು ನಿಮಿಷ ಒಂದು ಹೇಳ ಸರ್, ನನ್ನ ಒಂದು ಸಣ್ಣ ಕಲ್ಪನೆ. ಒಬ್ಬ ನಾನು ಮತ್ತೆ ನಾಯಕನ ಕಲ್ಪನೆ ಅಲ್ಲ ಸರ್, ನಾನು ಏನೇ ಹೇಳಿದ್ರು ಮತ್ತೆ ನಾಯಕ ನೀವೇ ಮಾಡಿ ಸರ್. ನನ್ನ ಪ್ರಕಾರ ಒಂದು ಏರಿಯಾದಲ್ಲಿರೋ ಪೊಲೀಸ್ ಸ್ಟೇಷನ್ನು, ಆ ಪೊಲೀಸ್ ಆಫೀಸರ್ ಇರಬೇಕಾ ಬಿಡಬೇಕು ಅನ್ನೋದು ಆ ಏರಿಯಾ ಜನಗಳು ನಿರ್ಧಾರ ಮಾಡಬೇಕು ಸರ್. ಕರೆಕ್ಟಾ ಸರ್? ಸರ್, ಅವಾಗ ಅವ್ನು ಕರಪ್ಟ್ ಆಗಕ್ಕೆ ಸಾಧ್ಯನಾ ಸರ್? ಅಲ್ವಾ? ಟ್ರಾನ್ಸ್ಪರೆನ್ಸಿ ಬರ್ಬೋದು. ಪ್ರತಿಯೊಂದು ಕಂಪ್ಲೇಂಟು CCTV ಪೊಲೀಸ್ ಸ್ಟೇಷನ್ಲಿಟ್ಟು ಸರ್, ಇದೆಲ್ಲ ಬದಲಾವಣೆ ಇದೇ ಆಗಬೇಕಾಗಿರೋದಲ್ವಾ ಸರ್? ಸೂಪರ್ ನೋಡಿ. ಹಾಂ, ಅಷ್ಟೇ ಸರ್, ಸಿಂಪಲ್. ಮೈಕ್ ಕೊಡಿ ಅವ್ರಿಗೆ, ಮೈಕ್ ಕೊಡಿ. ಇದುವರೆಗೂ ಸ್ವತಂತ್ರ ಬಂದು 75 ವರ್ಷ ಆಯಿತು. ನಂದು ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕು ಜಿ ಒಡೆರಳ್ಳಿ ಅಂತ. ನಮ್ಮ ಪಂಚಾಯತಿ ಇವತ್ತು ಕೂಡ ರೋಡ್ ಇಲ್ಲ ಸರ್. 100 ಬಾರಿ. ಯಾವ ಪಕ್ಷ ನಿಮ್ಮದು? BJP ವತಿಯಿಂದ. BJP ಸರ್. ಉತ್ತರ ಹೇಳ್ತೀನಿ, ವೆಯ್ಟ್ ಮಾಡಿ ಸರ್. ಮಾತಾಡಬೇಡಿ ದಯವಿಟ್ಟು ಸರ್, ರೇಟಿಂಗ್ ಕೇಳಿ. 100 ಬಾರಿ ಮನವಿ ಪತ್ರ ಕೊಟ್ಟಿದ್ದೀವಿ ಸರ್. ಮಾಡ್ತೀವಿ ಅಂತಂದರೆ. ಅಲ್ಲ, ಪ್ರಜಾಕೀಯ ಜಾಯ್ನ್ ಆಗ್ತೀರಾ ಅಂತ? ಇಲ್ಲ ಸರ್, ಮುಂದಿನ ದಿನಗಳು ಅಲ್ಲ ಆಗ್ಬೇಕಾಗತ್ತೆ ಸರ್. ಬದಲಾವಣೆ ಅನ್ನೋದು ಒಂದು ಪರಿವರ್ತನೆ ನಿಯಮ ಸರ್. ಪರವಾಗಿಲ್ಲ ಉಪೇಂದ್ರ ಅವರೇ, ಕನ್ವಿನ್ಸ್ ಮಾಡಿದ್ರು ಸರ್. ಇವರೆಲ್ಲ ನೆಕ್ಸ್ಟ್ ಪ್ರಜಾಕೀಯ ಸರ್, ಖಂಡಿತ ಇವರೆಲ್ಲ ಪ್ರಜಾಕೀಯ ನೆಕ್ಸ್ಟ್. ಪರವಾಗಿಲ್ಲ, ಒಬ್ಬರನ್ನ ಕನ್ವಿನ್ಸ್ ಮಾಡಿದ್ರು ಸರ್. ಇವರೆಲ್ಲ ಪ್ರಜಾಕೀಯ ಆಗ್ತಾರೆ ಯಾವಾಗ ಗೊತ್ತಾ? ಇದೇನೋ ಗೆಲ್ಲುತ್ತೆ ಅಂದಾಗ. ಹೌದು, ಅವ್ರಿಗೆ ಆ ಭರವಸೆ ಬರೋರಿಗೆ ಬರಲ್ಲ ಸರ್. ಇನ್ನೊಂದು ಇವತ್ತು ನೀವು ಹೇಳಿದ್ರಿ ಯಾವುದೋ ಒಂದು ರೋಡ್ ಕಿತ್ತೋದಾಗ ನೀವು ಅಮೇರಿಕಾದ ಒಂದು ರೋಡ್ ಉದಾಹರಣೆ ಕೊಟ್ಟಿದ್ರಿ, ನನಗೆ ನೆನಪಿದೆ. 20 ವರ್ಷ ಆದರೂ ಅಮೇರಿಕಾದಲ್ಲಿ ರೋಡ್ ಕೇಳಲ್ಲ ಅಂತ.
ಇವತ್ತು ನಮ್ಮೂರಲ್ಲಿ 17 ಕಿಲೋಮೀಟ್ರ್ ಒಂದು ಟಾರ್ ರೋಡ್ ಮಾಡಿದ್ದಾರೆ 18 ವರ್ಷದ ಹಿಂದೆ. ಇವತ್ತು ಕೂಡ ಅದಕ್ಕೆ ಟಾರ್ ರೋಡ್ ಹಾಕಿಲ್ಲ ಸರ್. ಇವತ್ತು ಒರಿಜಿನಲ್ ಟಾರ್ ರೋಡ್ ನಂಬ್ರೆ ಬಿಟ್ಟರೆ ಬಿಡಿ. ಒನ್ಸ್ ವಿಸಿಟ್ ನನ್ನ ಕಡೆಯಿಂದ ನಾನು ಮನವಿ ಮಾಡ್ಕೊತೀನಿ. 18 ವರ್ಷದ ಹಿಂದೆ ಹಾಕಿರೋ ಟಾರ್ ಇವತ್ತು ಕಿತ್ತಿಲ್ಲ ಸರ್. ಅಷ್ಟು ಚೆನ್ನಾಗಿ ಟಾರ್ ರೋಡ್ ಮಾಡಿರ್ತಕ್ಕಂಥ ಬಲರಾಮ್ ರೆಡ್ಡಿ ಅಂತ ಕ್ಲಾಸ್ 1 ಕಾಂಟ್ರಾಕ್ಟರ್ ಚಿತ್ರದುರ್ಗ. ಯಾಕೆ ಸರ್ ಮಾಡೋಕ್ಕಾಗಲ್ಲ ಹಂಗಾರೆ? ನೀವು ಹೇಳೋ ಲೆಕ್ಕ ಹಂಗಾರೆ ಕರೆಕ್ಟ್ ಅಲ್ಲ ಸರ್? ನಾನು ನನ್ನ ಪಾರ್ಟಿಯವನಾಗಿರ್ಬೋದು, ದುಡ್ಡು ತಿನ್ನಲಿ ಸರ್, ಆದರೆ ಆ ಥರ ಒಂದು ಕಾಂಪ್ರಮೈಸೇ ಬೇಡ ಅನ್ನೋದು. ದುಡ್ಡು ತಿನ್ನಲಿ ಬಟ್ ಕಡಿಮೆ ತಿನ್ನಲಿ ಅಂತ ಇವ್ರು ಹೇಳೋದಕ್ಕೆ ಒಂದು ಹೇಳಿದ್ರೆ, ಮೊನ್ನೆ ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಮೈಸೂರಿಗೆ ಬಂದಾಗ ಅವ್ರಿನ್ನೂ ಡೆಲ್ಲಿ ತಲುಪಲೇ ಇಲ್ಲ, ಅಷ್ಟೊತ್ತಿಗಾಲೇ ರೋಡ್ ಕಿತ್ತೋಯ್ತು. 25 ಕೋಟಿ ಖರ್ಚು ಮಾಡಿ. ನೋಡಿ ಮತ್ತೆ ವೈಯಕ್ತಿಕ ಆಗ್ತಾ ಹೋಗುತ್ತಿಲ್ಲ. ಅಲ್ಲ ಕೇಳಿ, ನಾನಿಲ್ಲಿ ರಾಜಕೀಯ ಗಲಾಟೆಯಲ್ಲಿ ನಾನು ಬಂದು ಕೂತಿಲ್ಲ. ಯಾಕಂದ್ರೆ ನೀವು ಪ್ರಜಾಕೀಯ ರಾಜಕೀಯ ಮಾತ್ರ ಡಿಸ್ಕಷನ್ ಆಗಬೇಕಿಲ್ಲ. ರಾಜಕೀಯ ನೀವೊಂದು 4 ಜನ ಇಲ್ಲಿ ಬನ್ನಿ, ಅಲ್ಲಿ ಬನ್ನಿ, ಇದೇ ಥರ ನೀವು ಅದು ಮಾಡಿಲ್ಲ, ನೀವು ಇದು ಮಾಡಿಲ್ಲ, ನಾವು ಅದು ಮಾಡಿಲ್ಲ, ನೀವು ಹೊರಗಡೆ ಹೋಗಿ ಕೈ ಹಾಕೋಣ ಬಲ್ರಿ, ನಾವು ಗೊತ್ತಿಲ್ಲ ಅಲ್ರಿ ನೀ ಅಷ್ಟೇ ಅಂತ. ತಮ್ಮ ಪ್ರಜಾಕೀಯ ಕಾನ್ಸೆಪ್ಟು ಮುಂದಿನ ದಿನ ಯಶಸ್ವಿಯಾಗಲಿ. ಈಗ ತಾವು ದೇಶದ ಪ್ರಜೆಯಾಗಿ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿಯಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರ ಆಡಳಿತದ ಬಗ್ಗೆ ತಮ್ಮ ಅಭಿಪ್ರಾಯ ತಿಳಿಸಿ. ಕೇಳಿ, ನಾನು ಹೇಳಿದ್ದು ಇಲ್ಲಿ ಇನ್ನೊಂದು ಏನು ಗೊತ್ತಾ, ದೊಡ್ಡ ಪ್ರಾಬ್ಲಮ್ ಏನು ಗೊತ್ತಾ, ನನಗೆ ಹಾಗೆ ಕೇಳ್ತಾರೆ, ಏನೋ ಒಂದು ಸಮಸ್ಯೆ ಆಯ್ತು ಅನ್ಕೊಳ್ಳಿ, ನನಗೆ ಒಂದೇನೋ ಟ್ವೀಟ್ ಮಾಡ್ರೆ ಅದರಲ್ಲಿ ನಿಮ್ಮದೇನು ರಿಯಾಕ್ಷನ್ನೇ ಬರಲಿಲ್ಲ. ನಾನು ಕೇಳೋದು, ನಿಮ್ದು ಏನಪ್ಪ ರಿಯಾಕ್ಷನ್ನು, ನಿನಗೆ ಸರಿ ಅನ್ನಿಸ್ತಾ? ಅಲ್ಲ ಬಿಡಿ, ನಮ್ದು ಬಿಡಿ, ನಿಮ್ದು ಹೇಳಿ. ಅಲ್ಲಯ್ಯ, ನಿಮ್ದ್ಯಾಕೆ ಬಿಡ್ಬೇಕು ಅಂತ ಪ್ರತಿಯೊಂದಕ್ಕೂ ಒಬ್ಬ ನಾಯಕ ಯಾರೋ ಒಬ್ಬ ಹೇಳ್ಬೇಕು ನಮಗೆ. ಏನು ಹೇಳಿ ಸರ್, ಏನು ಸರ್ ಏನು ಸರ್ ಅದು, ಇವನಿಗೆ ವೈಯಕ್ತಿಕ ಅಭಿಪ್ರಾಯಗಳೇ ಇಲ್ಲ. ಹೇಳಿ, ನನ್ನ ಅಭಿಪ್ರಾಯ ನನ್ನದದು, ನಿಮ್ಮ ಅಭಿಪ್ರಾಯ ನಿಮ್ಮದು. ನಾನು ನಿಮ್ಮನ್ನ ಕೇಳಬಾರ್ದು ಫಸ್ಟ್ ಆಫ್ ಆಲ್, ನಿಮ್ಮ ಅಭಿಪ್ರಾಯ ಏನು ಅಂತ. ಓಕೆ ಅಲ್ವಾ? ಏನಕ್ಕೆ ಕೇಳಬೇಕು ನಾನು ಫಸ್ಟ್ ಆಫ್ ಆಲ್? ನಿಮ್ಮ ಅಭಿಪ್ರಾಯಕ್ಕೂ ನನ್ನ ಸಂಬಂಧನೇ ಇಲ್ಲ. ದೇಶದ ಪ್ರಜೆಯಾಗಿ ಹೇಳಿ. ಅಲ್ಲ, ಯುವಕರಿಗೆ ಏನು ಸಂದೇಶ ಕೊಡ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು? ಅಲ್ಲ, ಅವ್ರ ಸಂದೇಶ ಅವ್ರು ಕೊಡ್ತಾ ಇದ್ದಾರೆ. ನಾನು ಅವ್ರ ಸಂದೇಶ ನಾನೇ ಯಾಕೆ ಹೇಳಲಿ? ನನ್ನ ಸಂದೇಶ ನಾನು ಕೊಡ್ತಿದ್ದೀನಿ. ಕರೆಕ್ಟು ಸರ್. ಒಂದು ನಿಮಿಷ 2019ರಲ್ಲಿ ಯಾರಿಗೆ ಓಟ್ ಹಾಕಿದ್ರಿ ಸರ್? ಖಂಡಿತ ಹೇಳ್ತೀನಿ, ನೀವು ಸೀಕ್ರೆಟ್ ಬ್ಯಾಲೆಟ್ ಸಿಸ್ಟಮ್ನ ತೆಗಿರಿ. ಸಂವಿಧಾನದಲ್ಲಿ ಸೀಕ್ರೆಟ್ ಬ್ಯಾಲೆಟ್ ಸಿಸ್ಟಮ್ ತೆಗಿಬೇಕು ಸರ್. ಯಾಕೆ ಸರ್ ಸೀಕ್ರೆಟ್ ಬ್ಯಾಲೆಟ್ ಸಿಸ್ಟಮ್ ಏನಕ್ಕೆ ಬೇಕು ನಮಗೆ? ಆಮೇಲೆ ರಾಗದ್ವೇಷ ಇಟ್ಕೋಬಾರ್ದು ಅಂತ. ಯಾರಿಗೆ ಓಟ್ ಹಾಕಿಲ್ಲಲ್ಲ ಅವನು ಏನಾಗ್ಬಿಡುತ್ತೆ ಅಂತ. ಸರ್ ಒಂದು ನಿಮಿಷ ಕೇಳಿ, ಒಂದು ನಿಮಿಷ ನೋಡಿ, ಎಂಥ ಇದರಲ್ಲಿದ್ದೀವಿ ಅಂದರೆ, ನಾನೊಬ್ಬ ನಾಯಕ, ನನಗೆ ಗೊತ್ತಾಗುತ್ತೆ ನೀವು ಯಾರು ಓಟ್ ಹಾಕಿದ್ರೆ, ನೀವು ಯಾರು ಓಟ್ ಹಾಕಿ, ನಾನೆಲ್ಲ ನೋಡ್ತೀನಿ. ನಾನಿಲ್ಲಿ ನಾನು ರಾಗದ್ವೇಷ ಇಟ್ಕೊತೀನಿ. ನೆಕ್ಸ್ಟ್ ಟೈಮ್ ಮನೆಗೆ ಬಂದ ಏನೋ ಓಟೆ ಹಾಕಿಲ್ಲ, ಹೇ ಬರ ನೀಲಲ್ಲಿ ಓಟ್ ಹಾಕಿ, ಹಂಗೆ ಆ ಪರಿಸ್ಥಿತಿ. ಅಲ್ಲ, ನಾವು ಹಾಕಿದ್ವಿ ಸ್ವಾಮಿ ಈ ಪಕ್ಷಿಗೆ, ನಾವಿಬ್ರು ಮಾತಾಡ್ಕೊಳ್ಳೋದು ತಪ್ಪೇನಿದೆ? ನಾವು ಇನ್ನೂ ಮಾತಾಡ್ಕೊಂಡು ಹಾಕ್ಬೇಕು. ಆ್ಯಕ್ಚುಲಿ ನಾವೆಲ್ಲ ವೋಟರ್ಸ್ ಎಲ್ಲ ಮಾತಾಡ್ಕೊಂಡು ಒಗ್ಗಟ್ಟಾಗಿ. ನಾನು ಒಬ್ಬ ವೋಟರ್, ನೀವು ಒಬ್ಬ ವೋಟರ್ ಸರ್. 2019ರಲ್ಲಿ ಯಾರಿಗೆ ಓಟ್ ಹಾಕಿದ್ರಿ ಸರ್? ಮಾತಾಡ್ಕೊತಾ ಇದೀವಿ ನಾವು. ಸೀಕ್ರೆಟ್ ಬ್ಯಾಲೆಟ್ ಸಿಸ್ಟಮ್ ಹೋಗಲಿ, ಅವಾಗ ಹೇಳ್ತೀನಿ. ಓಕೆ, ಇನ್ನು ಮುಂದಂತೂ ನಾನು ನಂದೇ ಒಂದು ಪಕ್ಷ ಮಾಡ್ಕೊಂಡಿದ್ದೀನಿ, ನಂದು ಪಕ್ಷಕ್ಕೆ ನಾನು ಹಾಕ್ಕೊತೀನಿ. ಸರ್, ಪ್ರಜಾಕೀಯದ ಬಗ್ಗೆನೇ ಇದು. ನಿಮ್ಮ ವೆಬ್ಸೈಟಲ್ಲಿ ನಾನು ನೋಡಿರೋದ್ರ ಬಗ್ಗೆನೇ ವಿಷಯ, ಅದ್ರ ಬಗ್ಗೆನೇ ಕೇಳ್ತೀನಿ. ಈಗ ನನಗದು ಉತ್ತರ ನಿಮ್ಮ ಕಡೆಯಿಂದ ನಿರೀಕ್ಷೆ ಇದೆ. ಪಕ್ಷದ ಕಚೇರಿ ಇಲ್ಲ ಅಂತ ಹೇಳಿ ಇದೆ ಅದರಲ್ಲಿ ವೆಬ್ಸೈಟಲ್ಲಿ. ಇವಾಗ ಯಾವುದೇ ಒಂದು ಎಕ್ಸಾಂಪಲ್, ಸಾಮಾನ್ಯ ಸ್ವಲ್ಪ ಬಡತನ ರೇಖೆಯಲ್ಲೇ ಇರೋವಂಥ ಅಂದ್ಕೊಳ್ಳಿ, ಬೈ ಚಾನ್ಸ್ ಪ್ರಜಾಕೀಯದಿಂದ ಗೆದ್ದಾದ್ಮೇಲೆ ಅಲ್ಲಿ ಕೆಲಸ ಆಯಿತು, ಕೆಲಸನೇ ಸಿಕ್ಕಿದಾಗ ಜನಗಳಿಂದನೇ ಕೆಲಸ ತಗೋಬೇಕಲ್ವಾ? ಏನು ಸಮಸ್ಯೆಗಳಿದೆ ಅದನ್ನೆಲ್ಲ ಇವಾಗ ಆ ಸಮಸ್ಯೆಗಳ ಬಗ್ಗೆ ಮಾತಾಡೋದಕ್ಕಿರ್ಬೋದು, ಪರಿಹಾರ ಕೊಡೋದಕ್ಕಿರಬೇಕು, ಒಂದು ಕಚೇರಿ ಬೇಕಲ್ವಾ ಸರ್? ಅದು ಕಚೇರಿಗೆ ಬರೋದು ರಾಜಕೀಯ ಅಲ್ಲ. ಈಗ ಒಂದು ಸಿನಿಮಾ ಇದರಲ್ಲೇ ತಗೊಳ್ಳೋಣ, ಫಿಲಮ್ ಚೇಂಬರ್ ಅಂತ ಒಂದಿದೆ ಅಲ್ವಾ? ಸಿನಿಮಾ ವಿಚಾರಕ್ಕೆ ಬಂದಾಗ ಅಲ್ಲಿ ಏನು ಸಮಸ್ಯೆಗಳು ಇದು ಡಿಸ್ಕಸ್ ಮಾಡೋದಿರ್ಬೋದು, ಮತ್ತು ಅಲ್ಲಿ ಏನು ಬಂದು ನಮಗೆ ಏನು ನಡೀತಾ ಇದೆ ಸಿನಿಮಾ ಬಗ್ಗೆ ಅದೆಲ್ಲ ಹೇಳೋದಕ್ಕೆ ಅನ್ನೋದೇ ಒಂದು ಚೇಂಬರ್ ಅನ್ನೋದಿದೆ. ಅಲ್ಲಲ್ಲ, ಗೆದ್ದ ಮೇಲಿಂದ ಹೇಳ್ತಾ ಇದ್ದೀರಿ. ಪಕ್ಷದ ಕಚೇರಿ ಇರೋದಿಲ್ಲ ಅಂತ. ಇಲ್ಲಮ್ಮ, ನಾನು ಹೇಳ್ತೀನಿ ಕೇಳಿ. ನನಗೊಂದು ಕೆಲಸ ಕೊಟ್ಟಿದ್ದಾರೆ ಅನ್ಕೊಳ್ಳಿ, ಓಕೆನಾ? ನನಗೆ ಗೌರ್ಮೆಂಟು ಕಾರ್ ಕೊಡುತ್ತೆ, ಒಬ್ಬ PA ಕೊಡ್ತಾರೆ, ನನಗೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತಾರೆ, 20,000 ರೂಪಾಯಿ ಇದು ಒಂದು ಫೋನ್ ಕೊಡ್ತಾರೆ. ಅಂದರೆ 20,000 ರೂಪಾಯಿ ಮಂತ್ಲಿ ಫೋನ್ ಬಿಲ್. ಅದು ಎಷ್ಟು GB ಗೊತ್ತಿಲ್ಲ ಅದು ಒಟ್ಟಿನಲ್ಲಿ. ಓಕೆನಾ? ಎಲ್ಲ ಕೊಡ್ತಾನೆ ನನಗೆ. ನಾನು ಎಲ್ಲನೂ ಕನೆಕ್ಟ್ ಮಾಡಿಕೊಂಡು ಎಲ್ಲನೂ ಲಿಂಕ್ ತೊಗೊಂಡು ನಾನು ಓಡಾಡಿ ಒಂದು ಲಿಂಕ್ ಮಾಡ್ಕೊಳಕ್ಕಾಗಲ್ವ ಅಮ್ಮ?
ಆಗಲ್ವಾ? ಅಲ್ಲ, ಆಗುತ್ತೆ, ಅದು ಸಮಯ ಬೇಕು ಸರ್. ಆಗ್ಲಿ. ಅವ್ರು ಹೇಳೋದು ತಕ್ಷಣಕ್ಕೆ ನಾನು ಹೇಳ್ತಿಲ್ಲಮ್ಮ, ಸಮಯ ತಗೊಳ್ಳಿ, 6 ತಿಂಗಳು ತಗೊಳ್ಳಿ, ಕನೆಕ್ಟ್ ಮಾಡ್ಕೊಳ್ಳಿ ಜನನ್ನ. ಏನು ಸರ್, ಜನನ್ನ ಫಸ್ಟ್ ಕನೆಕ್ಟ್ ಮಾಡ್ಕೊಳ್ಳಿ, ಜನರ ಹತ್ರ ಅಭಿಪ್ರಾಯಗಳು ತಗೊಳ್ಳಿ, ಜನಕ್ಕೆ ವಿಷಯ ಹೇಳಿ, ಹಿಂಗಿದೆ ಅಂತ. ಜನರ ಅಭಿಪ್ರಾಯನ ಜನಗಳ ಮುಂದೆನೇ ಇಡೀ ತೆರೆದು ಡಿಸ್ಕಷನ್ಗಳಾಗಲಿ. ಅವಾಗ ತಾನೇ ಸರ್ ವೈಚಾರಿಕತೆ ಬರೋದು, ಅವಾಗಲ್ವ ಸರ್? ನಾವು ಯಾವ್ಯಾವುದೋ ವಿಷಯಕ್ಕೆ ಎಷ್ಟೆಷ್ಟೋ ಟೈಮ್ ವೇಸ್ಟ್ ಮಾಡ್ತೀವಿ ಸರ್. ಕರ್ನಾಟಕದ ಮಟ್ಟಿಗೆ ಪ್ರಜಾಕೀಯ ಅನ್ನುವಂಥದ್ದು ಒಂದು ಸ್ಟ್ರಾಂಗ್ ಪೊಲಿಟಿಕಲ್ ಏನೋ ಒಂದು ಎಂಟಿಟಿ ಆಗೋದಕ್ಕೆ ಎಷ್ಟು ಟೈಮ್ ಬೇಕು ನಿಮ್ಮ ಪ್ರಕಾರ? ಗೊತ್ತಿಲ್ಲ ಸರ್, ಈಗಲೇ ಆಗ್ಬೋದು ಸರ್. ಮನ್ಸು ಮಾಡ್ಬೇಕು ಸರ್ ಇವರೆಲ್ಲ. ಸರ್ ಇವ್ರು ಮನ್ಸು ಮಾಡ್ರಿ ಈಗ ಆಗೋಗ್ಬಿಡುತ್ತೆ ಎಲ್ಲ. ನೀವು ಹೇಳ್ತಿರೋದೆಲ್ಲ ಕರೆಕ್ಟ್, ಆದರೆ ಅನ್ನೋ ಬಟ್ ಅಂತ ಒಂದು ಇದೆಯಲ್ಲ ಸರ್, ಅದು ಮಹಾನ್ ಡೇಂಜರಸ್ ಸರ್. ಅದು ಬಟ್ ಅಂತಾರೆ, ಟಕ್ ಅಂತ ನಾನು ಈಗ ಕುತ್ಕೊಂಡ್ಬಿಡೋದು. ಎಲ್ಲ ಕರೆಕ್ಟೇ, ಬಟ್ ಎಲ್ರಿಗೂ ಅರ್ಥ ಆಗಬೇಕಲ್ಲ. ಅಂದರೆ ನಿಮ್ಗೆ ಅರ್ಥ ಆಯ್ತಾ? ನನಗೆ ಅರ್ಥ ಆಯ್ತು, ಜನಕ್ಕೆ ನನಗರ್ಥ, ನಾನು ಜನ ಅಲ್ವಾ, ನನಗರ್ಥ ಆದರೆ ಮುಗಿದೋಯ್ತು ಅನ್ನೋದು ಇಲ್ಲವೇ ಇಲ್ಲ. ನಾನು ಕರೆಕ್ಟು, ಬೇರೆ ಒಂದು ಸರಿ ಇಲ್ಲ. ನಾನು ಅದಕ್ಕೆ ಒಂದು ಇದೇ ಆಗಿದೆ, ರಾಜಕೀಯದ ಇಷ್ಟು ವರ್ಷದ ಸಾಧನೆ ಏನು ಅಂದರೆ ಜನರೇ ಸರಿ ಇಲ್ಲ ಅಂತ ಜನರೇ ಮಾತಾಡ್ಕೊಳ್ಳೋ ಥರ ಮಾಡಿರೋದೇ ದೊಡ್ಡ ಸಾಧನೆ. ಕರೆಕ್ಟ್ ಅಲ್ವಾ ಸರ್? ನಾವೆಲ್ಲ ಹೇಳ್ತೀವಿ ಗೊತ್ತಾ, ಜನ ಸರಿ ಇಲ್ಲ ಸರ್ ಅಂತ. ಹಾಂ ಅಲ್ವಾ? ನಾನು ಹೇಳ್ತೀನಿ, ಜನ ಅಸಾಮಾನ್ಯರು, ಜನರಿಗೆ ಅತ್ಯಂತ ಬುದ್ಧಿವಂತಿಕೆ ಇದೆ, ಜನರಿಗೆ ವೈಚಾರಿಕತೆ ಇದೆ ಅಂತ ಹೇಳೋರೇ ಇಲ್ಲ ಸರ್ ಇಲ್ಲಿ. ನೀವೆಲ್ಲ ಬುದ್ಧಿವಂತರು, ನಿಜವಾಗ್ಲೂ ಬುದ್ಧಿವಂತರು ನೀವೆಲ್ಲ ನಿಜವಾಗ್ಲೂ ದೇಶ ಪ್ರೇಮಿಗಳು. ನಿಮ್ಗೆ ಅದ್ಭುತವಾದಂಥ ಶಕ್ತಿ ಇದೆ, ನೀವು ನಂಬೋದೇ ಇಲ್ಲ ನೋಡಿ ಹೇಳಿದ್ರೆ. ನಂಬಿದ್ರೆ ಪ್ರಯೋಜನ ಇಲ್ವಾ? ಮಾನಿಟರ್ ಏನಾಯ್ತದ ಸರ್? ಮತ್ತೆ ಹೇಳ್ತೀನಿ, ನಾನು ಏನಾದರೂ ಒಂದು ಸಮಸ್ಯೆ ಬಂದು ನಾನು ಯಾವ್ದಾದ್ರು ಒಂದು ಇಲಾಖೆ ಹತ್ರ ಹೋದಾಗ ನನ್ನನ್ನೇ ಅಲ್ಲಿಂದ ನನಗೆ ಓಡಿಸ್ತಾರೆ ವಿನಃ ಅದಕ್ಕೆ ಸರಿಯಾದ ಪರಿಹಾರ ಕೊಡೋದಿಲ್ಲ. ನಾನೊಬ್ಬನೇ ಎಷ್ಟು ಪ್ರಾಮಾಣಿಕವಾಗಿ ಎಷ್ಟೇ ಹೋರಾಡಿದ್ರು ಕೂಡ, ಎಷ್ಟೇ ಕೇಳ್ಕೊಂಡ್ರು ಕೂಡ ಅದಕ್ಕೆ ಪರಿಹಾರ ಸಿಗೋದಿಲ್ಲ. ಅವಾಗ ನಾನು ಏನು ಮಾಡ್ಬೇಕು ಸರ್ ಹೇಳಿ? ನಾನೇನು ಮಾಡಬೇಕು? ವಿಚಾರಕ್ಕೆ ಓಟ್ ಹಾಕಿ ಅಷ್ಟೇ. ಓಟ್ ಹಾಕೋದು ನೆಕ್ಸ್ಟ್ ಸಮಸ್ಯೆಗೆ ಏನು ಮಾಡಬೇಕು? ನೀವು ವಿಚಾರಕ್ಕೆ ಫಸ್ಟ್ ಕೆಲಸ ಮಾಡ್ಬೇಕಂದ್ರೆ ನೀವು ವಿಚಾರಕ್ಕೆ ಓಟ್ ಹಾಕಿ. ಓಟನ್ನು ಹಣಕ್ಕೆ ಮಾರ್ಕೊಂಬೇಡಿ, ಜಾತಿ ಧರ್ಮಕ್ಕೆ ಓಟ್ ಹಾಕ್ಬೇಡಿ, ಯಾವ ಪಕ್ಷ ಅಂತ ಓಟ್ ಹಾಕ್ಬೇಡಿ, ಯಾವ ನಾಯಕ ಅಂತ ಓಟ್ ಹಾಕ್ಬೇಡಿ. ಇದಾಗತ್ತಾ? ಹೌದೌದು. ಆಗುತ್ತಾ? ಹೆಂಗೆ ಆಗುತ್ತಾ ಹೇಳಿ ನೀವು? ಆಗುತ್ತೆ. ಹಾಂ ಮಾಡಿ. ಮತ್ತೆ ಓಟ್ ಹಾಕಕ್ಕೆ ಎಷ್ಟು ಟೈಮ್ ತಗೊಳುತ್ತೆ? ಓಟ್ ಹಾಕಕ್ಕೆ 2 ನಿಮಿಷ ಅಲ್ವಾದ? ಹೀಗಾದ್ರೆ ಆಗೋಯ್ತು ಅಣ್ಣ. ಮಗು ಆಗ್ಬೇಕಂದ್ರೆ ಕನಿಷ್ಠ 9 ತಿಂಗಳು ಕಾಯ್ಬೇಕಣ್ಣ. ನೀವು ಟೈಮ್ ತಗೊಳತ್ತಲ್ಲ ಅಂದ್ರೆ ಹೇಳೋದು. ಎಸ್, ಮುಂದಿನ ಪ್ರಶ್ನೆ ಸರ್. ಈಗ ಸ್ವಲ್ಪ ಸಿನಿಮಾ ಕಡೆ ಬರೋಣ. ನಿನ್ನೆ ಒಂದು ಸಿನಿಮಾ ನೋಡ್ತೀವಿ, ಎಲೆಕ್ಷನ್ ಬಗ್ಗೆ ಒಂದು ಹಾಡು ಹೇಳಿದ್ದೀರ ನೀವೇನೆ. ನಿಮ್ಮ ಏನು ಸಿದ್ಧಾಂತಗಳಿದ್ದಾವೆ ಆ ಸಿನಿಮಾದಲ್ಲಿ ಅದೇ ಆಲ್ಮೋಸ್ಟ್ ಅದನ್ನೇ ಮಾಡಿದ್ದಾರೆ ಸಿನಿಮಾದಲ್ಲಿ. ಅದ್ರ ಬಗ್ಗೆ ಅದಕ್ಕೆ ಹಾಡು ಹೇಳಿದ್ರ? ಸಿನಿಮಾಗೆ ಬಂದು ಮತ್ತೆ ರಾಜಕೀಯಕ್ಕೆ ಹೋಗ್ತಾ ಇದ್ದೀರಾ ನೀವು? ನೀವೇನು ಸಿದ್ಧಾಂತಗಳು ಇಟ್ಕೊಂಡಿದ್ದೀರಾ, ಅವ್ರು ಈ ಪ್ರಜಾಕೀಯ ಅಂತ ಸಿನಿಮಾ ಬಂತು, ಪ್ರಜಾರಾಜ್ಯ ಸಿನಿಮಾ, ಅಲ್ಲಿ ಹಾಡು ಹೇಳಿದ್ದೀರಾ. ಅದರಲ್ಲಿ ನೀವೇನೇನು ಸಿದ್ಧಾಂತಗಳು ಇಟ್ಕೊಂಡಿದ್ದೀರಾ ಅದನ್ನೇ ಸಿನಿಮಾ ಮಾಡಿದ್ದಾರೆ. ಯಾವ ಹಾಡು ಸರ್ ಅದು? ನಾನು ಕೇಳಿಲ್ಲ. ಅದೇ ಎಲೆಕ್ಷನ್ ಅಂದ್ಬಿಟ್ಟು ಓಟ್ ಹಾಕಿ ಅಂತ ನೆನ್ನೆ ನೋಡಿದ್ವಿ ನಾವೆಲ್ಲ ಸಿನಿಮಾ. ಅದನ್ನು ಗೊತ್ತು. ನಿನ್ನೆ ಒಂದು ಹಾಡು ಹೇಳಿದ್ರಿ, ಅದಕ್ಕೆ ಹಾಡು ಹೇಳಿದ್ರ ಅಂತ. ಯಾಕೆಂದರೆ ಆ ಸಿನಿಮಾದಲ್ಲಿ ನಿಮ್ಮ ಏನು ಐಡಿಯಾಲಜಿ ಇದೆ ಅದನ್ನೇ. ಇನ್ನಪ್ಪ ಎಷ್ಟೆಷ್ಟು ಸಾಧ್ಯವೋ ನಾನು ನೋಡಿ, ನೀವು ಕರೆದ್ರಿ, ನೀವು ಕರೆಯೋದೇ ಕಾಯ್ಕೊಂಡಿರ್ತೀನಿ. ನನಗೆಲ್ಲರೂ ಹೇಳ್ತಾರೆ ಉಪೇಂದ್ರ ಡೇಟ್ ಸಿಗಲ್ಲ ಅಂತ. ನಾನು ಹೆಂಗಾರ ಟ್ರೈ ಮಾಡಿ ಬಂದು ಇಲ್ಲಿ ಕೂತ್ಕೊತೀನಿ ನಾನು. ಯಾಕಂದ್ರೆ ಅಟ್ಲೀಸ್ಟ್ ಒಂದು 50 ಜನ, 100 ಜನ, 1,00,000 ಜನ ಹೋಗಲಿ, ವಿಚಾರ ತಲುಪಲಿ, ಒಬ್ಬರಿಂದ ಒಬ್ರಿಗೆ ತಲುಪಲಿ ಅಂತ. ನಾನೇನು ಮಿರಾಕಲ್ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ ಸರ್ ನಿಜವಾಗ್ಲೂ. ಆಮೇಲೆ ನನ್ನಿಂದೇನೋ ಬದಲಾವಣೆ ಆಯಿತು ಅನ್ನೋ ಅಹಂಕಾರ ನನಗಿಲ್ಲ ಸರ್. ನನಗದು ಗೊತ್ತು, ನನ್ನಿಂದ ಏನೂ ಆಗಲ್ಲ ಅಂತಲೂ ನನಗೆ ಗೊತ್ತು. ನಿಮ್ಮಿಂದ ಆಗ್ಬೋದು ಅದು ಖಂಡಿತ. ಜನಗಳು ಮನ್ಸು ಮಾಡಿ, ಇಂಥ ಯಂಗ್ಸ್ಟರ್ಸ್ ಮನ್ಸು ಮಾಡಿದ್ರೆ ಬದಲಾವಣೆ ಆಗ್ಬಿಡುತ್ತೆ, 100% ಆಗೋಗ್ಬಿಡುತ್ತೆ. ನನಗೆ ತುಂಬ ಖುಷಿಯಾಗಿದ್ದು ನೋಡಿ ಆ ಹೆಣ್ಮಗಳು, ಸರ್ ನಾನು ಬದಲಾವಣೆ ಮಾಡ್ತೀನಿ. ನಾನೇ ಹೇಳಿದ್ನಲ್ಲ, ನಮ್ಮ ಫೀಮೇಲ್ ಆ್ಯಂಕರ್ಗಳನ್ನು ಬೇರೆ ಬೇರೆ ಊರುಗಳಿಗೆ ಕಳಿಸಿದ್ವಿ. ಕಾಲೇಜ್ನಲ್ಲಿ ಮಕ್ಕಳು ಹೇಳ್ತಾರೆ, BJP, ಕಾಂಗ್ರೆಸ್ಸು, JDS ಪ್ರಜಾಕೀಯ ಬರ್ಬೇಕು ಸರ್ ಅಂತಾರೆ ಅವರು. ನೋಡಿ ಅದೊಂದು ಸಣ್ಣ ಬದಲಾವಣೆ, ಎಲ್ಲ ಒಂದು ಕಡೆ ತಲುಪಿದೆ. ಬಟ್ ಇನ್ನೂ ಸ್ಟ್ರಾಂಗ್ ಆಗಿ ನಿಧಾನಕ್ಕೆ ತಲುಪಲಿ ಸರ್. ಅದು ಯಾವುದೋ ಒಂದು ಮರ ಇದೆಯಂತಲ್ಲ, ಇಷ್ಟೇ ಇರುತ್ತಂಥದ್ದು. ಅದು ಒಳಗಡೆ ಬೇರೆ ಇಳಿಯೋದಕ್ಕೆ 10 ವರ್ಷ ಬೇಕಂತೆ. ಇಷ್ಟೇ ಇರುತ್ತದೆ 10 ವರ್ಷ. 6 ತಿಂಗಳಲ್ಲಿ ಎಷ್ಟೋ ಅಡಿ ಮೇಲೋಟಾಗತ್ತಂತ. ಆ ಥರ ಬಿದ್ರು. ಹಾಂ ನೋಡಿ, ಇದು ನನಗೆ ಗೊತ್ತಿಲ್ಲ. ನನ್ನ ನಾಯಕ ಅಂತೀರ ನೀವು. ಅಲ್ಲ ಅಂದರೆ ಜನರ ಸ್ಟ್ರೆಂಗ್ತನ್ನು ಚಾನಲೈಸ್ ಮಾಡ್ಬೇಕು ಸರ್. ಚಾನಲೈಸ್ ಮಾಡೋದಕ್ಕೆ ಒಂದು ಸಿಸ್ಟಮ್ ಇದೆ. ಆ ಸಿಸ್ಟಮ್ನಿಂದ ಹೊರತಾಗಿ ಯೋಚನೆ ಮಾಡ್ತೀನಿ ಅಂತ ಹೇಳ್ತೀರಿ ನೀವು. ಚಾನಲೈಸ್ ಮಾಡೋದಂದ್ರೆ ಇದೆ. ಹ್ಞೂ ಸರ್, ಇದೆ ಚುನಾವಣಾ ಪ್ರಚಾರ. ಅದೇ ಸರ್, ದಟ್ ಇಸ್ ಅ ಚಾನಲೈಸ್. ಅದೇ ಸರ್, ಇದೇ ನಾನು ಇದನ್ನೇ ಹೇಳ್ತಾ ಇದ್ದೀನಿ. 5 ವರ್ಷದಿಂದ ಹೇಳ್ತಾ ಇದ್ದೀನಿ, ಇನ್ನೊಂದು 5 ವರ್ಷ ಹೇಳ್ತೀನಿ.
ನಾನು ಹೇಳ್ತಿರೋದು ಮತದಾರರು ಪ್ರಭುತ್ವ ಬರಬೇಕು, ಮತದಾರರ ಜವಾಬ್ದಾರಿ ತೊಗೊಬೇಕು ಅನ್ನೋದು ಅಷ್ಟೇ ಸರ್ ನಂದು. ಓಕೆ. ಯಾಕಂದರೆ ಮತದಾರರು ತಗೊಳ್ಳಲ್ಲ ಸರ್ ಆ್ಯಕ್ಚುಲಿ. ಇವಾಗ ನನ್ನ ಪಕ್ಷದಲ್ಲೇ ಹೇಳ್ತೀನಿ, ಒಬ್ರು ಹೋಗ್ತಾರೆ, ಸಾರಿ 9 ಪಾಯಿಂಟ್ ನಾನು ಇದೇ ಥರ ಮಾಡ್ತೀನಿ ಸರ್, ನನಗೆ ಓಟ್ ಹಾಕಿ ಅಂತಾರೆ. ನೀನು ಹೆಂಗೆ ಹೇಳ್ತೀಯ ಇದೇ ಥರ ಮಾಡ್ತೀನಿ ಅಂತ? ಆಶ್ವಾಸನೆ ಆಗ್ಬಿಡುತ್ತೆ, ಹಂಗೆ ಹೇಳ್ಬೇಡ ನೀನು. ಅವ್ರನ್ನ ಕೇಳು, ಸರ್ ಈ ಪಾಯಿಂಟ್ಸ್ ಓಕೆನಾ, ನೀವು ಈ ಥರ ನಾನು ನಡೆಸ್ಕೊತೀರಾ, ನೀವು ಜವಾಬ್ದಾರಿ ತೊಗೊತೀರಾ, ನನ್ನ ಫೋನ್ ನಂಬರ್ ಇದೆ, ನನ್ನ ಕಾಂಟ್ಯಾಕ್ಟ್ ಮಾಡ್ತೀರಾ, ನಾಳೆ ನಾನು ತಪ್ಪು ನಾನು ಕೆಳಗಿಳಿಸೋಕೆ ಹೋರಾಟಕ್ಕೆ ಬರ್ತೀರಾ ನೀವು? ಹಂಗಿದ್ರೆ ಮಾತ್ರ ನನಗೆ ಓಟ್ ಹಾಕಿ, ಇಲ್ಲ ಸೈನ್ ಮಾಡಿ ಇದಕ್ಕೆ, ಇದನ್ನು ಹೇಳಿ ನೀವು ಅಂತ. ಜನ ಕನ್ವಿನ್ಸ್ ಆಗ್ತಾರಾ ನಿಮ್ಮ ಕ್ಯಾಂಡಿಡೇಟ್ಗಳು ಹಿಂಗೆ ಹೇಳ್ಕೊಂಡು ಹೋದಾಗ? ಗೊತ್ತಿಲ್ಲ ಸರ್, ಆಗ್ತಾ ಇದ್ದಾರೆ. ನಾನು ಹೇಳದ್ನಲ್ಲ ಇವಾಗ ನೋಡಿ, ಇವ್ರು ಕನ್ವಿನ್ಸ್ ಆಗಿದ್ದಾರೆ, ಆ ಥರ ತುಂಬ ಜನ ಆಗಿದ್ದಾರೆ ಸರ್. ನನಗೆ ಗೊತ್ತಿಲ್ಲ, ಒಳಗಡೆ ಆಗಿರ್ಬೋದು, ತುಂಬ ಜನ ಆಗಿರ್ಬೋದು. ಈ ಪ್ರಜಾಕೀಯ ಚಿಹ್ನೆ ಮೇಲೆ ಒಂದು ನಿಮಿಷ ಇವರೇ, ಪ್ರಜಾಕೀಯ ಚಿಹ್ನೆ ಮೇಲೆ 120 ಕ್ಷೇತ್ರಗಳಲ್ಲಿ ಕ್ಯಾಂಡಿಡೇಟ್ಗಳನ್ನು ನಿಲ್ಲಿಸ್ತೀರಿ ಅಂತ ಹೇಳ್ತೀರಿ. ಆ ಕ್ಯಾಂಡಿಡೇಟ್ಗಳನ್ನು ಜನನೇ ಆರಿಸಬೇಕು ಅಂತ ನೀವು ಹೇಳೋದು. ಹೌದು, ಮುಂಚೆನೇ ಪ್ರಜಾಕೀಯದ ಅಭ್ಯರ್ಥಿವನ್ನಾಗಬೇಕು ಅಂತ ಜನ ಆರಿಸ್ಬೇಕು. ಹೌದು ಸರ್. ಓಕೆ, ಅದಾದ ನಂತರ ಆತ ಚುನಾವಣಾ ಖರ್ಚು ಅಂತ ಒಂದಷ್ಟು ಮಾಡಬೇಕಲ್ಲ? ಏನು ಮಾಡಂಗಿಲ್ಲ ಸರ್, ಮಾಡಂಗಿಲ್ಲ. ಬರೀ 9 ಪಾಯಿಂಟ್ನ ಹೇಳ್ಕೊಂಡು ಹೋಗ್ಬೇಕು ಸರ್ ನಾವು. ನೋಡಿ, ಈ ಪಾಯಿಂಟ್ 9 ಪಾಯಿಂಟ್ಗೆ ಓಟ್ ಹಾಕಿ ನೀವು. ಯಾವ ವ್ಯಕ್ತಿ ನೋಡಬೇಡಿ, ಪಕ್ಷ ನೋಡಬೇಡಿ, ಯಾರನ್ನು ನೋಡಬೇಡಿ. ಓಕೆ. ಇದೇ ಸಿದ್ಧಾಂತ ಮೇಲೆ ಒಬ್ಬ ಇಂಡಿಪೆಂಡೆಂಟ್ ನಿಂತ್ಕೊಂಡ್ರೆ ಅವನಿಗೂ ಓಟ್ ಹಾಕಿ, ಪರವಾಗಿಲ್ಲ. ಓಕೆ. ಬಟ್ ನಿಮ್ಮ ಜವಾಬ್ದಾರಿ ತೊಗೊಬೇಕು ನೀವು. ಅಗೇನು ಉಪೇಂದ್ರ ಹೇಳಿದ್ದಾರೆ, ಉಪೇಂದ್ರ ಜವಾಬ್ದಾರಿ ತೊಗೊತಾರೆ. ನಾನು ಖಂಡಿತ ನಾನು ಹೇಳ್ತಾ ಇದ್ದೀನಿ, ನಾನು ನಿಮ್ಮ ಜೊತೆ ಇರ್ತೀನಿ. ನನ್ನ ಕ್ಷೇತ್ರದಲ್ಲಿ ನನ್ನ ಪಕ್ಷದಿಂದ ಯಾರೋ ಒಬ್ಬ ಆಯ್ಕೆ ಆದರೆ, ಅವ್ನ ಕೆಲಸ ಸಿಕ್ಕರೆ ಮೊದಲು ನಾನಿರ್ತೀನಿ ಅವನ್ನ ಇದು ಮಾಡೋದ್ರಲ್ಲಿ. ಅವ್ನು ಕರೆಕ್ಟಾಗಿ ಕೆಲಸ ಮಾಡಿಲ್ವಾ, ನಾನೋಗಿ ಅವ್ನ ಮನೆ ಮುಂದೆ ಕೂತ್ಕೊಂಡು. ನಿಮ್ಮ ಕ್ಯಾಂಡಿಡೇಟ್ ಹಿಂಗೆ ಹೇಳ್ಕೊಂಡು 9 ಪಾಯಿಂಟು ಅಂತಿರ್ತಾರೆ ಸರ್. ಅಲ್ಲಿ BJP ಅವರು, JDSನವರು, ಕಾಂಗ್ರೆಸ್ನವರು ಅದ್ದೂರಿ ಎಲೆಕ್ಷನ್ ಮಾಡ್ತಿರ್ತಾರೆ. ಮಾಡಲಿ ಸರ್, ಅದೇ ಅಟ್ರಾಕ್ಟಿವ್ ಆಗಿದ್ದರೆ ಮಾಸ್ ಫಿಲಮ್ ಥರ ಅದನ್ನೇ ನೋಡಲಿ. ನಮ್ಮದು ಕ್ಲಾಸ್ ಫಿಲಮ್ ಹಾಕಿಲಿ. ಫೈನಲ್ ಎಷ್ಟು ಸ್ಥಾನ ಗೆಲ್ತೀರಿ ಅನ್ನೋದು ಇಂಪಾರ್ಟೆಂಟ್. ಇಲ್ಲ ಸರ್, ಗೆಲುವು ಇಲ್ಲವೇ ಅಲ್ಲ ಸರ್. ಇದು ನಾನು ಗೆಲ್ಲಬೇಕಂತ ಬಂದೇ ಇಲ್ಲ ಸರ್. ಇಲ್ಲಿ ಜನ ಗೆಲ್ಬೇಕು ಸರ್. ಸರ್ ನನ್ನ ಗೆಲುವು ಆಗೋಗಿದೆ ಸರ್, ಸಾಕು ಸರ್. ದೇವ್ರು ನನಗೆ ಕೊಟ್ಟಿದ್ದಾರೆ ಸರ್, ಇನ್ನು ನನಗೆ ಆಸೆ ಇಲ್ಲ ಸರ್. ಇನ್ನೊಂದು 20 ಬಂಗ್ಲೆ ಕಟ್ಟಬೇಕು, ನನ್ನ ಮೂರ್ತಿ ಮಾಡಬೇಕು, ನನಗೆ ಆಸೆಗಳು ಯಾವುದೂ ಇಲ್ಲ ಸರ್. ಅಲ್ಲ ಉಪೇಂದ್ರ, ಜನ ಗೆಲ್ಲೋದು ಅಂದರೆ ಉಪೇಂದ್ರ ಅವರು ಕೊಟ್ಟಂಥ ಚಿಂತನೆಯ ಆಧಾರದ ಮೇಲೆ ನಾನು ಮತ ತಗೊಂಡು ವಿಧಾನಸೌಧಕ್ಕೆ ಬಂದಿದ್ದೀನಿ ಅಂತ ಹೇಳ್ಬೇಕು. ಅದೇ ಅಲ್ವಾ ಜನ ಗೆಲ್ಲೋದು ಅಂದರೆ? ಹ್ಞೂ ಸರ್, ಜನ ಹೇಳಬೇಕು. ಎಷ್ಟು ಜನ ಬರ್ಬೋದು ಅಲ್ಲಿಗೆ? ಸರ್ ಬರಬೇಕು ಸರ್. ಯಾವ್ಯಾವುದೋ ಹೋರಾಟ ಅಂತಾರಲ್ಲ ಸರ್, ಇದು ನಿಜವಾದ ಹೋರಾಟ ಆಗಬೇಕು. ನಮ್ಮ ಹೋರಾಟ ನನ್ನ ಪಕ್ಷದಿಂದ ನಿಂತ್ಕೊಂಡು ಅವನು ಕರೆಕ್ಟಾಗಿ ಹೇಳಿರೋ ಪ್ರಣಾಳಿಕೆ ಈಡೇರಿಸ್ತಿದ್ದಾಗ ನನ್ನ ಪಕ್ಷಕ್ಕೆ ಸಪೋರ್ಟ್ ಮಾಡಿರೋ, ನನ್ನ ಪಕ್ಷಕ್ಕೆ ಓಟ್ ಹಾಕಿರೋರು ಬಂದು ಗಲಾಟೆ ಮಾಡಬೇಕು, ಇನ್ನೊಬ್ಬರ ಮೇಲೆ ಗಲಾಟೆ ಮಾಡೋದಲ್ಲ. ಅದು ನಿಜವಾದ ಹೋರಾಟ ಅಲ್ವಾ ಸರ್? ಆಂತರಿಕ ಪ್ರಜಾಪ್ರಭುತ್ವ. ಹಾಂ ಸರ್. ಈಗಿಲ್ಲ ಅಂದರೆ ನಾನು ಕಾಂಪ್ರಮೈಸ್ ಆಗ್ತೀನಲ್ಲ ಸರ್. ನನಗೊಂದು 10 ಸೀಟ್ ಸಿಕ್ತು, ನಾನು ಅಡ್ಜಸ್ಟ್ ಮಾಡೋಕ್ಕೆ ಶುರು ಮಾಡ್ತೀನಿ, ನಿಮಗೆ ಸಪೋರ್ಟ್ ಮಾಡ್ತೀನಿ ರೀ ನಾನು, ನನಗೇನು ಕೊಡ್ತೀರಾ ಅಂತ. ಜನಕ್ಕೇನು ಕೊಡ್ತೀರಾ ಅಂತ ಕೇಳಬೇಕು ನಾನು. ನನಗೇನು ಕೊಡ್ತೀರಾ ಅಂತ ಯಾಕೆ ಹೇಳ್ತೀನಿ? ನಾನು ಖರ್ಚು ಮಾಡಿಬಿಟ್ಟಿದ್ದೀನಿ, ನನಗೆ ಕೇಳಲೇಬೇಕು ನಾನು ಅವಾಗ, ಅಲ್ವಮ್ಮ? ಮನೆಯಲ್ಲಿ ನಿಮ್ಮ ಹೆಂಡತಿ ಮಕ್ಕಳು ಇದಕ್ಕೆ ಕನ್ವಿನ್ಸ್ ಆಗಿದ್ದಾರೆ? ಇಲ್ಲ, ಗೊತ್ತಿಲ್ಲ ಸರ್. ರಾಜಕೀಯ ಮಾತಾಡ್ತೀರಾ, ಹಿಂಗೊಂದು ಬದಲಾವಣೆ ತರಬೇಕು ಅಂತ ಹೊರಟಿದ್ದೀನಿ ಅಂತ? ಸರ್ ಎಲ್ಲ ಹೇಳೋದು ಕರೆಕ್ಟು. ಎಲ್ಲರಿಗೂ ಏನು ಗೊತ್ತಾ ಸರ್, ಗೆಲುವೇ ಮೇಯ್ನ್ ಆಗ್ಬಿಟ್ಟಿದೆ ಸರ್. ಹೌದು ಸರ್. ನೋ, ಎಲ್ಲದಕ್ಕೂ ಒಂದು ಎಂಡ್ ರಿಸಲ್ಟ್ ಇರುತ್ತೆ. ನಾನು ನಿನ್ನೆ ಸುಮ್ಮನೆ ಯೋಚನೆ ಮಾಡ್ತಾ ಇದ್ದೆ, ಎಲ್ಲ ಈ ರಾಜಕೀಯ ಯಾಕೆ ಮಾಡ್ತಾರೆ, ಗೆಲ್ಲಬೇಕು ಅಂತ. ಆಸೆನೇ ಇರಬಾರ್ದು. ಹಂಗಿದ್ರೆ ವ್ಯಾಪಾರ ಯಾಕೆ ಮಾಡ್ತಾರೆ, ಲಾಭ ಬರಬೇಕು ಅಂತ. ಸರ್ ಕರೆಕ್ಟ್ ಸರ್. ಪ್ರತಿಯೊಂದಕ್ಕೂ ಸರ್, ಸನ್ಯಾಸಿಗೆ ಕೂಡ ಮೋಕ್ಷದ ಆಸೆನೇ ಇರೋದು ಸರ್. ಹೌದು ಸರ್, ಮೋಕ್ಷ ತಗೋಬೇಕು ಅಂತಾನೆ ಸನ್ಯಾಸಿ ಸರ್. ಇವಾಗ ನನಗೆ ನೀವು ಗೆಲ್ಲಬೇಕು ಅಂತ ಆಸೆ ಸರ್, ನಾನು ತಪ್ಪು ಕೆಲಸ ಮಾಡಬಾರ್ದ ಸರ್? ಮಾಡಬೇಕು ಅಷ್ಟೇ. ಎಲ್ಲರೂ ಅವ್ರವ್ರಿಗೆಲ್ಲ ಕೆಲಸ ಮಾಡ್ತಿದ್ದಾರೆ. ನಾನು ಎಲ್ಲರ ಜೊತೆ ಸೇರಿಕೊಂಡು ನಾನು ಪ್ರಜೆಯಾಗಿ ಗೆಲ್ಲಬೇಕು ಅಂತ ಆಸೆ ಪಡ್ತೀನಿ ಅಷ್ಟೇ ಸರ್. ನಾನು ಗೆಲ್ಲೇಬೇಕು ಅಂತ ಆಸೆ ಪಡ್ತಾ ಇರೋದು. ನಾನು ಪ್ರಜೆಯಾಗಿ ಗೆಲ್ಲಬೇಕು, ವೋಟ್ರಾಗಿ ಗೆಲ್ಲಬೇಕು, ನಾನು ಲೀಡ್ರಾಗಲ್ಲ. ನಿಮ್ಮ ಕಾನ್ಸೆಪ್ಟ್ ನನಗೆ ಅರ್ಥ ಆಯಿತು ಸರ್, ಸಿದ್ಧಾಂತ ಅರ್ಥ ಆಯಿತು. ಹ್ಞೂ ಸರ್, ಇದು ತಪ್ಪ ಇದು ಅಂತ. ವೋಟ್ರ್ ಗೆಲ್ಬೇಕಲ್ವಮ್ಮ? ಈ ದೇಶ ಚೇಂಜ್ ಆಗಬೇಕಂದ್ರೆ ವೋಟ್ರ್ ಗೆಲ್ಬೇಕು ಸರ್. ಸರ್ ದೇಶ ಉದ್ಧಾರ ಆಗಬೇಕಂದ್ರೆ ಪ್ರತಿಯೊಬ್ಬ ವೋಟ್ರ್ ಉದ್ಧಾರ ಆಗಬೇಕಲ್ವ ಸರ್? ಅಲ್ವಾ ಸರ್? 4 ಜನ ಲೀಡ್ರಸ್ ಉದ್ಧಾರ ಆಗ್ಬಿಟ್ರೆ ಹೆಂಗೆ ಸರ್ ದೇಶ ಗೆಲ್ಲುತ್ತೆ? ನೀವೇ ಹೇಳಿ ಸರ್. ಆ್ಯಕ್ಚುಲಿ ಐ ಅಗ್ರಿ. ಏನಮ್ಮ, ದೇಶ ಶ್ರೀಮಂತ ಆಗಬೇಕಾದ್ರೆ ಎಲ್ಲರೂ ಮಿಡ್ಲ್ ಕ್ಲಾಸಿಂದ ಹೈ ಲೆವೆಲ್ಗೆ ಬರಬೇಕು, ಎಲ್ಲರೂ ಸುಖವಾಗಿ ಬದುಕಬೇಕು, ಅದು ದೇಶ ಅದ್ಭುತವಾಗಿ ಆಗೋದು. 4 ಕೋಟೆಗಳು ತೋರಿಸ್ಬಿಟ್ಟು ಅದೇ ನನ್ನ ದೇಶ ಅಂದ್ಬಿಟ್ರೆ ಕೇಳಕ್ಕೆ ಚೆನ್ನಾಗಿದೆ ಇದು, ನಾನು ಇಲ್ಲ ಅಂತ ಹೇಳ್ತಿಲ್ಲ, ಕೇಳಕ್ಕೆ ತುಂಬ ಚೆನ್ನಾಗಿದೆ ಸರ್. ಕಲ್ಪನೆ ಮಾಡ್ಕೊಳ್ಳಿ, ಚೆನ್ನಾಗಿರೋದನ್ನ ಬಯಸಿ ಕೇಳಕ್ಕೆ ಚೆನ್ನಾಗಿದೆ, ಬಟ್ ನನಗೆ ಬೇಡ ಅಂದಂಗೆ. ಅದು ಈ ಬೇಡ ಅಂತಲ್ಲ ನಾನು ಹೇಳೋದು, ಮತ್ತೆ ಬೇಕು ಹೆಂಗೆ ಆಗತ್ತೆ ಅನ್ನಿ. ನಿಮ್ಮಿಂದ ಆಗತ್ತೆ, ನನ್ನಿಂದ ಆಗತ್ತೆ, ನಾವೆಲ್ಲರೂ ಪ್ರಯತ್ನ ಮಾಡೋಣ, ಆಗತ್ತೆ. ಆಗಲ್ವಾ ಸರ್? ನೀವು ಹೇಳಿ ಸರ್, ನೀವು ಎದೆ ಮುಟ್ಕೊಂಡು ಹೇಳಿ ಸರ್, ಒಳ್ಳೇದಾಗಲ್ವಾ ಸರ್? ಡೆಫಿನೆಟ್ಲಿ ಆಗುತ್ತೆ. ಹೇಳಿ ಸರ್, ಆಗುತ್ತೆ, ಆಗುತ್ತೆ ಸರ್, ಎದೆ ಮುಟ್ಕೊಂಡು ಹೇಳಿ ಸರ್, ಆಗುತ್ತೆ. ಆಲ್ ಈಸ್ ವೆಲ್, ಆಗುತ್ತೆ. ಒಳ್ಳೇದನ್ನು ನಾನು ಆಗಲ್ಲ ಅಂತ ಭಯ ಸರ್. ಈ ದೇಶ ಹಂಗೆ ಸರ್, ನಿಜವೂ ನನಗೆ ಇದು
ಅವ್ರು ಕೇಳಿದ ಪ್ರಶ್ನೆ ಇನ್ನೊಂದ್ಸಲ ಕೇಳ್ತಾ ಇದ್ದೀನಿ. ನರೇಂದ್ರ ಮೋದಿ ಬಗ್ಗೆ ಏನು ಒಪಿನಿಯನ್ ನಿಮ್ಮದು? ಸರ್ ನನಗೆ ಯಾಕೆ ಅಂತ ಅರ್ಥ ಆಗ್ತಿಲ್ಲ ಸರ್. ನರೇಂದ್ರ ಮೋದಿ ಬಗ್ಗೆ ನನ್ನ Opinion, ಒಪಿನಿಯನ್ sir. ಏನಕ್ಕೆ ಇಂಪಾರ್ಟೆಂಟು ಅರೆ ಹೇಳಿ ಸರ್, ನನ್ನ ಒಪಿನಿಯನ್ ಏನಕ್ಕೆ ಇಂಪಾರ್ಟೆಂಟು ಅಂತ. ವೈ? ದೇಶದ ಪ್ರಧಾನಿಯಾಗಿ ನನ್ನ ರೆಸ್ಪೆಕ್ಟ್ ಇದ್ದೇ ಇದೆ. ಅವ್ರ ಪ್ರಧಾನಿ ಓಕೆ ಸರ್, ನಮ್ಮ ದೇಶದ ಪ್ರಧಾನ ವ್ಯಕ್ತಿ, ಪ್ರಧಾನ ಏನು ಮಂತ್ರಿ ಅಲ್ಲ, ಅವ್ರು ಹೇಳಿದ್ದಾರೆ ಪ್ರಧಾನ ಸೇವಕ, ಪ್ರಧಾನ ಕಾರ್ಮಿಕ. ಅವ್ರು ರಾಜ್ಪಥ್ನ ಕರ್ತವ್ಯ ಪಥ್ ಅಂತಿಟ್ರು ಸರ್. ಅವರೇ ಹೇಳ್ತಾ ಇದ್ದಾರೆ, ನಾನು ಹೇಳ್ತೀನಿ ಯಾಕೆ ಸರ್ ಒಪ್ಪಲ್ಲ ನೀವು? ಅವ್ರು ಹೇಳಿದ್ದಾರೆ ಒಪ್ಪಿ ಸರ್, ಕರ್ತವ್ಯ ಪಥ ಅಂತ ಯಾಕೆ ಸರ್ ಇಟ್ಟು ರಾಜ್ಪಥ್ ಯಾಕೆ ಕರ್ತವ್ಯ ಪಥ ಆಯಿತು? ಓ ಅದು ಕರೆಕ್ಟ್. ರಾಜಕೀಯದಿಂದ ಪ್ರಜಾಕೀಯ ಬಂದಂಗೆ ಅದು. ನೋಡಿ, ಪ್ರಜಾಕೀಯದ ಇನ್ಫ್ಲೂಯೆನ್ಸ್ ಪ್ರಜಾಕೀಯ ಆಗ್ತಾ ಇದೆ. ರಾಹುಲ್ ಗಾಂಧಿ ಬಗ್ಗೆ ಏನು ಒಪಿನಿಯನ್ ಇದೆ ಸರ್? ರಾಹುಲ್ ಗಾಂಧಿನೂ ಅಷ್ಟೇ ಸರ್, ಅವರು ಒಂದು ದೊಡ್ಡ ಪಕ್ಷದ ಒಬ್ಬ ಅಧ್ಯಕ್ಷರವರು. ಅಧ್ಯಕ್ಷರಲ್ಲ ಅಂದರೆ ಅಲ್ಲ, ಆಗಿದ್ರು. ಇವರು ಮುಂಚೂಣಿಯಲ್ಲಿ ನಿಂತ್ಕೊಂಡು ನಡೆಸ್ತಾ ಇದ್ದಾರೆ. ಅವ್ರದ್ದೊಂದು ವೈಚಾರಿಕತೆ ಇದೆ, ಅವ್ರದ್ದೊಂದು ವಿಚಾರ ಇದೆ, ಇವ್ರದ್ದೊಂದು ವಿಚಾರ ಇದೆ, ಒಬ್ಬೊಬ್ರದ್ದು ಒಂದೊಂದು ವಿಚಾರ ಇದೆ. ಈ ಪ್ರಜಾಕೀಯದ ಥಾಟ್ಗೆ ಹತ್ತಿರ ಅಂತ ಅನ್ನಬಹುದಾದ ರಾಜಕೀಯ ಪಕ್ಷಗಳು ಭಾರತದಲ್ಲಿ ಈಗಿದಾವ? ಇಲ್ವೇ ಇಲ್ಲ ಸರ್, ಇಲ್ವೇ ಇಲ್ಲ. ಓಕೆ, ಯಾಕಂದರೆ ರಾಜಕೀಯ ಅನ್ನೋದೇ ತದ್ವಿರುದ್ಧ ಪ್ರಜಾಕೀಯ. ಕರೆಕ್ಟ್, ಐ ಅಗ್ರಿ ಅಷ್ಟೇ. ನಾನು ತತ್ವ ಸಿದ್ಧಾಂತ ಅದೇ ನಮ್ಗೊಂದು ಸ್ವಲ್ಪ ಹತ್ತಿರದಲ್ಲಿ ಇದ್ದಾರಪ್ಪ ಇವರಿಂದ ಪ್ರಾಮಾಣಿಕ ರಾಜಕಾರಣ ನಿರೀಕ್ಷೆ ಮಾಡಬಹುದು ಅನ್ನುವ ಯಾವುದಾದ್ರೂ ಪಕ್ಷ ನಿಮ್ಗೆ ಕಾಣಿಸ್ತಾ? ಪ್ರಜಾಕೀಯನೇ ಇರ್ಬೇಕಾದ್ರೆ ನೀವು ಬೇರೆ ಪಕ್ಷ ಯಾಕೆ ಹುಡುಕ್ತಾ ಇದ್ದೀರಾ? ಈ ಸಲ ಎಲೆಕ್ಷನ್ ಏನಾಗ್ಬೋದು? ಜನ ಗೆಲ್ಬೇಕು ಸರ್, ಅಷ್ಟೇ. ಏನಾಗ್ಬೋದು ನಂಗೆ ಗೊತ್ತಿಲ್ಲ, ಜನ ಗೆಲ್ಲಬೇಕು. ತುಂಬ ಜನ ಕೇಳ್ತಾರೆ ಸರ್, ಯಾರು ಗೆಲ್ತಾರೆ ಸರ್ ಈ ಸತಿ? ಕಾಂಗ್ರೆಸ್, ಬಿ ಜೆ ಪಿನ, ದಳನ? ಸರ್ ಜನ ಗೆಲ್ಬೇಕು ಸರ್, ಜನ ಗೆಲ್ಬೇಕು. ಇನ್ನು ಎರಡು ಪ್ರಶ್ನೆ. ಕಾರ್ಯಕ್ರಮದ ಬಗ್ಗೆ ನಿಮ್ಮ ನಿಲುವೇನು ಸರ್? ಸರ್ ಮೋಸ್ಟ್ಲಿ ಸರ್ ಇನ್ನೊಂದು ಅರ್ಧ ಗಂಟೆ ನಾ ಕೂತೀನಿ, ನನ್ನ ಯಾವುದೋ ಪಕ್ಷಕ್ಕೆ ಹೇಳ್ಕೊಬಿಡ್ತಾರೆ. ಸರ್ ನೀವು ಪ್ರಜಾಗಿರಿ ನನ್ನ ಅಭಿಪ್ರಾಯ ಒಂದು ಕಡೆಗೆ ಒಂದು ಹೇಳ್ಬಿಡ್ತೀನಿ. ಅಲ್ಲ, ಒಂದೇ ನಿಮಿಷ ಕರೆಕ್ಟ್ ಸರ್, ನನಗನ್ಸಿದ್ದು, ಈಗ ನಾನು ಏನು ಹೇಳಕ್ಕೆ ಹೋದ್ರೆ, ನಾನು ಬುದ್ಧಿವಂತ, ಭಾಗಶಃ ನೀವು ಹೇಳಿದ ಅಷ್ಟು ವಿಚಾರಗಳು ನನಗೆ ಅರ್ಥ ಆಗಿದೆ ಅನ್ಕೋಣ. ನನ್ನಷ್ಟೇ ಐಕ್ಯೂ ಇರೋರು ಈ ಸಮಾಜದಲ್ಲಿ ಇದ್ದಾರೆ ಅಂತ ನನಗನ್ಸೋದಿಲ್ಲ. ನೀವು ಹೇಳ್ತಿರೋ ವಿಚಾರಗಳನ್ನು ಸಿಂಪ್ಲಿಫೈ ಮಾಡಿ ಹೇಳಲಿಕ್ಕೆ ಸಾಧ್ಯ ಇಲ್ವಾ ಅಂತ ನನಗೆ. ಸಿಂಪಲ್ ಆಗಿ ಜನ ಗೆಲ್ಬೇಕು ಸರ್, ಇದಕ್ಕಿನ್ನ ಸಿಂಪಲ್ ಇನ್ನೇನು ಹೇಳಿ. ಈಗ ಒಂದು ತಾಸು ಇವ್ರ ಜೊತೆ ಮಾತಾಡಿದ್ರೆ, ಮೈಕ್ ಕೊಡಿಯವ್ರು, ಒಂದು ತಾಸು ಇವ್ರ ಜೊತೆ ಮಾತಾಡಿದ್ರೆ ಏನು ಅನ್ನಿಸ್ತು ನಿಮ್ಗೆ ಮಾತು? 100% ಕನ್ವಿನ್ಸ್ ಆಗಿಲ್ಲ ಸರ್. ನಾನು ಕನ್ವಿನ್ಸ್ ಆಗಿಲ್ಲ. ನೀವು ಅತಿ ಬುದ್ಧಿ ಯಾಕೆ ಅಂತ ಉತ್ತರ ಹೇಳ್ಬಿಡ್ತೀನಿ. ನನಗೆ ನಾನು ಒಬ್ಬ ವ್ಯಕ್ತಿಯಿಂದ ಜವಾಬ್ದಾರಿಯನ್ನ ಬಯಸ್ತೀನಿ. ನೀವು ಮಾತಾಡ್ತಿರುವಾಗ ಈಗಲೇ ನೀವು ಮೈ ತುಂಬಾ ಎಣ್ಣೆ ಹಚ್ಕೊಂಡಿದ್ದೀರಿ, ಎಲ್ಲದಕ್ಕೂ ನಾನಲ್ಲ ಅಂತಿದ್ದೀರಿ. ನೀವು ಏನಾರ ಅನ್ಕೊಳ್ಳಿ, ನನ್ನ ಮಗನ ಒಪ್ಪಲ್ಲ ನಿಮ್ಮನ್ನ ಕೇಳಿ. ಹೌದು, ನಾನೇ ಒಪ್ಪಲ್ಲ. ನನ್ನಿಂದ ನೀವೇನಾರ ಬದಲಾವಣೆ ಅಂತ ಬಯಸಿದ್ರೆ ನನ್ನ ಹಿಂದೆ ಬರಲೇಬೇಡಿ. ಖಂಡಿತ ಇಲ್ಲ. ಹೌದು, ಬರಲೇಬೇಡಿ. ಬಹುಶಃ ನೀವು ಗೆದ್ರಿ ಇವತ್ತು. ಹೌದು, ಖಂಡಿತ. ಅಂದ್ರೆ ನೀವು ಎಷ್ಟು ಅಶಕ್ತರು, ನೀವೆಷ್ಟು ಹಿಂಬಾಲಕರಾಗಿದ್ದೀರಾ. ಬದಲಾದ್ರಲ್ಲ ನಿಮ್ಮಿಂದ ಇವತ್ತು, ಅದು ನಿಮ್ಮ ಯಶಸ್ಸಲ್ಲ. ನಾನು ನಿಮ್ಮನ್ನ ಒಪ್ಲಿಲ್ವಲ್ಲ, ಅದು ನಿಮ್ಮ ಯಶಸ್ಸು. ಇಲ್ಲ ಹೇಳ್ತೀನಿ ಕೇಳಿ, ನಾನು ಹೇಳ್ತೀನಲ್ಲ, ನನ್ನ ನೀವು ಬಯಸಬೇಡಿ. ನಾನು ಹೇಳಿದ್ದು ನನ್ನ ಮಾತ್ರ ಅಲ್ಲ, ಯಾರನ್ನೂ ನಾಯಕನಾಗಿ ಒಪ್ಕೊಂಬೇಡಿ. ನೀವು ಅವತ್ತು ನೀವು ನಿಜವಾದ ಏನು ಅಂತ ನಿಮ್ಗೆ ಗೊತ್ತಾಗತ್ತೆ. ದಯವಿಟ್ಟು ನಿಮಗೂ ಒಂದು ದೇವ್ರ ಬ್ರೈನ್ ಕೊಟ್ಟಿದ್ದಾನೆ, ನಿಮಗೂ ಒಂದು ಹೃದಯ ಕೊಟ್ಟಿದ್ದಾನೆ, ನಿಮಗೂ ಒಂದು ಶಕ್ತಿ ಕೊಟ್ಟಿದ್ದಾನೆ, ನಿಮಗೂ ವೈಚಾರಿಕತೆ ಕೊಟ್ಟಿದ್ದಾನೆ. ನೀವು ಯಾಕೆ ಹಿಂಬಾಲಕರ ಥರ ಸರ್ ಅವ್ರಿಗೆ ಕರೆಕ್ಟ್ ಸರ್, ಇವ್ರು ಕರೆಕ್ಟ್ ಸರ್, ಯಾಕೆ ನಿಮ್ಮ ಅಭಿಪ್ರಾಯ ಏನು? ತಪ್ಪಾ ಸರ್? ನಿಮ್ಮ ಸಿನಿಮಾನು ಅರ್ಥ ಆಗೋದು ಕಷ್ಟ, ಕಾನ್ಸೆಪ್ಟು ಅರ್ಥ ಆಗೋದು ಕಷ್ಟ. ನಿಮ್ಮ ಸಿನಿಮಾ ಅರ್ಥ ಮಾಡಲ್ಲ. ನಾನು 2 ಅವರ್ ಮಾತಾಡಿ ಇಷ್ಟೆಲ್ಲ ಮಾಡಿ ಒಂದೇ ಒಂದೆಲ್ಲ ಅರ್ಥ ಆಗಿಲ್ಲ ಅಂದ್ಬಿಟ್ರೆ ಅಲ್ಲಲ್ಲ, ಈಸಿ ಟು ಯಾಕೆ ಅರ್ಥ ಆಗಲ್ಲ ಗೊತ್ತಾ ನಿಮಗೆ? ಏನಕ್ಕೆ ಅರ್ಥ ಆಗಲ್ಲ? ನಾನು ಜವಾಬ್ದಾರಿ ತೊಗೊಳ್ಳೋದು ರೆಡಿ ಇಲ್ಲ. ನಾನು ಫಸ್ಟ್ ಆಫ್ ಆಲ್ ನಾನು ಮೈಗಳಲ್ಲ ಸರ್, ಹೇಳ್ತೀನಿ ಕೇಳಿ. ಪ್ರಾಬ್ಲಮ್ ಈಸ್ ವಿತ್ ಇನ್ ಮೀ. ಐ ಆಮ್ ಟಾಕಿಂಗ್ ಅಬೌಟ್ ಮೈ ಸೆಲ್ಫ್. ಇಟ್ ಹರ್ಟ್ಸ್ ಮೀ. ನನ್ನ ತಪ್ಪುಗಳು ನನಗೆ ಯಾರು ಹೇಳಿದ್ರೆ ನಂಗೆ ಹರ್ಟ್ ಆಗುತ್ತೆ, ನಾನು ಒಪ್ಕೊಳ್ಳಲ್ಲ. ಅವ್ನು ಸರಿ ಇಲ್ಲ ನೋಡೋ, ನಾನು ಸೇರ್ಕೊತೀನಿ. ಕರೆಕ್ಟ್, ಅವ್ನು ಸರಿ ಇಲ್ಲ ಕಣ. ಅರ್ಧ ಗಂಟೆ ಮಾತಾಡ್ತೀನಿ. ಒಂದು ಜಗ್ಗಿ ವಾಸುದೇವ್ ಅವರು ಒಂದು ಇದು ಹೇಳ್ತಾರೆ ಗೊತ್ತಾ, ಸದ್ಗುರುಗಳೊಂದು ಕತೆ. ಒಬ್ಬ ಟೀ ಮಾರೋನಂತೆ. ಅವನು ಎಲ್ಲರ ಹತ್ರ ಹೇಳ್ತಾ ಇರ್ತಾನೆ ಕೂತ್ಕೊಂಡು, ಟೀ ಕೊಡ್ತಾ ಇರ್ತಾನೆ. ಏನು ಸರ್, ವಿರಾಟ್ ಕೊಹ್ಲಿ ಹೊರಗಡೆ ಹೋಗೋ ಬಾಲ್ ಹಿಂಗೆ ಟಚ್ ಮಾಡಿ ಔಟ್ ಆಗ್ಬಿಟ್ಟು ಅವ್ನಿಗೆ ಬ್ಯಾಟಿಂಗೇ ಬರಲ್ಲ ಸರ್. ಕಟ್ ಮಾಡ್ರೆ ಸರ್ ಮೋದಿ ಸರ್, ಏನು ಸರ್ ಅವ್ರು ಯಾವ ಸರ್, ಅದು ಡಿಸಿಷನ್ ತಪ್ಪು ಸರ್, ತಪ್ಪು ತೊಗೊಂಡ್ಬಿಟ್ರು, ಸರಿ ತೊಗೊಳ್ಳಿಲ್ಲ. ಕಟ್ ಮಾಡಿ ಸರ್, ಅವ್ನು ಹೀರೋನ ಸರ್, ಅವನು ಡ್ಯಾನ್ಸೇ ಮಾಡೋಕ್ಕೆ ಬರಲ್ಲ ಅವನಿಗೆ. ಎಲ್ಲಾದ್ರ ಬಗ್ಗೆ ಸೂಪರಾಗಿ ಮಾತಾಡ್ತಾನಂತವನು. ಅವ್ನಿಗೆ ಒಂದೇ ಒಂದು ಗೊತ್ತಿಲ್ಲದ್ರೆ ಟೀ ಮಾಡೋಕ್ಕೆ ಗೊತ್ತಿಲ್ಲ ಅವನಿಗೆ. ಸರ್, ಈಗ ಕಬ್ಜಾ ಚಲನಚಿತ್ರದ ನಾಯಕ ನಟರಾಗಿ ಅಭಿನಯ ಮಾಡ್ತಾಯಿದ್ದೀರಿ. ನೀವು ಈಗ ಪ್ರೊಡ್ಯೂಸರು, ನಿಮ್ಮನ್ನು ನಂಬಿಕೊಂಡು, ಅಂದರೆ ನೀವು ನಾಯಕ ನಟರು, ಪ್ರಸಿದ್ಧ ನಟರು ಅಂತ ಹೇಳ್ಬಿಟ್ಟು ನಿಮ್ಮನ್ನು ಪ್ರೊಡ್ಯೂಸರ್ ಆಯ್ಕೆ ಮಾಡ್ಕೊಂಡಿದ್ದಾರೆ.
ಚಲನಚಿತ್ರ ಯಶಸ್ವಿ ಆದರೆ ಪ್ರೊಡ್ಯೂಸರ್ ಗೆದ್ದಂಗೆನಾ ಅಥವಾ ನಾಯಕ ನಟನ ಮುಖಾಂತರ ಆ ಪ್ರೊಡ್ಯೂಸರ್ ಗೆದ್ದಂಗೆನಾ? ಅವ್ರು ಹೇಳೋದು ಪ್ರೇಕ್ಷಕರು ಗೆದ್ದಂಗೆ. ಅಲ್ಲ, ಗೆದ್ರೆ ಪ್ರೇಕ್ಷಕರು ಅಲ್ಲ, ಗೆದ್ದಂಗೆ. ದುಡ್ಡು ಪ್ರೇಕ್ಷಕರಿಗೆ ಹೋಗಲ್ವಲ್ಲ. ಹೇಳಿ, ಪ್ರೇಕ್ಷಕರು ಗೆದ್ರೆ ಮಾತ್ರ ಪಿಕ್ಚರ್ ಗೆಲ್ಲುತ್ತೆ. ಪ್ರೇಕ್ಷಕರಿಗೆ ಗೆಲ್ತಾನೆ ಗೊತ್ತಾ, ಅವ್ನಿಗೊಂದು ಖುಷಿಯಾಗಿ ಒಂದು ವಿಜಿಲ್ ಹೊಡಿತಾನೆ ಗೊತ್ತಾ, ಪೈಸಾ ವಸೂಲ್ ಬಿಡ, 100 ರೂಪಾಯಿ ಕೊಟ್ಟೆ 200 ರೂಪಾಯಿ ಮಜಾ ಸಿಕ್ತು ಅಂದಾಗ ಪ್ರೊಡ್ಯೂಸರ್ ಗೆಲ್ಲೋದು. ಅಂದರೆ ಗೆದ್ದಿದ್ಯಾರು? ಪ್ರೇಕ್ಷಕ. ಅಲ್ಲ, ದುಡ್ಡು ಪ್ರೊಡ್ಯೂಸರ್ಗೂ ನಾಯಕ ನನಗೆ ಇಬ್ಬರಿಗೂ ಬರುತ್ತಲ್ಲ. ಅದು ಬಿಸ್ನೆಸ್. ನೀವು ರಾಜಕೀಯ ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ದೀರಾ. ನನಗೆಲ್ಲ ಕೇಳ್ತಾರೆ, ಸರ್ ನೀವು ಪಿಕ್ಚರ್ಗೆ ಪಬ್ಲಿಸಿಟಿ ಮಾಡಲ್ಲ ಸರ್, ನಾವು ಯಾಕೆ ಮಾಡಬಾರ್ದು? ನಮ್ಮ ದುಡ್ಡು ನಾವು ಹಾಕ್ತೀವಪ್ಪ, ಪರಿಶ್ರಮ ಪಡ್ತೀವಿ, ಒಂದು ಬಿಸ್ನೆಸ್ ಮಾಡ್ತೀವಿ, ಕೆಲವು ಸತಿ ಫ್ಲಾಪ್ ಆಗುತ್ತೆ, ದುಡ್ಡು ಆಗುತ್ತೆ, ಕೆಲವು ಸತಿ ಬರುತ್ತೆ, ಇದು ಬಿಸ್ನೆಸ್ಸು. ರಾಜಕೀಯ ಏನದು? ಅದು ಜನರ ದುಡ್ಡು, ಅದು ಜನರ ಟ್ಯಾಕ್ಸ್ ಮನಿ, ಅದನ್ನ ಹೆಂಗೆ ಬಿಸ್ನೆಸ್ ಮಾಡ್ತೀರಾ ನೀವು? ಕನ್ನಡ ಚಿತ್ರರಂಗ ಇತ್ತೀಚೆಗೆ ಕಾಂತಾರದಂಥ ಹಿಟ್ಟು ಏನನ್ಸುತ್ತೆ? ಒಂದು ಟರ್ನಿಂಗ್ ಪಾಯಿಂಟಲ್ಲಿದೆಯಾ? ಇಲ್ಲ, ಖಂಡಿತ ಸರ್. ಯಾಕಂದರೆ ಒಂದು KGF ಅಂತ ಒಂದು ದೊಡ್ಡ ಸಿನಿಮಾ ಬೃಹತ್ತಾಗಿ ಹಿಟ್ಟಾದಾಗ ಕಂಟೆಂಟ್ ಓರಿಯೆಂಟ್ ಸಿನಿಮಾನು ಅಷ್ಟೇ ದೊಡ್ಡ ಹಿಟ್ಟಾಗುತ್ತೆ ಅಂತ ತೋರಿಸಿದ ಸಿನಿಮಾ. ಅದು ಎರಡು ಆಗಲೇಬೇಕು ಸರ್ ಯಾವಾಗಲೂ ಕೂಡ. ಯಾಕಂದರೆ ಕಂಟೆಂಟು ಗೆಲ್ಲಬೇಕು, ಪ್ರೊಡಕ್ಷನ್ ವ್ಯಾಲ್ಯೂಸು ಗೆಲ್ಲಬೇಕು. ಬರೀ ಪ್ರೊಡಕ್ಷನ್ ವ್ಯಾಲ್ಯೂ ಗೆದ್ಬಿಟ್ರೆ ಬರೀ ದುಡ್ಡಿರೋರು ಮಾತ್ರ ಪಿಕ್ಚರ್ ಮಾಡೋಕ್ಕೆ ಸಾಧ್ಯನಪ್ಪ, 100 ಕೋಟಿ ಹಾಕಿದ್ರೆ ಪಿಕ್ಚರ್ ಮಾಡೋಕ್ಕೆ ಸಾಧ್ಯ, ಎಲ್ಲರೂ ಗೆಲ್ಲಕ್ಕಾಗಲ್ಲ ಅಂತ ಪಾಪ ಬೇರೆಯವರು ತುಂಬ ಇದಾಗ್ಬಿಡ್ತಾರೆ, ಡಿಸ್ಕರೇಜ್ ಆಗ್ಬಿಡ್ತಾರೆ. ಇದು ಒಂದು ಸಣ್ಣ ಬಡ್ಜೆಟಲ್ಲೂ ಒಂದು ಒಳ್ಳೆ ಅದ್ಭುತವಾದ ಒಂದು ಕತೆ ಇಟ್ಕೊಂಡು, ಒಂದು ಅದ್ಭುತವಾದ ಪರ್ಫಾರ್ಮೆನ್ಸ್ ಇಟ್ಕೊಂಡು ಮಾಡಿದ್ರೆ ಜನ ಸ್ವೀಕರಿಸ್ತಾರೆ ಅಂತ ಎರಡು ಅವಾಗ ಪ್ರೂವ್ ಆಗ್ತಾನೆ ಇರುತ್ತೆ ಸರ್. ಇದು ಕಂಟೆಂಟು ಪ್ಲಸ್ ಇದು ಎರಡು ಪ್ರೂವ್ ಆಗ್ತಾ ಇರುತ್ತೆ. ಅದು ಆಗದೇ ಇರೋದು ರಾಜಕೀಯ ರಂಗದಲ್ಲಿ ಒಂದೇ. ನೀವು ಚಿತ್ರರಂಗದ ಕೊಲೀಗ್ಸ್ ಜೊತೆ ಪ್ರಜಾಕೀಯದ ಬಗ್ಗೆ ಮಾತಾಡ್ತೀರಾ? ಇಲ್ಲ ಸರ್, ನಾನು ಅವ್ರನ್ನ ಕೇಳ್ಕೊಳ್ಳೋದು ಇಲ್ಲ. ನನಗೆ ನೀವು ಬಂದು ಸ್ಟೇಟ್ಮೆಂಟ್ ಕೊಡಿ, ನಾನು ಹೇಳಿದ ಆ ಸ್ಟೇಟ್ಮೆಂಟಿಂದ ಒಬ್ಬ ಬದಲಾದರೆ ಅದು ನಿಜವಾದ ಬದಲಾವಣೆ ಅಲ್ಲ. ಏನು ಹೇಳಿ, ಯಾರೋ ಒಬ್ಬ ಸ್ಟಾರ್ ಮಾತು ಕೇಳ್ಬಿಟ್ಟು ಒಬ್ಬ ಫ್ಯಾನ್ ಬದಲಾವಣೆ ಆದರೆ ಅದು ಬದಲಾವಣೆ ಅಲ್ಲ. ಅದು ಮತ್ತೆ ಏನು ಹೇಳಿ, ಗುಲಾಮ್ಗಿರಿನೇ. ಅದು ಅವನಾಗವನೇ ಬದಲಾಗಬೇಕು. ಅದು ಆ್ಯಕ್ಚುಲಿ ವಿಚಾರಗಳಿಂದ ಬದಲಾಗಬೇಕು. ಅದು ನಿಜವಾದ ಬದಲಾವಣೆ. ಅವನ್ನ ಯಾರು ಚೇಂಜ್ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಒಂದು ರೌಂಡ್ ಕರ್ನಾಟಕ ಪ್ರವಾಸ ಮಾಡಿ ಸರ್, ಹಳ್ಳಿಗೆ ಹೋಗಿ, ಊರಿಗೆ ಹೋಗಿ. ಮಾಡಿದ್ದೀನಿ ಸರ್. ಸಿದ್ಧಾಂತ ಇದೆ ಸರ್, ಬನ್ನಿ ಕೇಳಿ ಒಂದು ನಿಮಿಷ. ನಾನು ಪ್ರತಿ ಸತಿ ಹೇಳ್ತೀನಿ, ಇಷ್ಟು ಮಾತಾಡಿದ್ದೀವಿ ಗೊತ್ತಾ ಸರ್. ಈ TV ಮಾಧ್ಯಮ ಹಳ್ಳಿ ಮನೆಗಳಿಗೆ ಹೋಗುತ್ತೆ ಸರ್. 1 ಅವರ್ ಕೂತ್ಕೊಂಡು ಇಷ್ಟು ಕೇಳ್ತಾರೆ ಸರ್. ಎದುರುಗಡೆ ಕೂತಿರೋ ನನಗೆ ಕನ್ವಿನ್ಸ್ ಆಗಿಲ್ಲ ಅಂದ್ಬಿಟ್ರು. ನಾನು ಹಳ್ಳಿಲಿ ಹೋಗಿ ಬೈಕ್ ಹಿಡ್ಕೊಂಡು 2 ನಿಮಿಷ ಮಾತಾಡಿದ್ರೆ ಎಲ್ಲ ಸರ್ ಕನ್ವಿನ್ಸ್ ಆಗುತ್ತೆ. ಅವ್ರು ಹೇಳ್ಬಿಟ್ರು 2 ಅವರ್ ಮಾತಾಡಿ ಸರ್, ನನಗೆ ಕನ್ವಿನ್ಸ್ ಆಗಿಲ್ಲ ಸರ್. ಸರಿ, ಈಗ ಕಬ್ಜಾ 9 ಭಾಷೆಗಳು ಬಿಡುಗಡೆ ಆಗ್ತಾಯಿದೆ. ಪ್ಯಾನ್ ಇಂಡಿಯಾ ಅನ್ನೋದು ಈಗ ಆಲ್ರೆಡಿ ಯಾವ ಸಿನಿಮಾ ರಿಲೀಸ್ ಮಾಡಲಿ ಎಲ್ಲರೂ ಪ್ಯಾನ್ ಇಂಡಿಯಾ ಅಂತಾರೆ. ಅದಕ್ಕೆ ಹೇಗೆ ಸಾಧ್ಯ? ಅದು ಪ್ಯಾನ್ ಇಂಡಿಯಾ ಮಾಡೋಕ್ಕಾಗಲ್ಲ, ಅದು ಆಗಬೇಕದಷ್ಟೇ. ಏನು ಸರ್, ಪ್ಯಾನ್ ಇಂಡಿಯಾ ಅನ್ನೋದು ಆಗೋದದು, ಮಾಡೋದಲ್ಲ. ಕೆಲವು ಸಿನಿಮಾಗಳು ಹಿಂದೆಯಿಂದನೂ ಕೂಡ ಒಳ್ಳೆ ಸಿನಿಮಾಗಳು ಎಲ್ಲ ಲ್ಯಾಂಗ್ವೇಜ್ ಡಬ್ಬ. ಮೈಸಾಸುರ ಮರ್ದಿನಿ ಮೊದಲನೇ ಸಿನಿಮಾ ರಾಜ್ಕುಮಾರ್ ಅವ್ರದ್ದು ಪ್ಯಾನ್ ಇಂಡಿಯಾ ಎಲ್ಲ ಲ್ಯಾಂಗ್ವೇಜಲ್ಲೂ ಡಬ್ಬ ಆಗಿತ್ತು ಸಿನಿಮಾ ಅಲ್ವಾ? ಆ ಥರ ಅದು ಹಿಂದೆಯಿಂದ ಆಗ್ತಾ ಇದೆ ಸರ್. ಬಟ್ ಈಗೇನಾಗ್ತಿದೆ, ಅಟ್ ಎ ಟೈಮ್ ಆಗ್ತಿರೋದ್ರಿಂದ ಪ್ಯಾನ್ ಇಂಡಿಯಾ ಅಂತ ಒಂದು ಹೆಸರಿಟ್ಟಿದ್ದಾರೆ ಅಷ್ಟೇ. ಫಸ್ಟ್ ಸ್ವಲ್ಪ ನಿಧಾನ ಆಗೋದು, ಈ ಲ್ಯಾಂಗ್ವೇಜ್ ಹಿಟ್ ಆದಮೇಲೆ ಡಬ್ ಮಾಡೋರು ಆ ಲ್ಯಾಂಗ್ವೇಜಲ್ಲಿ ಹೋಗೋದು, ಆ ಥರ ಆಗೋದು. ಈಗ ಒಂದೇ ಸತಿ ಆಗ್ತಾ ಇದೆ. ಓಮ್ ಸಿನಿಮಾ ಕೂಡ ಆಗಿತ್ತು. ಓಮ್ ಆಗಿತ್ತು, ಆಗಿತ್ತು, ಉಪೇಂದ್ರ ಆಗಿತ್ತು, ಎಲ್ಲ ಆಗಿತ್ತು ಆ ಥರ. ಈಗ 9 ಭಾಷೆಗಳಲ್ಲಿ ಕಬ್ಜಾ ಬರೋಕ್ಕೆ ರೆಡಿ ಆಗ್ತಾ ಇದೆ. ಅದೇ ನೋಡೋಣ. ತುಂಬ ಆರ್ ಚಂದ್ರು ಅವರು ಭಾಳ 3 ವರ್ಷ ಸತತ ಪರಿಶ್ರಮದಿಂದ ಒಂದು ತಪಸ್ ಮಾಡಿದಾಗ ಮಾಡಿದ ಸ್ಟೋರಿ ಲೈನ್ ಅಂದರೆ ಪ್ರಜಾಕೀಯ ಪಾಲಿಟಿಕ್ಸ್ ಆ ಥರದ್ದು ಅದು ಇಲ್ಲ ಸರ್. ಅದು ಪಕ್ಕಾ ಎಂಟರ್ಟೈನ್ಮೆಂಟ್, ಪಕ್ಕಾ ಮಾಸ್ ಫಿಲಮ್ ಸರ್, ಆ್ಯಕ್ಷನ್ ಫಿಲಮ್ ಅದು. ಓಕೆ, 17ನೇ ತಾರೀಕು ರಿಲೀಸ್. 17ನೇ ತಾರೀಕು ರಿಲೀಸ್ ಸರ್. ನಿರಂಜನ್ ಅಂತ ಸರ್ ಹೆಸರು. ಸರ್, ಮುಂಚೆ ಫಿಲಮ್ ಇಂಡಸ್ಟ್ರಿಯಲ್ಲಿ ಕಲಾವಿದರು ಮೈಕ್ ಸರಿ ಹಿಡ್ಕೊಂಡು, ಮುಂಚೆ ಫಿಲಮ್ ಇಂಡಸ್ಟ್ರಿಯಲ್ಲಿ ಕಲಾವಿದರು ಬೆಳೆಯೋಕ್ಕೆ ತುಂಬ ಅವಕಾಶ ಇತ್ತು. ನೀವು ಕರ್ನಾಟಕದ ಫಿಲಮ್ ಇಂಡಸ್ಟ್ರಿ ಗಾಡ್ ಫಾದರ್ ನೀವು, ಬಟ್ ಈಗ ಸ್ವಲ್ಪ ಕಷ್ಟ ಆಗ್ತಿದೆ. ನಿಮ್ಮ ಟಿಪ್ಸ್ ಸ್ವಲ್ಪ ಕೊಡ್ಬೋದು? ಗಾಡ್ ಫಾದರ್ ಅಂದರೆ ಹೆಂಗೆ? ಮೀನ್ಸ್ ಕನ್ನಡ ಇಂಡಸ್ಟ್ರಿಯಲ್ಲಿ ಸ್ವಂತವಾಗಿ ಬೆಳೆದಿದ್ದಾರೆ ಇವರು. ಅಂದರೆ ಏನು ಬ್ಯಾಕ್ಗ್ರೌಂಡ್ ಇಲ್ಲ, ಗಾಡ್ ಫಾದರ್ ಇಲ್ಲದೆ ಬೆಳಿಬಹುದು ಅಂತ ಹಂಗಲ್ಲ ಸರ್. ಆಗತ್ತೆ, ಪ್ರತಿ ಸತಿನೂ ಎಲ್ಲರಿಗೂ ಒಂದು ಕಷ್ಟ ಇದ್ದೇ ಇರುತ್ತೆ ಸರ್. ಆ ಕಷ್ಟನ ಇಷ್ಟಪಟ್ಬಿಟ್ರೆ ಅದು ಕಷ್ಟ ಅನಿಸಲ್ಲ. ತುಂಬ ಜನ ಕಷ್ಟ ಅನ್ಕೊತಾರೆ, ಅದೇ ಪ್ರಾಬ್ಲಮ್ಮು. ಹೌದು ಸರ್. ಇಷ್ಟಪಟ್ಬಿಡಿ ನೀವು 2 ರಾತ್ರಿ 3 ರಾತ್ರಿ ನೀವು ನಿದ್ದೆ ಕೆಟ್ಟು ಕೆಲಸ ಮಾಡ್ತೀರಿ, ಖುಷಿಯಾಗಿ ಮಾಡ್ತಾನೆ ಇರ್ತೀವಿ. ಯಾವನು ಹೇಳ್ಬೇಕು ಮಲ್ಕೊಳ್ಳೋ ಮನೆ ಆರೋಗ್ಯ ಹಾಳಾಗುತ್ತೆ ಅಂತ. ಯಾಕಂದ್ರೆ ಅದು ಇಷ್ಟಪಟ್ಟು ಮಾಡಿದಾಗ ಅದು ಜನಕ್ಕೂ ಇಷ್ಟ ಆಗುತ್ತೆ. ನಾವು ಕಷ್ಟಪಟ್ಟು ಮಾಡಿದಾಗ ಇಷ್ಟ ಆಗಲ್ಲ. ನನಗೆ ಯಾವಳೋ ಅನ್ಸೋದು ಅದೇ, ಕಷ್ಟ ಆಗಲ್ಲ ಅಂತ ನಾನು ಹೇಳ್ತೀನಿ. ನನಗೂ ಈ ಥರದ್ದು ಯೋಚನೆ ಇತ್ತು, ಗಾಡ್ ಫಾದರ್ ಇಲ್ಲದೆ ಬೆಳೆಯೋಕ್ಕಾಗಲ್ಲ. ಸುಮ್ಮನೆ ನೆನಪಿಸ್ಕೊಂಡೆ ನಾನು. ಏನು ತುಂಬ ದೊಡ್ಡ ಹೀರೋಗಳಾದ್ರಲ್ಲಿ ಯಾರಿದ್ರು ಅವರು ಗಾಡ್ ಫಾದರ್? ಎಲ್ಲಿಂದನೋ ಬಂದಿದ್ದಾರೆ, ಸ್ಟಾರ್ಗಳಾಗಿದ್ದಾರೆ. ಅದೆಲ್ಲ ಏನಿಲ್ಲ ಸರ್, ಅನೇಕ ಇದೆ. ಟ್ಯಾಲೆಂಟ್ಗಳನ್ನು ಪೋಷಣೆ ಮಾಡಿದಂಥ ಚಿತ್ರರಂಗ ಇದು ಅಂತ ನನಗೆ ಅನ್ಸುತ್ತೆ. ಟ್ಯಾಲೆಂಟ್ಗಳನ್ನು, ಪ್ರತಿಭೆಗಳನ್ನು ಪೋಷಣೆ ಮಾಡ್ಕೊಂಡು ಮುಂಚೆ ಟ್ಯಾಲೆಂಟ್ಸ್ನ ಗುರುತಿಸ್ತಾ ಇದ್ದೀವಿ ಸರ್. ಇವಾಗ ಸ್ವಲ್ಪ ಕಷ್ಟ ಇಲ್ಲದೆ ಇದ್ರೆ ನೀವು. ಹೌದೌದು, ಈಗ ಜಾಸ್ತಿ ಏನೋ ಕಾಂಪಿಟೇಷನ್ ಜಾಸ್ತಿ ಆಗಿದೆ.
ಏನು ಹೇಳಿ ಪ್ರತಿಯೊಬ್ಬರು ಇವಾಗ ಒಳ್ಳೆ ಡ್ಯಾನ್ಸರ್ಸ್ಗಳೇ, ಪ್ರತಿಯೊಬ್ಬರು ಸಿಕ್ಸ್ ಪ್ಯಾಕ್ಗಳು ಮಾಡಿರ್ತಾರೆ, ಪ್ರತಿಯೊಬ್ಬರು ಎಲ್ಲರೂ ಏನು ಹೇಳಿ ಎಲ್ಲ ಪೀಕಲ್ಲಿದ್ದಾರೆ, ಎಲ್ಲರೂ ಕಾಂಪಿಟೇಷನ್. ಆವಾಗ ಅದೇನು ಮಾಡೋಕ್ಕಾಗಲ್ಲ, ಅದು ಬರ್ತಾ ಬರ್ತಾ ಕಾಂಪಿಟೇಟಿವ್ ಜಗತ್ತು ಆಗುತ್ತೆ ಆ್ಯಕ್ಚುಲಿ. ಸರ್ ಇನ್ನೊಂದು ವಿಷಯ, ನಾನು ಯಾವ ಪಕ್ಷದವನು ಅಲ್ಲ ಆ್ಯಕ್ಚುಲಿ. ಸರ್ ನಿಮ್ಮ ಥಾಟ್ಸ್ ಇದೆಯಲ್ಲ ತುಂಬ ಒಂದೇ ಕಡೆ ಇಟ್ಕೊಳ್ಳಿ. ನಿಮ್ಮ ಥಾಟ್ಸ್ ಇದೆಯಲ್ಲ ಸರ್ ತುಂಬ ಚೆನ್ನಾಗಿದೆ. ಫಸ್ಟ್ ನಾವು ಚೇಂಜ್ ಆಗಬೇಕು, ಆಮೇಲೆ ಇಡೀ ಜಗತ್ತೇ ಚೇಂಜ್ ಆಗುತ್ತೆ ಅನ್ನೋದು ಥಾಟ್ ಇದೆಯಲ್ಲ, ಸೂಪರ್ ಸರ್. ಪ್ರಜಾಕೀಯ ಖಂಡಿತ ಒಂದಲ್ಲ ದಿನ ಸಕ್ಸಸ್ ಆಗುತ್ತೆ. ನಾನು ಯಾಕೆ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ನನ್ನ ಫ್ರೆಂಡ್ಸ್ ಆ್ಯಕ್ಚುಲಿ ಕಾಂಗ್ರೆಸ್ಸು BJP ಕ್ಯಾಂಪೇನ್ ಮಾಡಿದ್ದಾರೆ ಆ್ಯಕ್ಚುಲಿ. ನಾನು ಇನ್ನಡುವೆ ಕೇಳ್ತಾ ಇದ್ದೀನಿ, ಏನು ಸಮಾಚಾರ, ಇಲ್ಲ ಪ್ರಜಾಕೀಯ ಬರಬೇಕು, ಒಂದು ಸ್ವಲ್ಪ ಚೇಂಜ್ ತರಲೇಬೇಕು. ಇವಾಗ ಏನಾಗ್ಬಿಟ್ಟಿದೆ, ನಾನು ತುಂಬ ನೋಡಿದ್ದೀನಿ, ದುಡ್ಡಿಗೆ ಜಾತಿಗೆ ಮತ ಮಾರ್ಕೊಂಡಿದ್ದಾರೆ. ಒಂದು ಸಣ್ಣ ಇನ್ಸಿಡೆಂಟ್ ಸರ್ ನನ್ನ ಲೈಫಲ್ಲಿ ನಡೆದಿದ್ದು, ಒಂದು ಸಣ್ಣ ಹಳ್ಳಿಲಿ ಒಂದು ಸಣ್ಣ ಆ್ಯಕ್ಸಿಡೆಂಟ್ ನಡೀತು. ಜಸ್ಟ್ ಮಿರರ್ ಟಚ್ ಆಗಿದೆ ಅಷ್ಟೇ. ಅವರಲ್ಲಿ ಒಂದು ಸ್ವಲ್ಪ ರೌಡಿ ಅಂತ ಆ್ಯಕ್ಚುಲಿ, ಆಫ್ ಮೋಟರ್ ಕೇಸಸ್ ಅದು ಇದೆ ಅಂತ. ಅಲ್ಲ ಊರೇ ತಿರುಗಿ ಬಿದ್ದುಬಿಟ್ರು ಆ್ಯಕ್ಚುಲಿ. ಕೇಳಿದ್ದಕ್ಕೆ ಏನಂದ್ರೆ, ನೀನು ಯಾರ ಹತ್ರ ಹೇಳ್ಕೊ ಹೋಗು, ನನ್ನ ಹಿಂದ್ಗಡೆ ರಾಜಕೀಯ ಪಕ್ಷದವ್ರು ಇದ್ದಾರೆ ಅಂತಾರೆ. ಕೆಟ್ಟದ್ದು ಮಾಡೋಕ್ಕೂ ಅವ್ರು ಸಹಾಯ ಇದೆಯಾ ಲೆಕ್ಕ ಹಾಕೊಳ್ಳಿ. ಸೊ ಅದಕ್ಕೆ ಎಲ್ಲರೂ ಯೂತ್ಸ್ ಎಲ್ಲ ಆ್ಯಕ್ಚುಲಿ ಪ್ರಜಾಕೀಯ ಬರಬೇಕು ಅಂತಿದ್ದಾರೆ. ನೋಡೋಣ ಫ್ಯೂಚರ್ ಬರುತ್ತೇನೋ ಅಂತ. ಈಗ ಏಪ್ರಿಲ್ ಮೇಯಲ್ಲಿ ಎಲೆಕ್ಷನ್ ಇದೆ, ಪ್ರಜಾಕೀಯದ ಕ್ಯಾಂಡಿಡೇಟ್ ಇದ್ರೆ ನೀವು ಓಟ್ ಹಾಕ್ತೀರಾ? ಖಂಡಿತ ಹಾಕ್ತೀರಿ ಸರ್. ನೀವು ಹಾಕ್ತೀರಾ? ನಾನು ಹಾಕ್ತೀನಿ ಸರ್ ಖಂಡಿತ. ಡೌಟ್ ಪಡಬೇಡಿ, ಪಕ್ಕದಲ್ಲೆಲ್ಲ ಇಲ್ಲ ಖಂಡಿತ ಪರವಾಗಿಲ್ಲ, ಹಾಕ್ತೀನಿ ಸರ್. ನನಗೆ ಚೇಂಜ್ ಬರಬೇಕು. ನಿಮ್ಮ ಮನೆಯವ್ರಿಗೆ ನೀವು ಕನ್ವಿನ್ಸ್ ಮಾಡ್ತೀರಾ? ಖಂಡಿತ ಮಾಡ್ತೀನಿ ಸರ್. ನಿಮ್ಮ ಅಕ್ಕಪಕ್ಕದವ್ರಿಗೆ ಕನ್ವಿನ್ಸ್ ಮಾಡ್ತೀರಿ? ನಾನು ಮಾಡ್ತೀನಿ, ಹೇಳ್ತೀನಿ ಸರ್. ನಮ್ಮ ಏನೇದಲ್ಲೇ ಹೇಳ್ತೀನಿ. ಅವರೊಂದು ಆರ್ಗ್ಯುಮೆಂಟ್ ಮಾಡ್ತಾರೆ, ಕುಮಾರಸ್ವಾಮಿ ಅವರು ಪಂಚರತ್ನ ಯಾತ್ರೆ ಮಾಡಿದ್ದಾರೆ, ಇಷ್ಟಿಷ್ಟು ಉಚಿತವಾಗಿ ಕೊಡ್ತೀವಿ ಅಂತಿದ್ದಾರೆ. ಕಾಂಗ್ರೆಸ್ನವರು ಸಿದ್ದರಾಮಯ್ಯನವರು RS ಬಂದರೆ 10 kg ಅಕ್ಕಿ ಕೊಡ್ತೀನಿ ಅಂತಾರೆ. ಈಗ BJP ಅವರು ಅಧಿಕಾರದಲ್ಲಿದ್ದಾರೆ, ಅವ್ರು ಏನೇನೋ ಘೋಷಣೆ ಮಾಡಿದ್ದಾರೆ, ಫ್ರೀ ಏನೂ ಕೊಡೋದಿಲ್ಲ, ಬಟ್ ಇಂತಿಂಥದ್ದಂತ ಅವ್ರದ್ದೇನೋ ಘೋಷಣೆ ಇದೆ. ಅವ್ರು ನಿಮ್ಮ ಜೊತೆ ಆರ್ಗ್ಯುಮೆಂಟ್ ಮಾಡ್ತಾರೆ. ನಮ್ಗೆ ಎಷ್ಟು ಬೇಕೋ ಅಷ್ಟು ಪ್ರಯತ್ನ ಮಾಡ್ತೀವಿ ಅವ್ರು ಕನ್ವಿನ್ಸ್ ಮಾಡೋಕ್ಕೆ. ಹಾಕೋದು ಬಿಡೋದು ಅವ್ರಕ್ಕೂ. ಇವಾಗ ನಮ್ಗೆ ಏನು ಅನಿಸಿದೆ, ಹಾಕ್ಬೇಕಪ್ಪ, ನೋಡೋಣ ಚೇಂಜ್ ತರ್ತಾರೇನೋ ಪ್ರಜಾಕೀಯದವರು ಅಂತ. ನೋಡಿ ಮತ್ತೆ ತಪ್ಪದು, ಚೇಂಜ್ ತರ್ತಾರೆ ಅಂತ ಹಾಕ್ಲೇಬೇಡಿ ನಮ್ಗೆ ಓಟು. ಅಲ್ಲ ನಾವು ನಮ್ಮ ಮಾಡ್ತೀವಿ ಸರ್. ಪ್ರಜಾಕೀಯ ಅಂತ ಸುಮ್ಮನೆ ಹೆಸರು ಚೇಂಜ್ ಮಾಡಿಲ್ಲ, ಗಿಮಿಕ್ಸ್ ಅಲ್ಲ, ಅದು ಪಕ್ಕ ಸ್ಟ್ರಾಂಗ್. ಅದು ಪ್ರಜಾಕೀಯಕ್ಕೆ ಓಟ್ ಹಾಕಿದ್ರೆ ನಾನು ಚೇಂಜ್ ತರ್ತೀನಿ ಅನ್ನಂಗಿದ್ರೆ ಮಾತ್ರ ಓಟ್ ಹಾಕಿ. ಯು ಆರ್ ಆನ್ಸರಬಲ್ ಫಾರ್ ಯುವರ್ ಡೆವಲಪ್ಮೆಂಟ್. ನಿಮ್ಮ ಓಟಿಗೆ ನೀವು ಆನ್ಸರಬಲ್ಲು. ಓಕೆ ಸರ್. ನನ್ನ ಮನೆಗೆ ಬಂದು ಕರಿಬೇಕು, ಸರ್ ಇವನ್ನ ನಾವು ಓಟ್ ಕೆಲಸ ಕೊಟ್ಟಿದ್ದೀವಿ, ಇವ್ನು ಕರೆಕ್ಟಾಗಿ ಮಾಡ್ತಿಲ್ಲ ಬನ್ನಿ ಅಂತ ಕರಿತೀರಾ? ಖಂಡಿತ ಸರ್, ಒಳ್ಳೇದಕ್ಕೆ ನಮ್ಮ ಮತ. ಥ್ಯಾಂಕ್ ಯು ಸೋ ಮಚ್ ಉಪೇಂದ್ರ ಅವರೇ, ಧನ್ಯವಾದ ಇಷ್ಟೊತ್ತು ನನ್ನ ಪ್ರಶ್ನೆಗಳಿಗೆ ಮತ್ತು ಆಹ್ವಾನಿತ ಗಣ್ಯರೆಲ್ಲ. ಆಮೇಲೆ ದಯವಿಟ್ಟು ನಾನೊಂದು ಹೇಳ್ತೀನಿ, ಏನಾರ ನಮ್ಗೆ ಗೊತ್ತಿಲ್ಲದೆ ಏನೋ ಮಾತಾಡ್ಬೇಕಾರೆ ಏನೇನೋ ಬಂದ್ಬಿಟ್ರತ್, ಏನೋ ಮಾತಾಡೈತಿ, ಏನಾರ ಬೇಜಾರಾಗಿರೋ ಕ್ಷಮಿಸ್ಬಿಡಿ. ಆಯ್ತು, ದೇವೇಗೌಡರ ಬಗ್ಗೆ ಒಪಿನಿಯನ್ ಸರ್, ದೇವೇಗೌಡರ ಬಗ್ಗೆ ಒಪಿನಿಯನ್ ಅಂತ JDSನವ್ರು ಬೇಜಾರಾಗ್ಬಿಟ್ಟಿದ್ದಾರೆ. ನಾ ಬರೀ ಅವರೆಲ್ಲ ತುಂಬ ದೊಡ್ಡವರಮ್ಮ, ನಿಜವಾಗ್ಲೂ ಹೇಳ್ತೀನಿ ಕೇಳಿ. ನೀವೆಲ್ಲ ತುಂಬ ದೊಡ್ಡ ವ್ಯಕ್ತಿಗಳ ಬಗ್ಗೆ ಮಾತಾಡ್ತಿದ್ರು, ಅವರೆಲ್ಲ ಸಾಧಕರು. ಏನು ಹೇಳಿ, ಈ ರಾಜಕೀಯ ರಂಗದಲ್ಲೇ ಎಷ್ಟೋ ವರ್ಷಗಳಿಂದ ಬಂದು, ಮೋದಿಯವ್ರು ಇರ್ಬೋದು, ದೇವೇಗೌಡರು ಇರ್ಬೋದು, ಎಲ್ಲ ಯಾರ್ಯಾರೇ ಇರ್ಬೋದು, ಸಿದ್ದರಾಮಯ್ಯ ಅವ್ರು ಇರ್ಬೋದು, ಅವ್ರದ್ದೆಲ್ಲ ಅವ್ರದ್ದೇ ಒಂದು ದಾರಿಲಿ ಏನೇನೋ ಪ್ರಯತ್ನ ಪಟ್ಟಿದ್ದಾರೆ. ನಾನು ಅದನ್ನು ಇಲ್ಲ ಅಂತ ಕಂಪ್ಲೀಟಾಗಿ ನಾವೇನೋ ಬಂದ್ಬಿಟ್ಟು ಏನೋ ಇವರೆಲ್ಲ ಏನೂ ಮಾಡೇ ಇಲ್ಲ ಅನ್ನೋದು ಅಹಂಕಾರ ಆಗುತ್ತೆ. ನಾನು ಹೇಳ್ತಿರೋದು ಸತ್ಯ ಅನಿಸಿದ್ರೆ ಮಾಡಿ. ನನಗಿದು ಸಿದ್ದರಾಮಯ್ಯವರು ಒಪ್ತಾರೆ, ನಾನು ಹೇಳ್ತಿರೋದು ಮೋದಿಯವರು ಒಪ್ತಾರೆ. ಏನು ಸರ್ ಒಪ್ಪಲ್ವಾ ಸರ್? ಹೇಳಿ ನೋಡೋಣ. ಅಷ್ಟೇ ನಾನು ಹೇಳ್ತಿರೋದು. ಎಲ್ಲರಿಗೂ ಬೇಕಾಗಿರೋದು, ಎಲ್ಲದಕ್ಕಿಂತ ನಾನು ಹೇಳ್ತಿರೋದು ಜನಕ್ಕೆ ಬೇಕಾಗಿರೋದಕ್ಕೆ ನಾವು ಬಂದು. ಒಬ್ಬ ಪಕ್ಷ ಹಂಗೆ ಕೇಳಿ ಸರ್, ನಾವು ಹಂಗೆ ಮಾಡೋದು ಹಿಂಗೆ ಮಾಡೋಣ ಸರ್, ಜನನ ಬದಲಾವಣೆ ಮಾಡೋಣ ಸರ್ ಫಸ್ಟು ನಾವು ಹೋಗ್ಬಿಟ್ಟು ನಾವು ಚೇಂಜ್ ಮಾಡೋಣ ಸರ್. ನೀವು ರಾಜಕೀಯಕ್ಕೆ ಬಂದಿರೋದೇನಕ್ಕೆ? ಜನನ ಉದ್ಧಾರ ಮಾಡ್ತೀವಿ ಅಂತ. ಹೌದು ಸರ್, ಸ್ಟಾರ್ಟ್ ಮಾಡೋಣ ಇವಾಗಲೇ ಬನ್ನಿ ಅಂದರೆ ಆವಾಗ ರೆಡಿ ಇಲ್ಲ. ಫಸ್ಟ್ ಗೆದ್ದು ಸರ್ ಇಂಡೈರೆಕ್ಟಾಗಿ ಹೇಳಿ ನೀವು ಉದ್ಧಾರ ಆಗಬೇಕು ಫಸ್ಟು ಅಂತ, ಆಮೇಲೆ ನೀವೇನೋ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಾ. ಕರೆಕ್ಟ್ ಅಲ್ವಾ ಅಮ್ಮ? ಎಸ್, ಧನ್ಯವಾದ ಉಪೇಂದ್ರ ಅವರು. ಇಷ್ಟೊತ್ತು ನನ್ನ ಪ್ರಶ್ನೆಗಳಿಗೆ ಆಹ್ವಾನಿತ ಗಣ್ಯರೆಲ್ಲರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರಿ. ತಮಗೂ ಕೂಡ ಧನ್ಯವಾದ. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಬರ್ತೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.